ಎಲ್ಲರಿಗೆ ನಮಸ್ಕಾರ. ಪಂಪ ಭಾರತದ ಈ ಒಂದು ಪರಿಚಯಾತ್ಮಕ ಉಪನ್ಯಾಸ ಮಾಲಿಕೆಯ ಮೊದಲ ಕಂತು ಮುಗಿದಿದೆ. ಈ ದಿವಸದಿಂದ ಮುಗಿಯುತ್ತದೆ. ಇನ್ನು ಮುಂದಿನ ಕಂತಿನಲ್ಲಿ ಇನ್ನೊಂದಿಷ್ಟು ಭಾಗವನ್ನು ಮಾಡಿ ಆ ಕಾವ್ಯವನ್ನು ಪರಿಚಯ ಪೂರ್ಣವಾಗಿ ಮಾಡಿಕೊಡೋದಾಗುತ್ತದೆ. ನಾನು ಮೊದಲಿಗೆ ಈ 6 ದಿವಸಗಳಲ್ಲಿಯೇ ಕೃತಿಯನ್ನು ಅಡಕ ಮಾಡುವುದಾ ಅಂತ ಯೋಚನೆ ಮಾಡಿದೆ. ಆದರೆ ಹಲವು ಸ್ನೇಹಿತರು ಪಂಪ ಭಾರತದಂಥ ಮುಖ್ಯ ಗ್ರಂಥ ಎಷ್ಟೋ ಜನರಿಗೆ ಸವಿವರವಾಗಿ ಸಿಗೋದಿಲ್ಲ. ಒಬ್ಬ ಡಿ.ಎಲ್. ನರಸಿಂಹಾಚಾರ್ಯರ ಪಂಪಭಾರತ ದೀಪಿಕೆ ಬಿಟ್ಟರೆ ಪಂಪಭಾರತವನ್ನು ಪದಪದದ ಸ್ವಾರಸ್ಯ ಮತ್ತೊಂದು ತಿಳ್ಕೊಳ್ಳೋದಕ್ಕೆ ಆಕರ ಗ್ರಂಥಗಳೂ ಇಲ್ಲ. ಜೊತೆಗೆ ಎಲ್ಲಿಯೂ ಕೂಡ ಇದನ್ನು ಕುಮಾರವ್ಯಾಸ ಭಾರತದಂತೆ ಓದಿ ವ್ಯಾಖ್ಯಾನ ಮಾಡುವ, ಗಮಕಿಸಿ ಅದನ್ನು ವಿಸ್ತೃತವಾಗಿ ವಿವರಿಸುವಂತಹ ಪರಿಪಾಠ ಇಲ್ಲ. ಆ ಪರಿಪಾಠಿ ಇಲ್ಲದೇ ಇರುವುದರಿಂದ ಇದಕ್ಕೆ ಸ್ವಲ್ಪ ಹೆಚ್ಚಿನ ಅವಕಾಶ ಕೊಡಿ ಅಂತ ಕೇಳಿದ್ರು. ನಾನು ಕೂಡ ಪಂಪನ ಆ ಒಂದು ಒಳ್ಳೆಯ ಹಿತಮಿತವಾದ ಪ್ರೌಢ ಮನೋಹರವಾದ ಹಳಗನ್ನಡದ ಮತ್ತು ಹದ ಬೆರೆತಂಥ ಒಂದು ಸಮಸಂಸ್ಕೃತದ ಸೊಗಸನ್ನು ಹೆಚ್ಚು ಜನಕ್ಕೆ ಪದ್ಯಗಳ ಮೂಲಕ ಮುಟ್ಟಿಸೋಣ, ಮೂಲ ಕವಿಯ ವಾಕ್ಯಗಳು ಹೆಚ್ಚಾಗಿ ಉಳಿಯಲಿ ಅನ್ನುವ ಅಪೇಕ್ಷೆಯನ್ನು ಇಟ್ಟುಕೊಂಡೆ. ಆ ಕಾರಣದಿಂದ ಒಂದು ಸ್ವಲ್ಪ ವಿಸ್ತೃತವಾಗಿ ಪ್ರಾಯಶಃ ಪಂಪಭಾರತದ ಪ್ರಮುಖವಾದ ಯಾವುದೇ ಸ್ವಾರಸ್ಯ ಇರುವ ಪದ್ಯಗಳನ್ನು ಬಿಡಬಾರದು ಅನ್ನುವುದನ್ನು ಇಟ್ಟುಕೊಂಡು ಮಾಡಿದ್ದಾಯಿತು. ಈ ಕಾರಣದಿಂದ ಅರ್ಧಕ್ಕೆ ಇವತ್ತು ಆಗುತ್ತದೆ. ಇನ್ನು ಉಳಿದ ಅರ್ಧ 7 ಆಶ್ವಾಸಗಳು ಮತ್ತೆ ಕಾಲ ಕಂಡಾಗ ಮಾಡುವುದು. ಒಟ್ಟಿನಲ್ಲಿ 14 ಆಶ್ವಾಸಗಳ ಈ ಕನ್ನಡದ ನಾಡೋಜ ಆದಿಕವಿಯ ಕಾವ್ಯವನ್ನು ಪರಿಚಯ ಮಾಡಿಕೊಳ್ಳುವ, ಹಂಚಿಕೊಳ್ಳುವ ಸಂತೋಷ ನನಗೆ ದಕ್ಕಿದ್ದಕ್ಕಾಗಿ ಎಲ್ಲರಿಗೆ ಕೃತಜ್ಞ. ಪಾಂಡವರು ವನವಾಸಕ್ಕೆ ಬರ್ತಾರೆ. ಬಂದಾಗ ಮಳೆಗಾಲ ಬರುತ್ತದೆ ಅಂತ ಕವಿ ತನ್ನ ಕಲ್ಪನೆಯಿಂದ ಮಾಡ್ತಾನೆ. ಮೂಲದಲ್ಲಿ ಹಾಗೆ ಮಳೆಗಾಲದ್ದು ಮತ್ತೊಂದು ಈ ರೀತಿಯಾಗಿ ವಿಶೇಷವಾಗಿ ಅವರ ಪ್ರವೇಶ ಕಾಲದಲ್ಲಿಯೇ ಬರುವುದಿಲ್ಲ, ಮುಂದೆಂದೋ ಬರುತ್ತದೆ. ಕುಮಾರವ್ಯಾಸ ಭಾರತದಲ್ಲಿ ಕೂಡ ಬರುತ್ತದೆ. ಅದು ಪಾಂಡವರೆಲ್ಲರೂ ಗಂಧಮಾದನ ಪರ್ವತಕ್ಕೆ ಹೊರಟಾಗ, ಅರ್ಜುನ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡಿ ದೇವಲೋಕದಲ್ಲಿರ್ತಾನೆ, ನಿವಾತ ಕವಚಾದಿ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಆಗ ಅವನು ಬರೋದಕ್ಕೆ ಎದುರುಗೊಳ್ಳುವ ಕಾಲಕ್ಕೆ ಅಂತ ಇವರು ಗಂಧಮಾದನ ಪರ್ವತದ ಹಿಮಾಲಯದ ಶ್ರೇಣಿಗಳ ಕಡೆಗೆ ಹೋಗ್ತಾರೆ ಎನ್ನುವಾಗ ತುಂಬ ದೊಡ್ಡ ಅಲಿಕಲ್ಲು ಸುರಿಯುವಂಥ ಬಿರುಮಳೆ ಬರುತ್ತದೆ. ಘಟೋತ್ಕಚಾದಿಗಳು ಬಂದು ಸಹಾಯ ಮಾಡ್ತಾರೆ. ಆಮೇಲೆ ಪಾಂಡವರನ್ನು, ಅಂದರೆ ಅರ್ಜುನ ಒಬ್ಬ ಉಳಿದ ಮಿಕ್ಕ 4 ಪಾಂಡವರನ್ನು, ದ್ರೌಪದಿಯನ್ನು ಎತ್ತುಕೊಂಡು ಘಟೋತ್ಕಚ ಮತ್ತು ಅವನ ಪರಿವಾರ, ಇನ್ನಷ್ಟು ಜನ ಇರ್ತಾರೆ. ಇವರ ಪರಿವಾರದಲ್ಲಿ ಪಾಂಡವರ ಜೊತೆಗೆ ಒಂದಷ್ಟು ಜನ ತಪಸ್ವಿಗಳು ಮತ್ತು ರಥಸಾರಥಿಗಳು ಇತ್ಯಾದಿಗಳೆಲ್ಲ, ಅವರೆಲ್ಲರನ್ನೂ ಗಂಧಮಾದನಕ್ಕೆ ಸೇರಿಸ್ತಾರೆ ಅಂತ ಬರುತ್ತದೆ. ಪಂಪ ಆ ವಿಸ್ತಾರಕ್ಕೆ ಹೆಚ್ಚಾಗಿ ಹೋಗೋಲ್ಲ. ತಾನು ಪ್ರಾಬಂಧಿಕ ರೂಪದಿಂದ ಕಾವ್ಯ ಬರೀತಾ ಇರುವ ಕಾರಣ ಒಳ್ಳೆಯ ಋತುವರ್ಣಗಳನ್ನು ಅಲ್ಲಲ್ಲಿ ತರಬೇಕು ಅಂತ ನೋಡ್ತಾನೆ. ಇದೀಗ ವರ್ಷಾಕಾಲ, ಮುಂದೆ ಅರ್ಜುನ ಇಂದ್ರಕೀಲಕ್ಕೆ ತೆರಳುವ ಹೊತ್ತಿಗೆ ಶರತ್ಕಾಲ ಬರುತ್ತದೆ. ಅದು ಭಾರವಿಯ ಪ್ರೇರಣೆಯಿಂದ. ಹೀಗಾಗಿ ಈ ವರ್ಷಾಕಾಲದ ವರ್ಣನೆಯನ್ನು ಒಂದು 3-4 ಪದ್ಯಗಳಲ್ಲಿ ಚೆನ್ನಾಗಿ ಮಾಡ್ತಾನೆ. ದಸೆ ಪಸುರೇರೆ ಪಚ್ಚೆಯೊಳೆ ಮುಚ್ಚಿ ಮುಸುಂಕಿದ ಮೊಳ್ಕೆಯಾದುದಾಗಸಂ ಅಳಿ ನೀಳ ನೀಳಗಳ ಕಂಠ ತಮಾಳ ವಿನೀಲ ನೀರದ ಪ್ರಸರ ವಿಭಾಸಿಯಾದುದು ಸಮೀರನುದಾರ ಕದಂಬ ಕೇತಕಿ ಪ್ರಸರ ರಜಸ್ವರ ಪ್ರಕಟ ಪಂಸುಳ ಮಾದುದು ಮೇಘಕಾಲದುಳ್ಳಂತ. ತುಂಬ ಸೊಗಸಾದ ಚಂಪಕಮಾಲೆ, ಚೆನ್ನಾಗಿದೆ. ದೆಸೆ ಪಸುರೇರೆ, ದಿಕ್ಕುಗಳಲ್ಲೂ ಹಸಿರು ತುಂಬಿಕೊಳ್ತಾ ಇದೆ. ಮುಚ್ಚಿ ಮುಸುಂಕಿದ ಮೊಳ್ಕೆ ಯಾವುದು ಆಗಸಂ, ಆಕಾಶವನ್ನೇ ಯಾರು ಮುಚ್ಚಾಕ್ಬಿಟ್ಟಿದ್ದಾರೆ ಎನ್ನುವಂತೆ ಆಗ್ತಾ ಇದೆ. ಅಳಿನೀಳ ನೀಳ ಗಳಕಂಠ ತಮಾಳ ವಿನೀಳ ನೀರದ ಪ್ರಸರ ವಿಭಾಸಿಯಾದುದು. ಈ ಆಗಸ ಆಕಾಶ ಅಳಿನೀಳ ನೀಳ ಅಂದರೆ ದುಂಬಿಯ ಹಾಗೆ ಕಪ್ಪಗೆ ಇರತಕ್ಕಂಥದ್ದು. ಮತ್ತು ನೀಳಗಳ ಕಂಠ, ನೀಲಗಳ ಅಂತಂದರೆ ಶಿವನ ಕಂಠ ಯಾವುದುಂಟು ಆ ವಿಷಭರಿತವಾದಂಥ ಶಿವನ ಕಂಠದಂತೆ ಆಗುವುದು. ತಮಾಳ ವಿನೀಳ ನೀರದ ಪ್ರಸರ ವಿಭಾಸಿಯಾದುದು. ತಮಾಲ ವೃಕ್ಷಗಳು, ದಟ್ಟವಾದಂಥ ಹಸುರುಗಪ್ಪು ಬಣ್ಣದ ಮರಗಳು ಅವು. ಆ ತಮಾಲ ವೃಕ್ಷಗಳ ಛಾಯೆಯಂತೆ ಹೊಂಗೆ ಮರ ಅಂತ ಕೆಲವರು ಹೇಳ್ತಾರೆ. ಆದರೆ ವಸ್ತುತಃ ಹೊಂಗೆ ಅಲ್ಲ ಅಂತ ಕೂಡ ವಿದ್ವಾಂಸರು ಭಾವಿಸ್ತಾರೆ. ಅದಕ್ಕೆ ತಮಾಲ ಅನ್ನೋದಕ್ಕೆ ಹೊಂಗೆ ಅಂತ ಇದ್ದರೂ ಅದು ಹೊಂಗೆ ಅಲ್ಲ ಅಂತ ಡಿ.ವಿ.ಜಿಯವರ ಸುಪುತ್ರ ಸಸ್ಯಶಾಸ್ತ್ರಜ್ಞ ಬಿ.ಎಚ್.ಎಲ್. ಸ್ವಾಮಿಯವರು ಹೇಳ್ತಾರೆ. ಈ ಕಾರಣದಿಂದ ನನಗೆ ತಮಾಲ ಅನ್ನೋದಕ್ಕೆ ಹೊಂಗೆ ಅಂತ ಅನುವಾದ ಮಾಡೋದಕ್ಕೆ ಗಂಟಲು ಹಿಡಿಯುತ್ತದೆ. ಮತ್ತು ಸಮೀರನ ಉದಾರ ಕದಂಬ ಕೇತಕಿ ಪ್ರಸರ ರಜಸ್ವರ ಪ್ರಕಟ ಪಂಸುಲ ಮಾದುದು ಮೇಘಕಾಲದೊಳ್.
ಇನ್ನು ಕದಂಬ, ಕೇದಗೆ ಮೊದಲಾದಂಥ ಮರಗಳು ಹೂಬಿಟ್ಟು ಆ ಹೂಗಳ ಪರಾಗ ಧೂಳಿಯಿಂದ ಇಡೀ ಪರಿಸರವೇ ರಂಗೆದ್ದು ಹೋಗಿದೆ ಅನ್ನುವಂತೆ, ಧೂಳೆದ್ದು ಹೋಗಿದೆ ಅನ್ನುವಂತೆ ಕಾಣಿಸ್ತಾ ಇದೆ ಅಂತ ಕವಿ ಆರಂಭ ಮಾಡ್ತಾನೆ. ಮಳೆಗಾಲದ ಮರಗಳು ತಮಾಲ ಇರಬಹುದು, ಕದಂಬ ಇರಬಹುದು ಮತ್ತು ಈ ಕೇದಗೆ ಇರಬಹುದು, ಇವೆಲ್ಲ ಮಳೆಗಾಲದಲ್ಲಿ ಹೂ ಬಿಡತಕ್ಕಂಥವು. ಕರಿಯ ಮುಗಿಲ್ಗಳಿಂ ಗಗನ ಮಂಡಲ ಮುಪ್ಪಿರೆ ಸೋಗಿಯಿಂ ವನಾಂತರ ಮೆಸೆದೊಪ್ಪೆ ತೋರ್ಪ ಮೊಳೆವುಲ್ಗಳಿನೀ ಧರಣಿ ವಿಭಾಗ ಮುಪ್ಪಿರೆ ಪೊಸವೇಟಕಾರರೆದೆಗಳ್ ಪೊಸಕಾರ ಪೊಡರ್ಪು ಗಂಡದೇಂ ಕರಿತುವದೇಂ ಕಲಂಕಿದುವದೇಂ ಕುರಿಗೊಂಡುವದೇಂ ಕನಲ್ದುವೋ. ಆ ಶೈಲಿಯೇ ಶೈಲಿ. ಬರೆದರೆ ಹೀಗೆ ಪದ್ಯ ಬರೀಬೇಕು ಅಂತ ಅನಿಸುತ್ತದೆ. ಕರಿಯ ಮುಗಿಲ್ಗಳಿಂ ಗಗನ ಮಂಡಲ ಮೊಪ್ಪಿರೆ ಸೋಗಿಯಿಂ ವನಾಂತರ ಮೆಸೆದೊಪ್ಪೆ ತೋರ್ಪ ಮೊಳೆವುಲ್ಗಳಿನೀ ಧರಣಿ ವಿಭಾಗ ಮೊಪ್ಪಿರೆ ಪೊಸವೇಟೆಕಾರರೆದೆಗಳ್ ಪೊಸಕಾರ ಪೊಡರ್ಪು ಗಂಡದೇಂ ಕರಿತುವು ಅದೇಂ ಕಲಂಕಿದುವು ಅದೇಂ ಕುರಿಗೊಂಡುವು ಅದೇಂ ಕನಲ್ದುವೋ. ಆ ಆಕಾಶದಲ್ಲಿ ಆನೆಗಳ ಗುಂಪಿನ ಹಾಗೆ ಮೋಡಗಳು ತುಂಬಿಕೊಂಡಿವೆ. ಭೂಮಿಯಲ್ಲಿ ಗರಿಬಿಚ್ಚಿ ಕುಣಿಯುವ ನವಿಲುಗಳ ತುಂಬಿ ತುಳುಕಾಟ ಮತ್ತು ಎಲ್ಲೆಲ್ಲಿಯೂ ಕೂಡ ಮೊಳೆಯುವಂತಹ ಆ ಒಂದು ಗಿಳಿ ಹಸಿರು ಬಣ್ಣದ ಹುಲ್ಲಿನ ಸೊಗಸು ಮರಕತ ಮಣಿಗಳನ್ನು ಚೆಲ್ಲಾಡಿದಂತೆ ಕಾಣಿಸುವಂಥದ್ದಾಗಿದೆ. ಇನ್ನು ಮಳೆಗಾಲದಲ್ಲಿ ಎಷ್ಟು ದೂರದಲ್ಲಿದ್ದರೂ ಪ್ರಿಯಕರರು ಪ್ರೇಯಸಿಯರನ್ನು ಕಾಣುವುದಕ್ಕೆ ತನ್ನ ಪ್ರವಾಸವನ್ನು ಬಂದ್ ಮಾಡಿ ಬರ್ತಾರೆ. ಹಾಗೆ ಬಂದಾಗ ಆ ಕಾರು ಅಂದರೆ ಕಪ್ಪು ಮೋಡ, ಅದರಿಂದ ಮಳೆಗಾಲಕ್ಕೂ ಅದು ಉಂಟು. ಆ ಒಂದು ಮಳೆಗಾಲದ ವೈಭವ ಅದೆಷ್ಟು ಕೆರಳಿದೆ, ಅದೆಷ್ಟು ಕರಿತಿದೆ, ಅದೆಷ್ಟು ಸೊಗಸುಗೊಂಡಿದೆ ಅಂತ ಕವಿ ಉದ್ಗಾರ ಮಾಡ್ತಾ ಇದ್ದಾನೆ. ಅದಲ್ಲದೆಯೂ ಭವಲಾಲಾಟ ವಿಲೋಚನಾಗ್ನಿಶಿಖೆಯಂ ಬೆಂದಳ್ಕಿ ಮತ್ತಂ ಮನೋಭವನ್ ಎಳ್ಚದೊತ್ತೆ ಕಾಮಕಾಂತೆ ಬಳಿಯುಂ ತನ್ನಿಚ್ಚೆಯಂ ಮೆಚ್ಚಿ ಬಣ್ಣವುರಂ ತೀವಿದ ಮೊಳ್ಕೆಯಾಯ್ತು ನವಿಲಿಂ ಕುಂದಂಗಳಿಂದಿಂದ್ರಗೋಪ ವಿಳಾಸಗಳಿನ್ ಆಲಿಕಲ್ಲ ಪರಲಿಂ ಕಾರುಳ್ ಮಹೀಮಂಡಲಂ. ಭವಲಾಲಾಟ ವಿಲೋಚನಾಗ್ನಿಶಿಖೆಯಂ, ಶಿವನ ಮುಕ್ಕಣ್ಣ, ಅವನು ಮೂರನೇ ಕಣ್ಣಿನ ಅಗ್ನಿ ಬಂದು ಬೇಯಿಸಿದ ಆ ಒಂದು ಬಗೆಯಿಂದ ಮನ್ಮಥ ಸುಟ್ಟು ಬೂದಿಯಾದವನು ಬೆಂದಳ್ಕಿ ಮತ್ತಂ ಮನೋಭವನ್ ಎಳ್ಚೆತ್ತೊಡೆ. ಮತ್ತೆ ಮನ್ಮಥ ಪುನರ್ಜೀವಿತನಾಗಿ ಬಂದಾಗ ಕಾಮಕಾಂತೆ ಅಂದರೆ ರತಿ, ಅವಳು ಕೂಡ ತುಂಬ ಸಂತೋಷಪಟ್ಟು ಅವನ ಹತ್ತಿರಕ್ಕೆ ಬಂದ ಹಾಗೆ ಬಳಿಯಂ ತನ್ನಿಚ್ಚೆಯಂ ಮೆಚ್ಚಿ ಬಣ್ಣವರಂ ತೀವಿದ ಮಾಳ್ಕೆ, ತುಂಬ ಸಂತೋಷಪಟ್ಟು ಹೊಸ ಬಟ್ಟೆಯನ್ನು ಉಟ್ಟುಕೊಂಡಳೋ ಅನ್ನುವಂತೆ, ಭೂಮಿಗೆ ರತ್ನಗಂಬಳಿಯನ್ನು ಹಾಸಿದಳೋ ಅನ್ನುವಂಥ ರೀತಿಯಲ್ಲಿ ಭೂಮಿ ಸೊಗಸಾಯಿತು. ಯಾವುದರಿಂದ? ನವಿಲಿಂ ಕುಂದಂಗಳಿಂ. ಕುಂದ ಅಂತಂದರೆ ಮಳೆಗಾಲದಲ್ಲಿ ಹೂ ಬಿಡತಕ್ಕಂಥ ಮಲ್ಲಿಗೆಗಳು. ಆಮೇಲೆ ಕುಂದಂಗಳಿಂ ಇಂದ್ರಗೋಪಂಗಳಿಂ, ಇಂದ್ರಗೋಪ ವಿಲಾಸಂಗಳಿಂ. ಇಂದ್ರಗೋಪಗಳು ಅಂತಂದರೆ ಈ ದೀಪದ ಹುಳುಗಳು ಮಳೆಗಾಲದಲ್ಲಿ ರೆಕ್ಕೆ ತೆರೆದುಕೊಂಡು ಹಾರುತ್ತಾ ಬರುತ್ತವೆ. ಒಂದು ರೀತಿ ಕಂದುಗೆಂಪು ಬಣ್ಣದಲ್ಲಿರುತ್ತವೆ. ಅಲ್ಲಿಂದ ಆಲಿಕಲ್ಲ ಪರಲಿಂ, ಪರಲ್ಲಂದರೆ ಹರಳು, ಆಲಿಕಲ್ಲಿನ ಹರಳುಗಳಿಂದ ಈ ಇಡೀ ಭೂಮಿಯೇ ಬಣ್ಣ ಬಣ್ಣವಾಗಿ ಚಿತ್ರಿತವಾಯಿತು. ಮನ್ಮಥ ಮತ್ತೆ ಪುನರುದೀಯಮಾನವಾಗಿ ಬಂದ ಅನ್ನುವ ಸಂತೋಷದಿಂದ ರತಿಯೇ ಈ ಅಲಂಕಾರ ಮಾಡಿದಳು ಅನ್ನುವಂತೆ ಕಾಣ್ತಾ ಇದೆ ಅಂತ ಕವಿ ತುಂಬ ಸೊಗಸಾದಂಥ ಒಂದು ಉತ್ಪ್ರೇಕ್ಷೆಯನ್ನು ಮಾಡಿದ್ದಾನೆ. ಈ ರೀತಿ ಮಳೆಗಾಲ ಬಂದಿದೆ. ಆಗ ಪಾಂಡವರು ಕಾಡಿಗೆ ಪ್ರವೇಶ ಮಾಡಿದ್ದಾರೆ. ಆ ಸಂದರ್ಭದಲ್ಲಿಯೇ ಕಿರ್ಮೀರ ಅಥವಾ ಕಿಮ್ಮೀರ ಅನ್ನುವ ರಾಕ್ಷಸ ಎದುರಾಗ್ತಾನೆ. ಇದನ್ನೆಲ್ಲ ಮೂಲ ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳುವ ಹಾಗೆ ಬರುತ್ತದೆ. ಅವನು ಹೇಗಿದ್ದ ಕಿರ್ಮೀರ ಮತ್ತು ಅವನು ಭೀಮಸೇನನ ಕೈನಲ್ಲಿ ಯಾವ ಥರ ಸತ್ತ ಅನ್ನೋದನ್ನು ಒಂದು ಪದ್ಯದಲ್ಲಿಯೇ ಹೇಳಿಬಿಡ್ತಾನೆ. ಮಸಿಯಂ ಪುಂಚಿಸಿದಂತೋಟಪ್ಪತನು ನೀಳಾಂಬೋಧರಂ ದಾಡೆಗಳ್ ಪೊಸಮಿಂಚು ಉಗ್ರ ವಿಳೋಚನಂ ದಿವಿಜಗೋಪಂ ಕಾರೊಮೇಣ್ ಕಾಳರಕ್ಕಸನೋ ಪೇಳಿನೆ ಬಂದು ತಾಗಿ ಗದೆಯಂ ಕೊಂಡೈದೆ ಭೀಮಂ ಸಿಡಿಲ್ ಪೊಯ್ದವೊಲಾಗೆ ಪೊಯ್ದ ನಿಳೆಯೊಳ್ ಕಿರ್ಮೀರನಂ ವೀರನಂ. ಈ ಕನ್ನಡದಲ್ಲಿ ಶಾರ್ದೂಲ ವಿಕ್ರೀಡಿತ, ಮತ್ತೇಭವಿಕ್ರೀಡಿತ ಮೊದಲಾದ ವೃತ್ತಗಳನ್ನು ನಿರ್ವಾಹ ಮಾಡುವಾಗ ವಿಶೇಷವಾಗಿ ಈ ವಿಕ್ರೀಡಿತಗಳನ್ನು ಪಾದಾಂತದಲ್ಲಿ ಅವು ಸಮಾನ ಶ್ರುತಿಯಲ್ಲಿ ಬರುತ್ತವೆ. ಅದು ಹೇಗಿರುತ್ತದೆ ಅಂತಂದರೆ 2 ತಗಣಗಳು ಬರುತ್ತವೆ. ಲೆಕ್ಕದ ಪ್ರಕಾರವಾಗಿ ಹೋದರೆ ಯಾವುದೋ ಬೇರೆ ಆಗುತ್ತದೆ. ಆದರೆ ಈ ಕೊನೆಯ 2 ಗಣಗಳನ್ನು ನೋಡಿದ್ರೆ, 2 ಗಣಾಕ್ಷರ ವಿನ್ಯಾಸವನ್ನು ನೋಡಿದರೆ ಅದು ತಗಣ ನಾನನ ಅಂತ ಬರುತ್ತದೆ. ಕಿರ್ಮೀರನಂ ವೀರನಂ, ಆ ರೀತಿ 3 ಅಕ್ಷರಗಳ ತಗಣಗಳು 2 ಯಾವುದಿವೆ ಅವುಗಳಿಗೆ ಸಮಾನ ಶ್ರುತಿಯಿಂದ ಪ್ರಾಸ ಪುರೋಹಿತ ಮೂಲಕ ಪಾಣಿಗ್ರಹಣ ಮಾಡಿಸುವಂಥದ್ದು ಪಂಪನಿಂದ ಮೊದಲುಗೊಂಡು ಮುದ್ದಣನವರೆಗೆ ಬಂದಿರತಕ್ಕಂಥದ್ದು 1000 ವರ್ಷಗಳಿಂದ ನಾವು ಕಾಣತಕ್ಕಂಥದ್ದು.
ವಿಶೇಷವಾಗಿ ಪಂಪನಂತೂ ಇಂಥ ಛಂದಸ್ಸುಗಳು ಬಂದರೆ ಪಾದಾಂತದಲ್ಲಿ ತುಂಬ ಸುಂದರವಾದಂಥ ಯತಿಯ ಬಳಿಕ ಬರುವ ಒಂದು 7 ಅಕ್ಷರದ ಮಟ್ಟದ ಪದಪುಂಜ ಇರುತ್ತದೆ. ನನನ ನನ 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 ನಾ ನಾ ನ ನಾ ನಾ ನ ನಾ 7 ಅಕ್ಷರ ಬಂತು. ನಾ ನಾ ನನ ನಾ ನನ ಮತ್ತೆ ಭ ನಾ 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 ನನ ನಾ ನನ 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 ನಾ 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 ನನ. ಅದು ಶಾರ್ದೂಲ. ಆ ಶಾರ್ದೂಲ ಮತ್ತೇಭಗಳ ಪಾದಾಂತದಲ್ಲಿ ಬರುವಂತಹ ಈ 7 ಅಕ್ಷರಗಳ ಒಂದು ಪದಪುಂಜ ಸಂಸಾರ ಸಾರೋದಯಂ ವಿದ್ವಿಷ್ಟ ವಿದ್ರಾವಣಂ, ಈ ಥರ ಒಂದು ಸಮಾಸಗಳನ್ನು ಅಚ್ಚುಕಟ್ಟಾಗಿ ಬಳಸಿ ಕವಿ ಸೊಗಸನ್ನು ಮಾಡ್ತಾನೆ ಪಂಪ. ಈ ಒಂದು ಮತ್ತೇಭ ಶಾರ್ದೂಲ ವೃತ್ತಗಳ ಪಾದಾಂತದಲ್ಲಿ ಬರುವಂತಹ ತುಂಬ ಸೊಗಸಾದ ಆ 7 ಅಕ್ಷರಗಳ ಒಂದು ಗುರುಲಘು ವಿನ್ಯಾಸ ಇದೆಯಲ್ಲ, ಅದು ಅಸಾಮಾನ್ಯವಾದದ್ದು. ನಾನು ಅನೇಕ ವರ್ಷಗಳಿಂದ ಇದನ್ನು ಗಮನಿಸಿಕೊಂಡು ಬಂದಿದ್ದೆ. ಅದು ನನ್ನ ಭ್ರಮೆಯೋ ಅಂತಲೂ ಕೆಲವು ಸರ್ತಿ ಅನ್ನಿಸ್ತಾ ಇತ್ತು, ಅಷ್ಟು ಫ್ಯಾಸಿನೇಟಿಂಗು. ಈಚೆಗೆ ನನ್ನ ತರುಣ ಮಿತ್ರ ವಾಸುಕಿ ಇದು ಸಹ ಈ ವೃತ್ತಗಳಲ್ಲಿ ತುಂಬ ಜೀವಾಳ ಅನ್ನಿಸ್ತಕ್ಕಂಥದ್ದು ಅಂತ ಹೇಳ್ದ. ನನಗೆ ತುಂಬ ಸಂತೋಷವಾಯಿತು. ನಾನು ಕಂಡಿದ್ದು ಭ್ರಮೆಯಲ್ಲ, ಇನ್ನೊಬ್ಬ ಕೂಡ ಕಂಡುಕೊಂಡಿದ್ದಾನೆ. ಇವು ವೃತ್ತಗಂಧ ಮೋಹಿತರಾದಂಥವ್ರದಲ್ಲ, ಅದು ಸಹಜವಾಗಿ ಇರತಕ್ಕಂಥದ್ದು ಅಂತ. ಅಂದರೆ ಪದ್ಯಶಿಲ್ಪದಲ್ಲಿ ಇವೆಲ್ಲ ಉಂಟು, ಈ ಸ್ವಾರಸ್ಯಗಳೆಲ್ಲ ಕಾಣಿಸುತ್ತವೆ. ಅವನು ಹೇಗಿದ್ದಾನೆ ಕಿರ್ಮೀರ ಅಂದರೆ ಮಳೆಗಾಲದ ಹಾಗಿದ್ದಾನೆ ಅಂತ. ಹೇಗೂ ಮಳೆಗಾಲದ ವರ್ಣನೆ ಮಾಡ್ತಿದ್ದಾನೆ, ಅದರ ಜೊತೆಗೆ ತೆಗೆದುಕೊಂಡು ಬಂದಿದ್ದಾನೆ. ಮಸಿಯಂ ಪುಂಜಿಸೆ ತಂತು ಟಪ್ಪತನು ನೀಳಾಂಬೋದರಂ, ಮಸೀನ್ ಮೈಗೆ ಹಚ್ಚಿಕೊಂಡು ಬಂದಂತೆ ಮೈಯೆಲ್ಲ ಕಾರ್ಗಪ್ಪು ಮತ್ತು ಮಳೆಗಾಲದ ಮೋಡದ ಬಣ್ಣ. ದಾಡೆಗಳು ಹೊಸ ಮಿಂಚು, ಅವನ ಭಯಂಕರವಾದ ಕೋರೆಗಳು ಹೊಸ ಮಿಂಚಿನ ಹಾಗಿವೆ. ಉಗ್ರ ವಿಲೋಚನಂ ದಿವಿಜಗೋಪಂ, ಕಣ್ಣು ಗೋರೋಜನದ ಬಣ್ಣದಲ್ಲಿದ್ದು ಇಂದ್ರಗೋಪಗಳ ಕಾಂತಿಯನ್ನು ಧಿಕ್ಕರಿಸುವಂತೆ ಇದೆ. ಕಾರೊಮೇಣ್ ಕಾಳ ರಕ್ಕಸನೋ, ಇದು ಮಳೆಗಾಲವೋ ರಾಕ್ಷಸನೋ ಅಂತ ಗೊತ್ತಾಗದಂತೆ ಅವನು ಬಂದರೆ ತಾಗೆ ಯುದ್ಧಕ್ಕೆ ನಿಂತಾಗೆ ಗದೆಯಂ ಕೊಂಡು ಐದೆ ಭೀಮಂ, ಗದೆಯನ್ನು ಕೊಂಡ ಭೀಮ ಬಂದು ಸಿಡಿಲ್ದು. ಮಳೆಯೆಲ್ಲ ಆಯಿತು, ಇನ್ನು ಸಿಡಿಲಬೇಕು. ಭೀಮನ ಭಯಂಕರವಾದಂತಹ ರೌದ್ರ ಭೀಕರ ಸ್ವರವೇ ಗುಡುಗಾದರೆ ಇನ್ನು ಅವನ ಉಗ್ರವಾದ ಆಕ್ರಮಣ ಅಟಕಾಯಿಸುವಿಕೆ ಏನಿದೆ, ಅಟ್ಯಾಕಿಂಗ್, ಅದು ಸಿಡಿಲಾಗಿ ಸಿಡಿಲ್ ಪೊಯ್ದವಲಾಗಿ, ಅಂದರೆ ಅವನು ಮಳೆಯಂತೆ ಬಂದ, ಭೀಮ ಅವನ ಮೇಲೆ ಸಿಡಿಲಾಗಿ ಬಿದ್ದ. ಎಷ್ಟು ಸುಂದರವಾದ ರೀತಿಯಲ್ಲಿ ಮಳೆಗಾಲಕ್ಕೆ ಒಂದು ಆ್ಯಂಟಿ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾನೆ. ಮಳೆಗಾಲದ ಮೇಲೆ ಸಿಡಿಲು ಬಿತ್ತು ಅನ್ನುವಂತೆ. ಸಿಡಿಲ್ ಪೊಯ್ದವಲಾಗೆ ಪೊಯ್ದನ್ ಎಳೆಯೋಳ್. ನೋಡಿ, ಸಿಡಿಲು ಭೂಮಿ ಮೇಲೆ ಬೀಳೋದು, ಅವನು ಎತ್ತಿ ಭೂಮಿಗೆ ಕುಕ್ಕಿದ್ರೆ ಒಂದು ಸಿಡಿಲು ಬಿದ್ದಂತೆ ಆಯಿತು. ಸಿಡಿಲ್ ಪೊಯ್ದವಲಾಗಿ ಪೊಯ್ದ ನಿಳಿಯಂ ಕಿರ್ಮೀರನಂ ವೀರನಂ. ಇವನು ಕಿರ್ಮೀರ ಬಕಾಸುರನ ತಮ್ಮ. ಅವನನ್ನು ವನಪ್ರವೇಶ ಕಾಲದಲ್ಲಿಯೇ ಭೀಮ ಮರ್ದನ ಮಾಡಿದ್ದಾನೆ. ಅದಾದ ಮೇಲೆ ಪಾಂಡವರು ಕಾಡಿನಲ್ಲಿ ಕಷ್ಟಪಡ್ತಾ ಇದ್ದಾರೆ. ಆ ಕಾಡಿನ ಜೀವನವೂ ಅವರಿಗೆ ಒಂದು ರೀತಿಯ ಆಸ್ಥಾನದ ಜೀವನದಂತೆ ಆಗಿದೆ. ಇದನ್ನು ಕುಮಾರವ್ಯಾಸ ದುರ್ವಾಸನ ಆತಿಥ್ಯದ ಕಾಲದಲ್ಲಿ, ಅಂದರೆ ದುರ್ವಾಸನ ಈ ಧರ್ಮರಾಜ ಆತಿಥ್ಯ ಕೊಡುವಾಗ ಧರ್ಮರಾಜನ ಬಾಯಿಂದ ಹೇಳಿಸ್ತಾರೆ. ಇಲ್ಲಿ ಕವಿ ಕುಮಾರವ್ಯಾಸನಿಗೆ ಸ್ಫೂರ್ತಿಯಾಗುವಂಥ ಒಂದು ಪದ್ಯವನ್ನು ಬರೆದಿದ್ದಾನೆ. ಪ್ರಾಯಶಃ ಇದರಿಂದ ಕುಮಾರವ್ಯಾಸ ಸ್ಫೂರ್ತಿಗೊಂಡನೇನೋ ಅಂತ ಅನಿಸುತ್ತದೆ. ಇದು ಕವಿ ತಾನಾಗಿ ಹೇಳುವಂಥದ್ದು, ಅಲ್ಲಿ ಕುಮಾರವ್ಯಾಸ ಪತ್ರದ ಬಾಯಿಂದ ಹೇಳಿಸಿದ್ದಾನೆ. ಕವಿ ತಾನಾಗಿ ಹೇಳಿದರೆ ಕವಿ ಪ್ರೌಢೋಕ್ತಿ, ಪತ್ರಗಳ ಬಾಯಿಂದ ಹೇಳಿಸಿದರೆ ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ. ಕವಿ ಪ್ರೌಢೋಕ್ತಿಗಿಂತ ಕವಿನಿಬದ್ಧ ಪ್ರೌಢೋಕ್ತಿ ಮತ್ತೂ ಚಮತ್ಕಾರಕ ಅಂತ ಧ್ವನ್ಯಾಲೋಕಕಾರ ಆನಂದವರ್ಧನ ಹೇಳ್ತಾನೆ. ಪಾಸರೆ ಸಿಂಹಪೀಠಂ ಅಳಿನೀರುತಿ ಮಂಗಳಗೀತಿ ಭೂತಳಂ ಪಾಸು ಮೃಗವ್ರಜಂ ಪರಿಜನಂ ಪೊದರ ಓಲಗಸಾಲೆ ಮೊಕ್ಕಳಂ ಬೀಸುವ ಗಾಳಿ ಚಾಮರದ ಗಾಳಿಯನ್ನಲ್ಲಿ ದೊರವೆತ್ತದೇಂ ಸುಖಾವಾಸ ನಿಮಿತ್ತವಾಯಿತು ವನವಾಸ ನಿವಾಸಮೆ ಪಾಂಡುಪುತ್ರರ. ಪಾಸರೆ ಅಂದರೆ ಹಾಸರೆ, ಕಲ್ಲು, ಕಲ್ಲು ಬಂಡೆಗಳು ಸಿಂಹಪೀಠ ಸಿಂಹಾಸನವಾಗಿವೆ. ಅಳಿನೀರುತಿ ತುಂಬಿಗಳ ಝಂಕಾರ ಮಂಗಳ ಗೀತಿ, ಅವರ ಮಂಗಳ ಗೀತ ಸುಪ್ರಭಾತಾದಿಗಳಿಗೆ ಆಗಿವೆ. ಭೂತಳಂ ಪಾಸು, ಇನ್ನು ನೆಲವೇ ಅವರಿಗೆ ಹಾಸಿಗೆ ಆಗಿದೆ. ಮೃಗವ್ರಜಂ ಪರಿಜನಂ, ಜಿಂಕೆ ಮೊದಲಾದ ಪ್ರಾಣಿಗಳೇ ಪರಿವಾರವಾಗಿದೆ. ಪೊದರ್ ಓಲಗ ಶಾಲೆ, ಅಂದರೆ ಅಲ್ಲಿರತಕ್ಕಂಥ ಪೊದೆಗಳೇನೆ ಓಲಗ ಶಾಲೆ ಸಭಾಭವನವಾಗಿದೆ. ಇನ್ನು ಮೊಕ್ಕಳಂ ಬೀಸುವ ಗಾಳಿ, ತುಂಬ ಚೆನ್ನಾಗಿ ವಿಶೇಷವಾಗಿ ಬೀಸುವ ಗಾಳಿ ಚಾಮರದ ಗಾಳಿಯನ್ನಲ್ಲಿ, ಅದು ಚಮರಿ ಮೃಗಗಳ ಬಾಲದಿಂದ ಮಾಡತಕ್ಕಂಥ ಪರಿಜನರ ಮಧ್ಯದಲ್ಲಿ ರಾಜರಿಗೆ ಮಾಡಿಸುವ ಆ ಒಂದು ಚಾಮರ ಸೇವೆ ಆದಾಗ ದೊರೆವೆತ್ತದೇಂ ಸುಖಾವಾಸ ನಿಮಿತ್ತವಾಯಿತು, ಇವರಿಗೆ ಒಂದು ಸುಖಾವಾಸದಂತೆ ಆಯಿತು ವನವಾಸ ನಿವಾಸ ಪಾಂಡುಪುತ್ರರಿಗೆ ಅಂತ. ಆಮೇಲೆ ಅಲ್ಲಿ ಸಿಂಧು ಸವ್ವೀರ ದೇಶಾಧಿಪತಿ ದುಷ್ಟನಾದ
ಜಯದ್ರಥ ಸೈಂಧವ ಅವನು ಬರ್ತಾನೆ, ಅವನು ದ್ರೌಪದಿಯನ್ನು ಕೆಣಕ್ತಾನೆ. ಆ ಪ್ರಕರಣ ಉಂಟು. ಅದನ್ನು ಚಿಕ್ಕದಾಗಿ ಹೇಳ್ತಾನೆ. ಮೃಗೆಯ ಕ್ರೀಡೆಗೆ ಪಾಂಡುರಾಜ ತನಯರ್ ಪೋಪನ್ನಗಂ ಬಂದು ತೊಟ್ಟಗೆ ಪಾಂಚಾಳಿಯ ನೆತ್ತಿ ತನ್ನ ರಥದೊಳ್ ತಂದಿಟ್ಟುಕೊಂಡು ಇದನನ್ನಗಂ ಅಂತ ಪಡೆಮಾತು ಗೇಳ್ದತಿ ಬಳರ್ ಭೀಮಾರ್ಜುನರ್ ಕಾಯ್ದು ಕೈಮಿಗೆ ಬೆನ್ನಂ ಪರಿದೆತ್ತ ಪೋಪೆ ಎಲವೋ ಪೋಗಲೆಂದೈದಿದರ್. ಇಡೀ ಪ್ರಕರಣವನ್ನು ಒಂದು ಮತ್ತೆ ಭವಿಕ್ರೀಡಿತದಲ್ಲಿ ಹಿಡಿದಿಟ್ಟು ಕೊಡ್ತಾನೆ. ಮೃಗೆಯ ಕ್ರೀಡೆಗೆ ಬೇಟೆಗೆ ಪಾಂಡುರಾಜ ತನಯರ್ ಪೋಪನ್ನಗಂ, ಪಾಂಡುರಾಜ ಕುಮಾರರು ಪಾಂಡವರು ಹೋಗಿದ್ದಾಗ ಬಂದು ತೊಟ್ಟಗೆ ಬಂದು ಹಿಂದು ಮುಂದು ನೋಡದೆ ಪಾಂಚಾಳಿಯ ನೆತ್ತಿ ತನ್ನ ರಥದೊಳು ತಂದಿಟ್ಟುಕೊಂಡು ಇವನ ರಥದಲ್ಲಿ ಪಾಂಚಾಲಿಯನ್ನು ಹೆಡೆಬುರಿ ಕಟ್ಟಿ ಎತ್ತಿ ಹಾಕಿಕೊಂಡು ಇವನ ಅನ್ನೆಗಂ ಅವನು ಹೋಗ್ತಾ ಇದ್ದಾಗ ಅಂಥ ಪಡೆಮಾತು ಗೇಳ್ದು ಪರಿವಾರದ ಇಂದ್ರಸೇನ ಅಂತ ಒಬ್ಬ ಸಾರಥಿ ಇದ್ದ, ಅವನ ಮಗಳು ಧಾತ್ರೇಯಿಕ ಅಂತ ಇದ್ದಳು. ಅವಳು ದ್ರೌಪದಿಯನ್ನು ಹೀಗೆ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ ಕೂಗಾಡಿದಳು. ದ್ರೌಪದಿಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾ ಇರೋ ರಥದಿಂದ ಧೌಮ್ಯ ಓಡಿ ಬರ್ತಾ ಇದ್ದ. ಅದನ್ನೆಲ್ಲ ಮೂಲ ಮಹಾಭಾರತದಲ್ಲಿ ನಾವು ನೋಡ್ತೀವಿ. ಹಾಗೆ ಬಂದು ಅತಿಬಳರ್ ಭೀಮಾರ್ಜುನರ್ ಕಾಯ್ದು ಕೈಮಿಗೆ ಅವರು ತಕ್ಷಣ ಹೋಗಿ ಹಿಡಿದುಕೊಂಡು ಬಂದು ಅವರು ಎಲ್ಲೋ ಹೋಗಬೇಡ ಹೋಗಬೇಡ ಪೇ ಎಲವೋ ಪೋಗಲೆಂದೈದಿದರು, ನೀನು ಹೋಗಬೇಡ ಅಂತ ಹೇಳಿ ಬೆನ್ನಟ್ಟಿ ಅಂತೈತಿ ತದ್ಗಧಾ ಗಾತದೊಳುಂ ಬಾಣ ಪಾತದೊಳುಂ ಅವನ ರಥಮಂ ಶತಚೂರ್ಣಂ ಮಾಡಿ ಜಯದ್ರಥನಂ ಕೋಡಗಗಟ್ಟು ಗಟ್ಟಿ. ಇದು ಮತ್ತೆ ಪಂಪ ಹೇಳ್ತಾನೆ ಕೋಡಗಗಟ್ಟು ಅಂತ. ಅವನ ಕಾಲದಲ್ಲಿ ತುಂಬ ಕೋತಿಗಳನ್ನು ಜನ ಹೀಗೆ ಕಟ್ತಾ ಇದ್ರು ಅನಿಸುತ್ತೆ, ತುಂಬ ಕಾಟ ಕೊಡ್ತಾ ಇತ್ತು ಅನಿಸುತ್ತೆ. ಅವನು ಬರಿತಾನಲ್ಲ, ನಮ್ಮ ಆಂಡಯ್ಯ ಅಡರ್ದೇರಿ ಕೋಡಗಂಗಳ್ ಕಡುಪಿಂದಂ ಪೀರೆ. ಅವು ಕೋತಿಗಳು ಮರ ಹತ್ತಿ ತೆಂಗಿನ ಕಾಯಿಗಳನ್ನು ಒಡೆದು ಎಳನೀರನ್ನು ಹೀರ್ತಲೇ ಇರ್ತಾ ಇದ್ವು ಅಂತ. ಆ ಥರ ಎಲ್ಲ ತೊಂದರೆ ಕೊಡ್ತಾ ಇದ್ದಿದ್ದರಿಂದ ಈ ಬನವಾಸಿ ದೇಶದ ಜನ ಕೋತಿಗಳನ್ನು ಕಟ್ಟಾಕುವುದರೊಳಗೆ ಒಂದು ಪ್ರಾವೀಣ್ಯ ಪಡೆದಿದ್ದಿರಬೇಕು. ಅದಕ್ಕೆ ಮತ್ತೆ ಕೋಡಗಗಟ್ಟು ಅಂತ ಹೇಳ್ತಾನೆ. ಅದೊಂದು ಈಡಿಯಮ್. ಬೆನ್ನಂ ಬಿಲ್ಲ ಕೊಪ್ಪಿನೋಳ್ ಇರಿದು, ಬೆನ್ನನ್ನು ಬಿಲ್ಲಿನ ತುದಿಯಿಂದ ತಿವಿದು ಮುಂದೆ ಹೋಗೋ ನಮ್ಮ ಮಣ್ಣಿನ ಕಾಲಿಗೆ ಬೀಳೋ ಅಂತ ಹೇಳಿ ನಡೆಯಿಸಿ ಪಾಂಚಾಳಿಯಂ ಲೀಲೆಯಿಂದೊಡಗೊಂಡು ಬೀಡಿಂಗೆ ಬಂದು ಹಾಗೆ ಮಾಡ್ತಾರೆ. ಬಂದು ಧರ್ಮರಾಜನ ಹತ್ರ ಹೇಳ್ತಾರೆ, ಲಾಕ್ಷಾಗ್ರಹಮಂ ಪುಗಿಸಲು ಅಕ್ಷಕ್ರೀಡೆಯೊಳೆ ಧರಣಿಯಂ ಕೊಳಲುಂ ಪಿಂಗಾಕ್ಷನ್ಗೆ ವೇಳ್ದು ಸೈರಿಸದೆ ಆಕ್ಷೇಪಮದವು ಇನ್ನೆಮ್ಮನಲ್ಲಿ ಛಿದ್ರಿಸ ಬಂದೈ. ಪಾಪ ಜಯದ್ರಥ ಮೇಲೆ ಅವನು ಮಾಡದೇ ಇರೋ ಕೆಟ್ಟ ಕೆಲಸವನ್ನೆಲ್ಲ ಆರೋಪ ಮಾಡಿ ಅಲಿಗೇಟ್ ಮಾಡ್ತಾ ಇದ್ದಾರೆ. ಇದು ತುಂಬ ಆಕ್ಷೇಪ ಅರ್ಹವಾದದ್ದು. ಈ ಭೀಮಾರ್ಜುನರ ಬಾಯಿಂದ ಪಂಪ ಹೇಳಿಸಿರೋ ಪದ್ಯಕ್ಕೆ ಮೂಲ ಮಹಾಭಾರತದಲ್ಲಿರಲಿ ಇವನ ಕಾವ್ಯದಲ್ಲಿಯೇ ಎವಿಡೆನ್ಸ್ ಇಲ್ಲ. ಏನೋ ಒಂದು ಮಾತು ಹೇಳಿಬಿಟ್ಟಿದ್ದಾನೆ. ಇಲ್ಲಿ ನಾನು ಟಿಪ್ಪಣಿ ಬರ್ಕೊಂಡಿದ್ದೇನೆ, ಜಯದ್ರಥ ವಾಸ್ ನಾಟ್ ದೇರ್ ಇನ್ ದಿ ಪಿಕ್ಚರ್ ಅಕಾರ್ಡಿಂಗ್ ಟು ವ್ಯಾಸ ಇವನ್ ಅಕಾರ್ಡಿಂಗ್ ಟು ಪಂಪ ಅಂತ. ಲಾಕ್ಷಾಗ್ರಹ ದಾಹದ ಕಾಲದಲ್ಲಿ ಜಯದ್ರಥ ದುರ್ಯೋಧನ ನೋಡೇ ಇರಲಿಲ್ಲ ಪರಸ್ಪರ. ಜಯದ್ರಥನಿಗೆ ತನ್ನ ತಂಗಿ ದುಶ್ಯಳೆಯನ್ನು ಮದುವೆ ಮಾಡಿಕೊಟ್ಟೇ ಇರಲಿಲ್ಲ. ಆಗ ಇನ್ನು ಅಕ್ಷಕ್ರೀಡೆಯೊಳ್ ಧರಣಿಯಂ ಕೊಳಲು, ಇನ್ನು ಜೂಜಾಟದ ಕಾಲದಲ್ಲಿ ಅವನು ಸಭೆಯಲ್ಲಿರಲೇ ಇರಲಿಲ್ಲ ಅಂತ ಗೊತ್ತಾಗುತ್ತದೆ. ದುಷ್ಟ ಚತುಷ್ಟಯ ಮಾತ್ರ ಇದ್ದಿದ್ದು. ಅವನು ಆಮೇಲೆ ಬಂದು ಸೇರಿಕೊಂಡ ಯುದ್ಧದ ಕಾಲದಲ್ಲಿ. ನಡುವೆ ವನವಾಸದ ಕಾಲದಲ್ಲಿ ಅವನು ಕಾಶಿರಾಜಪುತ್ರಿಯ ಸ್ವಯಂವರಕ್ಕೆ ಹೋಗ್ತಾ ಇದ್ದವನು. ಕೋಟಿಕಾಸ್ಯ ಅಂತ ಮತ್ತೊಬ್ಬ ರಾಜಪುತ್ರನ ನೆರವಿಂದ ದ್ರೌಪದಿಯನ್ನು ಕೆಣಕಿದ್ದು ಅಂತ ಮೂಲ ಮಹಾಭಾರತ ಹೇಳುತ್ತದೆ. ಪಂಪ ಈ ಥರದ್ದು ಏನೇನೋ ಅಸಂಗತಿಗಳನ್ನು ಮಾಡ್ತಾನೆ. ತೊಂದರೆ ಇಲ್ಲ, ಇದೇನು ದೊಡ್ಡ ಆಕ್ಷೇಪ ಏನಲ್ಲ. ಆ ಜಯದ್ರಥನ ಮೇಲೆ ಮಾಡಿದಂಥ ದೊಡ್ಡ ಆಕ್ಷೇಪ ಏನೂ ಅಲ್ಲ. ಜಯದ್ರಥನೂ ಅಷ್ಟೇ ಮಹಾ ನೀಚ. ಅವನ ಮೇಲೆ ಇಂಥ ಆಕ್ಷೇಪಗಳು ಮಾಡ್ಬೋದು, ತೊಂದರೆ ಇಲ್ಲ. ಫಾಲ್ಸ್ ಕೇಸುಗಳನ್ನು ಹಾಕ್ಬೋದು. ಅರೆ ಸುಮ್ಮನೆ ಎಲ್ಲೆಲ್ಲಿ ವ್ಯಾಸಭಾರತ, ಪಂಪಭಾರತ, ಕುಮಾರವ್ಯಾಸ ಭಾರತ ಸೇರುತ್ತೆ, ಬೇರೆಯಾಗುತ್ತದೆ ಅನ್ನುವ ತೌಲನಿಕ ಅಧ್ಯಯನದ ಕುತೂಹಲಿಗಳ ಜಿಜ್ಞಾಸೆ ತಣಿಸೋದಿಕ್ಕಷ್ಟೇ. ಆಮೇಲೆ ಕಾಡೊಳ್ ಬೇಡರಂತೆ ತೊಳಲ್ವ ದಾಯಿಗರ ಕಂದಿ ಕುಂತಿದ ಮೊಗಂಗಳಂ ನೋಡುವುದುಂ ಎನ್ನನ್ನವರಿಂ ನೋಡಿಸುವುದುಂ ಈಯಡೆ ಸಂಸಾರ ಫಲಮೆಂದು ಹೀಗೆ ಅವನನ್ನು ಓಡಿಸ್ತಾರೆ. ಮತ್ತು ಅವನು ಶಿವನನ್ನು ಭಜಿಸಿ ಕೈಲಾಸದಲ್ಲಿ ಪಾಂಡವರನ್ನು ಒಂದು ದಿವಸ ಅನುವರ ಅಂದರೆ ಯುದ್ಧ ಗೆಲ್ಲುವನೆಂದು ವರಂ ಪಡೆದು ಪೋದನ್, ವರವನ್ನು ಪಡೆದು ಹೋಗ್ತಾನೆ ಅಂತ. ಅಲ್ಲಿ ಶಿವ ಅರ್ಜುನನನ್ನು ಬಿಟ್ಟು ಮಿಕ್ಕ ಎಲ್ಲರನ್ನೂ ಗೆಲ್ಲುವಂಥದ್ದು ಅಂತ ಮಾಡಿರ್ತಾನೆ. ಯಾಕೆಂದರೆ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟಿರ್ತಾನೆ. ಆ ಪ್ರಸಂಗ ಹಾಗೆ ಬರುತ್ತದೆ. ಜಯದ್ರಥ ಮಾಡಿದ ಕೆಲಸ ಅರ್ಜುನ ಪಾಶುಪತ ತೆಗೆದುಕೊಂಡ ಮೇಲೆ ಅಂತ ಮೂಲದಲ್ಲಿ ಬರುವಂಥದ್ದು. ಇವನು ಮೊದಲೇ ಮಾಡಿಬಿಟ್ಟಿದ್ದಾನೆ. ಈ ಥರ ಪೂರ್ವಾಪರ ವ್ಯತಿಕ್ರಮವನ್ನು ಮಾಡ್ತಾ ಇರ್ತಾನೆ ಪಂಪ. ಹಾಗಾಗಿ ನನ್ನ ಸಮಾನನಾದ ಅರ್ಜುನನನ್ನು ನೀನು ಗೆಲ್ಲೋದಕ್ಕಾಗೋಲ್ಲ, ಇನ್ನು ನಿನ್ನಗೆ ಗೆಲ್ಲೋದಕ್ಕೆ ಮಿಕ್ಕ 4 ಪಾಂಡವರನ್ನು ಉಳಿಸ್ಕೊಡ್ತೀನಿ ಅಂತ ಮಾಡ್ತಾನೆ ಅಂತ ಬರುತ್ತದೆ.
ಪಂಪನಿಗೆ ಅದು ಗೊತ್ತಿದ್ದರೆ ಅರ್ಜುನನ ಅರಿಕೇಸರಿ ವೈಭವವನ್ನು ಹೇಳೋಕ್ಕೆ ಇನ್ನೊಂದು ನೆವ ಆಗ್ತಾ ಇತ್ತು. ಯಾಕೋ ಬಿಟ್ಟ ಪಾಪ, ಏನು ಮಾಡೋಣ, ಕಳ್ಕೊಂಡ. ಇತ್ತ ದುರ್ಯೋಧನ ಘೋಷಯಾತ್ರೆಗೆ ಬರ್ತಾನೆ. ಕಾಡೊಳ್ ಬೇಡರಂತೆ ತೊಳಲ್ವ ದಾಯಿಗರ ಕಂದಿ ಕುಂದಿದ ಮೊಗಂಗಳಂ ನೋಡುವುದು ಎನ್ನನ್ ಅವರಿಂ ನೋಡಿಸುವುದು. ಕಾಡಿನಲ್ಲಿ ನೊಂದು ಬೆಂದು ತೊಳಲಿ ಬೆಂಡಾದ ಪಾಂಡವರ ಮುಖ ನೋಡುವುದು ಮತ್ತು ತಾನೆಷ್ಟು ಪ್ರತಾಪಿಯಾಗಿ ವೈಭವದಿಂದ ಸುಖಭೋಗದಿಂದ ಮೆರಿತಾ ಇದ್ದೀನಿ ಅಂತನ್ನೋದನ್ನು ಅವರಿಗೆ ನೋಡಿಸುವುದು. ಇದು ಮಾಡುವುದಿದೆಯಲ್ಲ, ಅದು ಸಂಸಾರ ಫಲಂ, ಅದೇ ಬದುಕಿನ ಸಾರ ಸರ್ವಸ್ವ, ಸಂಸಾರ ಸಾರೋದಯ ಅಂತ ಭಾವಿಸಿ ನಾಗಪುರದಿಂ ಪುರಮಟ್ಟು, ನಾಗಪುರ ಅಂತಂದರೆ ಹಸ್ತಿನಾಪುರ, ನಾಗ ಅನ್ನೋದಕ್ಕೆ ಇಲ್ಲಿ ಗಜ ಅಂತ ಅರ್ಥ, ಹಸ್ತಿ ಅನ್ನೋದಕ್ಕೆ ಹಸ್ತಃ ಅಸ್ಮಿನ್ನಿತಿ ಹಸ್ತಿ ಅಂತ, ಸೊಂಡಿಲೇ ಒಂದು ದೊಡ್ಡ ಕೈಯ ಆನೆಗೆ, ಆ ಕಾರಣದಿಂದ ಬಂದದ್ದು. ಗಜಪುರ ಅಂತ ಕುಮಾರವ್ಯಾಸ ಅನೇಕತ್ರ ಉಲ್ಲೇಖ ಮಾಡ್ತಾನೆ. ಪೊರಮಟ್ಟು ದುಶ್ಯಾಸನಾದಿಗಳ ಪನೂರ್ವರ್ ತಮ್ಮಂದಿರಂ ಭಾನುಮತಿಯುಂ ಚಂದ್ರಮತಿಯುಂ ಎಂಬ ಬೇಟದರಸೇರುಂ ಲಕ್ಕಣಂ ಮೊದಲಾಗಿ ದುರ್ಯೋಧನಿಗೆ ಚಂದ್ರಮತಿ ಅಂತ ಮತ್ತೊಬ್ಬ ಹೆಂಡತಿಯನ್ನು ಕಟ್ಟಿಬಿಟ್ಟಿದ್ದಾನೆ. ಭಟ್ಟನಾರಾಯಣ ಭಾನುಮತಿ ಅಂತ ಒಬ್ಬ ಹೆಂಡತಿಯನ್ನು ಕಟ್ಟಿದ್ದ. ಭಟ್ಟನಾರಾಯಣ 8ನೇ ಶತಮಾನದಲ್ಲಿದ್ದಂಥ ಸಂಸ್ಕೃತ ಕವಿ. ಅವನ ವೇಣಿ ಸಂಹಾರ ಬಹಳ ಲೋಕಪ್ರಿಯವಾದ, ಪಂಡಿತ ಪ್ರಿಯವಾದ, ಆಲಂಕಾರಿಕ ಪ್ರಿಯವಾದ ಕಾವ್ಯ. ನಾಟಕ ಅಂದರೆ ಕಾವ್ಯ ಅಂತಲೇ ದೃಶ್ಯ ಕಾವ್ಯ ಅಂತ. ಅಲ್ಲಿ ಮೊದಲಿಗೆ ಭಾನುಮತಿಯ ಉಲ್ಲೇಖ ಬರುತ್ತದೆ. ವ್ಯಾಸಾದಿಗಳಲ್ಲಿ ಭಾನುಮತಿ ಕಾಣಿಸೋದಿಲ್ಲ, ಹೆಸರಿಲ್ಲ ಅಷ್ಟೇ. ದುರ್ಯೋಧನಿಗೆ ಮದುವೆ ಆಗಿತ್ತು, ಮಕ್ಕಳಿದ್ದರು, ಹೆಸರು ಹೇಳೋದಿಲ್ಲ. ಅದು ಬಹಳ ವಿಚಿತ್ರ. ಎಲ್ಲರ ಹೆಸರು ಹೇಳ್ತಾ ಯಾಕೆ ಕೂತ್ಕೊಳ್ಳೋಣ ಅಂತ. ಬಾಣಭಟ್ಟ ತನ್ನ ಅಪ್ಪ, ಅಮ್ಮ, ಮುತ್ತಜ್ಜ, ಮುತ್ತಾತ ಇವರೆಲ್ಲರ ಹೆಸರು ಹೇಳ್ಕೊಂಡು ಬರೋದಲ್ಲದೆ ಅಪಾಪೋಲಿಗಳಾಗಿ ಅವನ ಜೊತೆ ನಾನಾ ವಿಧವಾದ ನಟವಿಟ ಗಾಯಕಾದಿಗಳು ಎಷ್ಟೋ ಜನ ಇದ್ದು 50-60 ಜನರ ಹೆಸರುಗಳನ್ನು ಹೇಳ್ತಾನೆ. ಹೆಂಡತಿ ಹೆಸರು ಮಾತ್ರ ಹೇಳೋಲ್ಲ. ಹರ್ಷಚರಿತದಲ್ಲಿ ಬಹಳ ಸೊಗಸಾಗಿ ದಾರ ಪರಿಗ್ರಹದ ಅಭ್ಯಾಗಾರಿಕೋಸ್ಮಿ ಕಾಮೆ ಭುಜಂಗತ ಅಂತಂತಾನೆ. ದಾರ ಪರಿಗ್ರಹ ಅಂದ, ದಾರ ಅಂದರೆ ಹೆಂಡತಿ ಅಂತ ಸಂಸ್ಕೃತದಲ್ಲಿ ನಿತ್ಯ ಬಹುವಚನ ಪುಲ್ಲಿಂಗ ಶಬ್ದ. ಅದು ದಾರಾಣಾಂ ನಾಮ ಕಿಂ ಅಂದರೆ ಏನೂ ಹೇಳೋದಿಲ್ಲ, ಹೆಂಡತಿಯರ ಹೆಸರೇನು ಬರೋಲ್ಲ. ಇರಲಿ, ಇಲ್ಲಿ ಪಂಪ ಕೊಸರಿಗೆ ಚಂದ್ರಮತಿಯನ್ನು ಇಟ್ಟಿದ್ದಾನೆ. ಮತ್ತು ಲಕ್ಕಣಂ ಅಂದರೆ ಲಕ್ಷಣ ಕುಮಾರ ಮೊದಲಾದ 100 ಮಕ್ಕಳು, ದುರ್ಯೋಧನಿಗೆ 100 ಜನ ಮಕ್ಕಳು ಒಂದು ಬಿಟ್ಟಿದ್ದಾನೆ. ಇದು ಹೇಗೆ ಅಪರ ಗಾಂಧಾರಿಯರಾದರೂ ಇವರು ಗೊತ್ತಿಲ್ಲ. ಗಾಂಗೇಯ, ದ್ರೋಣ, ಕೃಪ, ವಿದುರ ಪ್ರಭೃತಿಗಳು. ಮೂಲ ವ್ಯಾಸ ಭಾರತದಲ್ಲಿ ಈ ಘೋಷಯಾತ್ರೆಗೆ ಅಂದರೆ ದನ, ಕುರಿ ಮೊದಲಾದವುಗಳ ಸೆನ್ಸಸ್, ಘೋಷ ಅಂದರೆ ಈ ಗೋಪಾಲಕರ ಹಳ್ಳಿ ಅಂತ, ಅಲ್ಲಿ ಇವರ ಕೌರವರಿಗೆ ಸೇರಿರತಕ್ಕಂಥ 100 ಸಾವಿರಾರು ದನಕರುಗಳು ಇದ್ದವು. ಆ ಮಂದೆಗಳನ್ನೆಲ್ಲ ನೋಡಿಕೊಳ್ಳುವಂಥ ಗೋಪಾಲಕರ ಹಟ್ಟಿ ಅದು. ಅಲ್ಲಿಗೆ ಘೋಷಯಾತ್ರೆ ಮಾಡುವಾಗ ಹಿರಿಯರಾದ ವಿದುರ, ಭೀಷ್ಮ, ದ್ರೋಣಾದಿಗಳು ಬರಲಿಲ್ಲ ಅಂತ. ಯಾಕೆಂದರೆ ಇವರೆಲ್ಲ ಸೂಳೆ ಗಿಳೆಯರನ್ನೆಲ್ಲ ಕಟ್ಟಿಕೊಂಡು ಹೋಗಿದ್ರು ಅಂತ ಬರುತ್ತೆ. ಕುಮಾರವ್ಯಾಸ ಬಹಳ ಚೆನ್ನಾಗಿ ಅದನ್ನು ಬರೀತಾನೆ. ಇವರು ಹೆಂಡತಿ ಮಕ್ಕಳಿಗಿಂತ ಹೆಚ್ಚಾಗಿ ಗಿಂಡತಿಯರನ್ನು ಕಟ್ಟಿಕೊಂಡು ಹೋಗಿದ್ರು ಅಂತ ಗೊತ್ತಾಗುತ್ತದೆ. ಆದರೆ ಪಂಪ ಅನುಚಿತವಾದ ರೀತಿಯಲ್ಲಿ ಗಾಂಗೇಯ, ದ್ರೋಣ, ಕೃಪಾ, ವಿದುರನನ್ನು ತಂದುಬಿಟ್ಟಿದ್ದಾನೆ. ಇದು ತುಂಬ ತಪ್ಪಾಯಿತು. ಏಕೆಂದರೆ ಇವರೆಲ್ಲರೂ ಗಂಧರ್ವರ ಕೈಯಲ್ಲಿ ಸೋತರು ಅಂತ. ಪಾಪ ಭೀಷ್ಮ, ದ್ರೋಣ ಯಾವ ಜಲಕ್ರೀಡೆ ಆಡೋದಕ್ಕೆ ಹೋಗಿರ್ತಾರೆ ಅಂದರೆ ಸರಿಯಿಲ್ಲ. ಪಾಂಡವರು ಹೊಟ್ಟೆ ಉರಿಸಬೇಕು ಅಂತ ಇವ್ರನ್ನೆಲ್ಲ ಕಟ್ಟಿಕೊಂಡು ಹೋಗುವಾಗ ಇವರಿದ್ದರೆ ಸರಿಯಾಗೋದಿಲ್ಲ, ಇವರು ತಮ್ಮ ಸಂತೋಷಕ್ಕೆ, ವಿನೋದಕ್ಕೆ ಅಡ್ಡಿ ಆಗ್ತಾರೆ ಅಂತ ಕಾಮನ್ ಸೆನ್ಸ್ ದುರ್ಯೋಧನಿಗೆ. ಯಾತಕ್ಕೆ ಇಜ್ಜೋಡು ಮಾಡೋದನ್ನೋ ಗೊತ್ತಾಗೋಲ್ಲ. ಇಲ್ಲೆಲ್ಲ ತಪ್ಪು ಕಾಣಿಸುತ್ತದೆ. ಆಮೇಲೆ ಅವರೆಲ್ಲ ಹೋದಾಗ ಆ ಸಂದರ್ಭದಲ್ಲಿ ಗಂಧರ್ವರ ಸರೋವರಕ್ಕೆ ಇಲ್ಲೀಗಲ್ಲಾಗಿ ಟ್ರೆಸ್ ಪಾಸ್ ಮಾಡ್ತಾನೆ. ಅಷ್ಟರಲ್ಲಿ ಅವರು ಬಂದು ಇವನನ್ನು ಬಡೀತಾರೆ. ಪಗೇರಿಯ ಬಂದರ ಮೂಗನ್ ಅರಿದರೆಂಬಂತೆ ಅನಿಬರಂ ಬಾಯಂ ಬಿಟ್ಟು ನೋಡೆ ನೋಡೆ ಪೂರ್ವಜನ್ಮದ ಪಗೆ ಚಿತ್ರಾಂಗನೆಂಬ ಗಂಧರ್ವನ್ 60 ಕೋಟಿ ಗಾಂಧರ್ವ ಬಲಂ ಬೆರೆಸು ಬಂದು ದುರ್ಯೋಧನ ದುಶಾಸನರೆಲ್ಲರೂ ಕೋಡಗಗಟ್ಟು ಗಟ್ಟಿ. ಮೂಲದಲ್ಲಿ ಬರೀ ದುರ್ಯೋಧನ ಮಾತ್ರ ಕಟ್ಟಿಕೊಂಡು ಹೋಗಿದ್ದು ಅಂತ, ಇಲ್ಲಿ ದುಶ್ಯಾಸನನ್ನು ಒಂದು ಕೊಸರ ಹಾಕಿದ್ದಾನೆ. ಇದು ಬಹಳ ಚೆನ್ನಾಗಿದೆ. ಇಲ್ಲಿ ಪಾಪ ಅವ್ರು ಏನೂ ತೊಂದರೆ ಮಾಡದೆ ಯಾವುದೋ ಜನ್ಮಾಂತರ ದ್ವೇಷದಿಂದ ಚಿತ್ರಾಂಗದ ಅಂತಕ್ಕಂಥ ಒಬ್ಬ ಗಂಧರ್ವ ಬಂದ ಅಂತ ಬರುತ್ತದೆ. ಆದರೆ ವಸ್ತುತಃ ಮೂಲದಲ್ಲಿ ಅರ್ಜುನನಿಗೆ ಮಿತ್ರನಾಗಿರ್ತಕ್ಕಂಥ ಚಿತ್ರರಥ ಅನ್ನುವ ಗಂಧರ್ವ ಬರ್ತಾನೆ, ಅರ್ಜುನನಿಗೆ ಸ್ನೇಹಿತ. ಅವನು ಅಂಗಾರಪರ್ಣ ಅನ್ನುವ ಹೆಸರು ಪಡ್ಕೊಂಡಿದ್ದ. ಅವನು ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಗಂಗಾ ತೀರದ ಮೂಲಕವಾಗಿ ಹೋಗ್ತಾ ಇದ್ದ ಪಾಂಡವರ ಜೊತೆಗೆ ಕೆಣಕಿದ. ಅರ್ಜುನ ಅವನ ಮೇಲೆ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ ಅಂತೆಲ್ಲ ಅಲ್ಲಿ ಆದಿಪರ್ವದಲ್ಲಿ ಬರ್ತದೆ. ಇಲ್ಲಿ ಪಂಪ ಉಲ್ಲೇಖ ಮಾಡಿದ್ದಾನೆ. ಅಂಗಾರಕರ್ಣ ಅಂತೆಲ್ಲ ಮಾಡ್ತಾನೆ. ಅಂಗಾರಪರ್ಣ ಅನ್ನುವಂಥದ್ದು ಮೂಲದ ಹೆಸರು. ಆಮೇಲೆ ಅವನು ಚಿತ್ರರಥ ಅಂತ ಬದಲಾಯಿಸಿಕೊಂಡ ಹೆಸರು ಅಂತಲೂ ಮಹಾಭಾರತದಲ್ಲಿ ಬರುತ್ತದೆ.
ಅಲ್ಲಿ ಗಂಧರ್ವ ಸರೋವರದಲ್ಲಿ ಅನುಚಿತ ಪ್ರವೇಶ, ಅಕ್ರಮ ಪ್ರವೇಶ ಮಾಡಿದ್ರಿಂದ ಇಲ್ಲಿ ಏನೂ ಮಾಡದೇನೆ ಗಲಾಟೆ ಮಾಡಿಬಿಟ್ಟ ಅಂತ ಪಂಪ ಹೇಳಿದ್ದಾನೆ. ಇಲ್ಲಿ ಒಂದು ಗಾದೆ ಮಾತು ಚೆನ್ನಾಗಿದೆ. ಪಗೀರಿಯ ಬಂದರ ಮೂಗನ್ ಅರಿದರೆಂಬಂತೆ. ಶತ್ರುಗಳನ್ನು ಸಂಹಾರ ಮಾಡ್ತೀವಿ ಅಂತ ಬಂದವರಿಗೆ ಇನ್ಯಾರೋ ಬಂದು ಮೂಗು ಕುಯ್ದುಬಿಟ್ರು ಅಂತ ಎಲ್ಲರೂ ಬಾಯಿ ಬಿಟ್ಕೊಂಡು ನೋಡ್ತಾ ಇರುವಂತೆ ದುರ್ಯೋಧನನ ಬಡಿದು 60 ಕೋಟಿ ಸೈನ್ಯವಂತೆ. ನಮ್ಮದೇನು ಹೋಗಿದ್ದು, ಎಷ್ಟು ಬೇಕಾದರೂ ಬರೀಬೋದು ಕಾವ್ಯದಲ್ಲಿ. 60 ಕೋಟಿಯೂ ಆದೀತು, 600 ಕೋಟಿಯೂ ಆದೀತು. ಗಾಂಧರ್ವ ಬಲಂ ಬೆರಸು ಹಾಗೆ ಬಂದು ಕೋಡಗಗಟ್ಟು ಕಟ್ಟಿ. ಈ ಒಂದು ಪದ್ಯಶಿಲ್ಪ ಚೆನ್ನಾಗಿದೆ. ಅವನು ಹೇಗೆ ದಬಾಯಿಸಿದ, ಗದರಿದ ಆ ಗಂಧರ್ವ ಎಲ್ಲ ಭೀಷ್ಮಾದಿಗಳನ್ನು ಅಂತ. ಮಿಡುಕದೆ ಭೀಷ್ಮ ನೋಡುತ್ತಿರು, ಕುಂಭಜ ಸುಕ್ಕಿರು, ಕರ್ಣ ಮಿಕ್ಕು ಮಾರ್ ನುಡಿಯದೆ ಮೂಗುವಟ್ಟಿರು, ಗುರು ಪ್ರಿಯನಂದನ ಕೂಗಡಂಗದಿರ್ ಒಡೆ ಬರ್ದು ಕಾವುದಿರ್ ಪೊಡರ್ದೊಡೀಗಡೆ ಕೊಂದಪೆನ್ ಎಂದು ಕೂಡೆ ಕಣ್ಗಿಡೆ ಜಡಿದು ಉಯ್ದನ ಕಚರನ್ ಇರ್ವರುಮಂ ಪರಮಾಣು ಮಾರ್ಗದಿಂ. ಮಿಡುಕದೆ ಭೀಷ್ಮ ನೋಡುತ್ತಿರು, ಭೀಷ್ಮ ತೆಪ್ಪಕ್ಕೆ ಕೂತ್ಕೊಂಡು ನೋಡ್ತಾ ಇರು. ಕುಂಭಜ ಸುರ್ಕಿರು, ದ್ರೋಣ ಮುದುರ್ಕೊಂಡಿರು. ಕರ್ಣ ಮಿಕ್ಕುಮಾರ್ ನುಡಿಯದೆ ಮೂಗು ಬಟ್ಟಿರು, ಕರ್ಣ ಏನು ಉಸಿರೆತ್ತದೆ ಬಾಯಿ ಮುಚ್ಕೊಂಡಿರು. ಗುರುಪ್ರಿಯನಂದನ ಅಶ್ವತ್ಥಾಮ ಕೂಗಡಂಗದಿರ್ದೊಡೆ ಬರ್ದುಕಾವುದಿರ್. ನಿನ್ನ ಕೂಗು ಮುಚ್ಚಿಸ್ದೇ ಇದ್ದರೆ, ಅಂದರೆ ಬಾಯಿ ಮುಚ್ಕೊಳ್ಳದೇ ಇದ್ದರೆ, ಗಲಾಟೆ ಮಾಡದೇ ಇದ್ದರೆ ನಿನ್ನನ್ನು ಈಗಲೇ ಕೊಂದು ಹಾಕ್ಬಿಡ್ತೀನಿ. ಕೂಡೆ ಕಣ್ಗಿಡೆ ಜಡಿದುಯ್ದನ. ಎಲ್ಲರನ್ನೂ ನೋಡ್ತಾ ಇದ್ದಂತೆ ಬಡಿದುಕೊಂಡು ಬೆದರಿಸಿ ಇಬ್ಬರನ್ನು ಚಿತ್ರಾಂಗದ ಪರಮಾಣು ಮಾರ್ಗ, ಅಂದರೆ ಸೂಕ್ಷ್ಮ ಮಾರ್ಗ, ಆಕಾಶ ಮಾರ್ಗ ಅಲ್ಲಿಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಂತು ಇವುದುಂ ನೆಗಳ್ತೆಯ ಬೀರರೆಲ್ಲರೂ ಬಡವರ ಪಿತರಂತೆ, ಬಡವರ ತಂದೆ ತಾಯಿಗಳ ಹಾಗೆ ಮಿಕ್ಕವರೆಲ್ಲರೂ ಪಾಪ ಕಣ್ಕಂಡು ಬಿಡ್ತಾ ಮಿಳ್ಮಿಳ ನೋಡುತ್ತೀರೆ. ಮಿಕ್ಕು ದುಂಡರಂತೆ ತಲೆಯಂಬಾಗಿ ಬಿಲ್ಗಳಂ ಮುಂದಿಟ್ಟು ಬಿಲ್ಲುಂ ಬೆರಗುಂ ಆಗಿರೆ. ಇನ್ನು ಮಿಕ್ಕವರೆಲ್ಲರೂ ಪಾಪ ತಲೆ ತಗ್ಗಿಸಿಕೊಂಡು ಎಂಥದ್ದಾಗಿದೆ ಅಂದರೆ ಮಿಕ್ಕುಂಡದಂತೆ ಅಂತ, ಎಂಜಲು ತಿಂದವರ ಹಾಗೆ ಒಂಥರ ಹುಳಿಯಾಗಿ ಮುಖ ಮಾಡಿಕೊಂಡು ಸಂಕೋಚಪಟ್ಟರು. ಆಗ ಮಹಾದೇವಿ ಭಾನುಮತಿ ಬಾಯೆಳೆದು ಪುಯ್ಯಲಿಡುತ್ತಂ ಧರ್ಮಜನ ಕಾಲ ಮೇಲೆ ಕವಿದುಂಬಟ್ಟು. ಭಾನುಮತಿ ಹೋಗಿ ಧರ್ಮರಾಜನ ಕಾಲಿಗೆ ಬೀಳ್ತಾಳೆ. ನೋಂತರ ಪಗೆವರನ್ ಎಳ್ತಿರದಂತಾಯ್ತು ಎಂದಿರದೆ ಪುರುಷಕಾರದ ಪೆಂಪಂ ಚಿಂತಿಸಿ ತರಿಸಿ ಮಹೀಶನನ್ ಎಂತಪ್ಪೊಡಂ ಎನಗೆ ಪುರುಷ ಭಿಕ್ಷಮ ನಿಕ್ಕಿಂ ಅಂತ ಅವಳು ಪಾಪ ಬಂದು ಬೇಡ್ಕೋತಾಳೆ. ನೋಂತರ ಪಗೆವರನ್ ಎಳ್ತಿರಿದಂತಾದುದು. ಧ್ಯಾನ ಮಾಡ್ತಾ ಇರ್ತಕ್ಕಂಥವ್ರನ್ನ ತಾನು ವಿರೋಧಿಸೋಕ್ಕೆ ಹೋದರೆ ಏನಾಗುತ್ತದೆ? ತಾನು ವ್ರತದ ಇಟ್ಟುಕೊಂಡು ಇವ್ರನ್ನ ಕೊಲ್ಲಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡೊಬ್ಬರ ಮೇಲೆ ಬಂದರೆ ಇದ್ದಕ್ಕಿದ್ದಂತೆ ಯಾವುದೋ ಗೂಳಿ ಬಂದು ಅವ್ರನ್ನ ತಿವಿದಂತೆ ನಿಮಗೆ ಅವಮಾನ ಮಾಡಬೇಕು ಅಂತ ಬಂದ ನನ್ನ ಗಂಡನನ್ನು ಈ ರೀತಿಯಾಗಿ ಬೇರೆಯವರು ಬಂದು ಎತ್ತುಕೊಂಡು ಹೋಗಿದ್ದಾರೆ. ಹಾಗಾಗಿ ಪುರುಷಕಾರದ ಪೆಂಪಂ ಚಿಂತಿಸಿ ಪುರುಷ ಪ್ರಯತ್ನದ ವೈಭವವನ್ನು ನೋಡಿ ನಿಮ್ಮ ಪೌರುಷ ಏನಿದೆ ಅದನ್ನು ಗಮನಿಸಿಕೊಂಡು ನನಗೆ ಪತಿಭಿಕ್ಷೆ ಕೊಡಿ, ಪುರುಷ ಭಿಕ್ಷಮ ನಿಕ್ಕಿಂ ಅಂತ ಕೇಳ್ತಾಳೆ. ತುಂಬ ಸೊಗಸಾದ ನುಡಿಗಟ್ಟಿಂದ ಈ ಕಂದಪದ್ಯವನ್ನು ಬರೆದಿದ್ದಾನೆ. ಆಗ ಧರ್ಮರಾಜ ತಿಳ್ಕೊಂಡು ಪೆರಿದುಂ ಕಾಯ್ಪಿನೊಳೈದೆ ಕಾಯುವ ಸಮಕಟ್ಟಂ ದೋಷಮಲ್ತಕ್ಕಮರ್ಚರಮಂ ಮೋಘಮೊಡಂಬಡಂ ಕಲುಷಮಂ ಮುನ್ನುಳ್ಳುದಂತತ್ತಿಯುಂ ಪರೆಯುಂ ಪಂತಮಮಿಲ್ಲದಂತೆ ಮನದೊಳ್ ನಿಷ್ಕಾರಣಂ ಕಾಯ್ವರಂ ಪರಚಿಂತಾಕರ ಏಹಿ ಎಂಬ ನುಡಿಯಂ ಮುಂಕೇಳ್ದೆ ನಿಲ್ಲಾಗದೆ. ಅವನು ಹೇಳ್ತಾನೆ, ಪಾಪ ತಾಯಿ ಈಗ ನೀವು ಯೋಚನೆ ಮಾಡಬೇಡಿ, ಪೆರುದುಂ ಕಾಯ್ಪಿನೊಳೈದೆ ಕಾಯುವ ಸಮಕಟ್ಟಂ ದೋಷಮಲ್ತು. ಈಗ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳೋದು ಖಂಡಿತ ನಮ್ಮದು ಸರಿಯಲ್ಲ. ಮೋಘಂ ಒಡಂಬಡುಂ ಕಲುಷಮಂ ಮುನ್ನುಳ್ಳದಂತೆತ್ತಿಯುಂ ಪೊರೆಯುಂ ಪಂತಮಮಿಲ್ಲದಂತೆ. ಹಿಂದೆ ನೀವು ಮಾಡಿರ್ತಕ್ಕಂಥದ್ದು ಯಾವುದಿವೆ ಅದೆಲ್ಲವನ್ನೂ ನಾವು ಬಿಡ್ತೀವಿ. ದುರ್ಯೋಧನಂಗೆ ಕೆಟ್ಟತನ, ಧೂರ್ತತನ ಅದೆಲ್ಲವೂ ಕೂಡ ಇದೆ. ಅದನ್ನೀಗ ನಾವು ಪಕ್ಕ ಇಟ್ಟು ಪಂತಮಮಿಲ್ಲದಂತೆ ನಾವು ದ್ವೇಷ ಮಾತ್ಸರ್ಯ ಮಾಡದೆ ಮನದೊಳ್ ನಿಷ್ಕಾರಣಂ ಕಾಯ್ವರಂ ಪರಚಿಂತಾಕರ ಏಹಿ, ನಿಷ್ಕಾರಣವಾಗಿ ಆದರೂ ಬೇರೆಯವ್ರನ್ನ ಕಾಪಾಡಬೇಕು ಅಂತ. ಹಾಗಾಗಿ ಧೂರ್ತರನ್ನು ದುರ್ಜನರನ್ನು ನಾವು ಅನುಸರಿಸೋದಿಲ್ಲ. ಹಿಂಸಾ ಸ್ವಭಾವ ಇದೆಯಲ್ಲ ಪರಚಿಂತಾಕರ, ಇನ್ನೊಬ್ಬರನ್ನ ಚಿಂತೆ ಮಾಡತಕ್ಕಂಥ ಸ್ವಭಾವವೇ ಏಹಿ ಅಂತ ಇಲ್ಲಿ ಹೇಳಿದ್ದಾನೆ. ಪರಚಿಂತಾಕರ ಯಾಹಿ ಅಂತ ಇರಬೇಕಾಗಿತ್ತು. ಏಹಿ ಅಂದರೆ ಬರಲಿ ಅಂತನ್ನುವಂಥ ಅರ್ಥ, ದೂರ ಮಾಡಬೇಕು, ಯಾಹಿ ಅಂತ ಇರಬೇಕಾಗಿತ್ತು ಅಂತ. ಆ ರೀತಿಯಾದಂಥ ಮಾತು ನನ್ನದು, ನನ್ನ ಪ್ರತಿಜ್ಞೆ ಇನ್ನೊಬ್ಬರಿಗೆ ಸಂತಾಪ ಮಾಡುವ ಗುಣ ದೂರ ಹೋಗಲಿ ಅಂತ. ಹಾಗಾಗಿ ಸುರಿಯಲ್ ಬೇಡ ಮದರ್ಕೆ ಬಾಷ್ಪಜಳಮಂ, ಕಣ್ಣೀರು ಸುರಿಸಬೇಡ ತಾಯಿ, ನಿನ್ನಾಣ್ಮಣಂ ನಿನ್ನೊಳಿಂದೆರಿದಾಂ ಕೂಡುವೆವು ಎಮ್ಮೊಳಾದ ಕಲಹಕ್ಕೆಂತಾದೊಡಂ ಕೇಳ ನೂರ್ವರೆದಲ್ ಕೌರವಂ ಐವರೆ ವಲಂ ಮತ್ತೊರ್ವರುಳ್ ತೊಟ್ಟ ಸಂಗರ ರಂಗಕ್ಕೆ ಜಸಕ್ಕೆ ಕೂಡುವೆಡೆಯುಳ್ ನೂರೈವರಾವಲ್ಲವೇ.
ಬಹಳ ಚೆನ್ನಾಗಿ ಹಾಗೆ ಹೇಳ್ತಾ ಇದ್ದಾನೆ. ಮೂಲ ಮಹಾಭಾರತದ ಪದ್ಯವನ್ನು ಅಚ್ಚುಕಟ್ಟಾಗಿ ಶ್ಲೋಕವನ್ನು, ಅನುಷ್ಠುಪ್ ಶ್ಲೋಕವನ್ನು ಇಲ್ಲಿ ಮತ್ತೆ ಭವಿಕ್ರೀಡಿತಕ್ಕೆ ಕಸಿ ಮಾಡಿದ್ದಾನೆ. ಪರಿಭವೇ ಪ್ರಾಪ್ತೆ ವಯಂ ಪಂಚೋತ್ತರಂ ಶತಂ ಪರಸ್ಪರ ವಿರೋಧೇತು ವಯಂ ಪಂಚತು ತೇ ಶತಂ ಅನ್ನುವ ಪದ್ಯವನ್ನು ಅನುವಾದ ಮಾಡ್ತಾ ಇದ್ದಾನೆ. ನಿನ್ನಾಣ್ಮನಂ ನಿನ್ನೊಳಿಂದಿರಿದಾಂ ಕೂಡುವೆವು, ನಿನ್ನ ಗಂಡನ ನಿನ್ನ ಜೊತೆ ಇವತ್ತು ಸೇರಿಸ್ತೀವಮ್ಮ. ಎಮ್ಮೊಳಾದ ಕಲಹಕ್ಕೆಂತಾದೊಡಂ ಕೇಳ, ನಮ್ಮಲ್ಲಿ ಹಿಂದೆ ಆಯ್ತಲ್ಲ ಕಲಹಕ್ಕೆ, ನೂರ್ವರದಲ್ಲಿ ಕೌರವರು ಅವರು 100 ಬೇರೆ ನಮ್ಮ ಮಧ್ಯದ ಜಗಳದಲ್ಲಿ. ಆಮುಂ 5 ಬಲಂ, ನಾವು 5 ಜನ ಬೇರೆ. ಮತ್ತೊರ್ವರಳು ತುಟ್ಟ ಸಂಗರ ರಂಗಕ್ಕೆ, ಇನ್ನು ಬೇರೆಯವ್ರ ಜೊತೆಗೆ ಮಾಡುವ ತಗಾದಿಯಲ್ಲೇ ಜಸಕ್ಕೆ ಕೂಡುವೆಡೆಯೋಳು ಕೀರ್ತಿಯನ್ನು ಕುಲಕ್ಕೆ ತಂದು ಕೊಡಬೇಕು ಅಂತ 105 ರಾವಲ್ಲವೇ, ನಾವು 105 ಜನ ಅಂತ. ತುಂಬ ದೊಡ್ಡ ಮಾತು, ಮಹೋನ್ನತವಾದ ಉದಾರ ಗಂಭೀರವಾದ ಮಾತು ಧರ್ಮರಾಜಂದು. ಆದರೆ ದುರ್ಯೋಧನಂದು ಹಾಗಿಲ್ಲ. ನಮ್ಮಲ್ಲಿ ಇವತ್ತು ಹಿಂದೂಗಳೊಬ್ಬರೇ ಸೆಕ್ಯುಲರು ಸರ್ವಧರ್ಮ ಸಮಭಾವ. ಇವತ್ತು ಬೆಳಗ್ಗೂ ನಾಚಿಗೇಡಿಗೆ ಒಂದು ವೇದಿಕ್ ಸೆಮಿನಾರ್ ಅಂತ ಹೋಗಿದ್ದೆ. ರಾಜ್ಯಪಾಲರು ಹೇಳೋದು, ಬಿಕನಾಸಿಗಳು ಹೇಳೋದು, ಎಲ್ಲರೂ ಹೇಳೋದೇನೆ, ಎಲ್ಲ ಒಂದೇ ಏಕಂ ಸತ್ತು ಹೋಗಿರೋ ಏಕ. ಅದರೊಳಗೆ ಏನುಂಟು? ನಾವೆಲ್ಲ ಹೇಳಿದ್ರೆ ಎಲ್ಲ ಮತಗಳು ಒಂದೇ ಅಂತ ಹಿಂದೂಗಳು ಹೇಳೋದು, ಅವ್ರು ಮಾತ್ರ ಹೇಳೋದಿಲ್ಲ ನಾವು ತುಂಬ ಮೇಲೂ, ನೀವು ತುಂಬ ಕೀಳು, ನಿಮ್ಮ ಮತದಲ್ಲಿ ನೀವು ಹುಟ್ಟಿರೋದೇ ತಪ್ಪು, ನೀವು ನಿಮ್ಮ ಮತ ಬಿಟ್ಟು ನಮ್ಮ ಕಡೆಗೆ ಬರಬೇಕು, ಆಗಲೇ ನಿಮ್ಮ ಉದ್ಧಾರ, ನಿಮ್ಮನ್ನು ಕೊಂದೇವು ಇಲ್ಲ ನಿಮ್ಮನ್ನು ತಿಂದೇವು. ಈ ರೀತಿಯಾಗಿರುವಂಥದ್ದಕ್ಕೆ ಎಲ್ಲಿ ಉಂಟು ಅಂತ. ಇಟ್ ಈಸ್ ದಿ ವರ್ಸ್ಟ್ ಆ್ಯಂಡ್ ಸ್ಟುಪಿಡ್ ಕೈಂಡ್ ಆಫ್ ಈಕ್ವೇಷನ್. ಎಲ್ಲ ಮತಗಳು ಎಂದೂ ಒಂದಲ್ಲ, ಅದು ಅವರೇ ಹೇಳ್ಕೋತಾ ಇದ್ದಾರೆ. ನಾವು ಸನಾತನ ಧರ್ಮದವರು ಮಾತ್ರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳ್ತೀವಿ. ಕಟ್ಟಾ ವೀರವೈಷ್ಣವರು ಖಂಡಿತ ಹೇಳೋದಿಲ್ಲ, ಅದನ್ನು ನಾನು ಹೇಳ್ತೀನಿ. ಸರ್ವದೇವ ನಮಸ್ಕಾರ ಶಂಕರಂ ಪ್ರತಿಗಚ್ಚತಿ ಅಂತ ಕೇವಲಾದ್ವೈತಿಗಳು ಹೇಳ್ತಾರೆ. ಆದರೆ ಪರಮ ಶೈವರು ಅಂತ ಉಗ್ರಶೈವರು ಯಾರಿದ್ದಾರೆ ಅವರು ಹೇಳೋದಿಲ್ಲ. ಅಂದರೆ ಆ ಮತನಿಷ್ಠೆ ಇರತಕ್ಕಂಥವ್ರು, ನಮ್ಮ ದೇವರು ಬಿಟ್ಟು ಬೇರೆ ದೇವರೆಲ್ಲ ನಮ್ಮ ದೇವರ ಕೂಲಿ ಆಳುಗಳು, ನಮ್ಮ ದೇವರನ್ನ ಹತ್ತೋಕ್ಕಿರ್ತಕ್ಕಂಥ ಸ್ವರ್ಗದ ಮೆಟ್ಲುಗಳ ಕಲ್ಲುಗಳು ಅಂತ ಭಾವಿಸಿಕೊಳ್ಳೋರು ಎಂದೂ ಇದನ್ನು ಹೇಳೋಲ್ಲ. ಹೀಗಾಗಿ ಅವರು ಹೇಳೋದೆಲ್ಲ ನಮ್ಮ ದೇವರ ಮುಂದೆ ನಿಮ್ಮ ದೇವರುಗಳೆಲ್ಲರೂ ಕೂಡ ದಾಸಾನುದಾಸರು ಅಂತ. ನೋಡಿ, ಏನಿ ಸೆಕ್ಟೇರಿಯನ್ ಈಸ್ ದಟ್. ಇಸ್ಲಾಂ ಕ್ರೈಸ್ತ ಇನ್ನೂ ಹೆಚ್ಚಾಗಿ ಇದನ್ನು ಹೇಳುತ್ತೆ. ಇದನ್ನು ಕೇವಲ ಉದಾರವಾದ ಔಪನಿಷದ ವೈದಿಕ ದೃಷ್ಟಿಯಿಂದ ಎಲ್ಲರೂ ಒಂದೇ ಅಂತ ಭಜನೆ ಮಾಡೋದಲ್ಲ. ನಾವು ನಿಮ್ಮಂತೆ ಒಂದು ಅಲ್ಲ ಅಂತಂದರೆ, ಹೌದಪ್ಪ ನೀನು ಒಂದು ಅಂತ ಹೇಳಿಸೋ ಥರ ಬಡಿತೀವಿ, ನಿಮ್ಮನ್ನು ಬಡಿಸ್ಬೇಕು, ಇಲ್ಲ ಅವ್ರನ್ನ ದೂರ ಇಡಬೇಕು. ದೇ ಹ್ಯಾವ್ ಟು ಕಟ್ ಆಫ್ ದ ರಿಲೇಷನ್ಶಿಪ್ಸ್, ಆರ್ ದೇ ಹ್ಯಾವ್ ಟು ಟ್ರೈನ್ ದೆಮ್ ಆ್ಯಂಡ್ ಮೇಕ್ ದೆಮ್ ಲರ್ನ್, ಮೆಂಡ್ ದೆಮ್ ಪ್ರಾಪರ್ಲಿ. ಇದು ಯಾವುದೂ ಮಾಡದೆ ಈಶ್ವರ ಅಲ್ಲ ತೇರೇ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂದರೆ, ಸಬಕೋ ಸನ್ಮತಿ ಅಲ್ಲ, ಗಾಂಧಿಕೋ ಸನ್ಮತಿ ದೇ ಭಗವಾನ್, ಗಾಂಧಿ ವಾಲೋಂಕೋ ಸನ್ಮತಿ ದೇ ಭಗವಾನ್ ಅಷ್ಟೇ ಅನ್ನಬೇಕು. ಉನ್ ಲೋಗೋಂಕೋ ಮತಿ ಹೈ ನಾ, ಮತಿ ಭಿ ನಹಿ, ಸನ್ಮತಿ ಕಾ ಬಾತ್ ದೂರ ಹೈ, ಮತಿ ಕಾ ಬಾತ್ ಭಿ ನಹಿ. ಈ ಥರ ಆಗಿರ್ತಕ್ಕಂಥದ್ದು. ಅಂದರೆ ಸಬಕೋ ಸನ್ಮತಿ ದೇ ಭಗವಾನ್ ಅಂತ ನಾವು ಪ್ರಾರ್ಥನೆ ಮಾಡೋದಲ್ಲ, ತನ್ನನ್ನು ನಾಶ ಮಾಡಿಕೊಂಡು ಲೋಕವನ್ನು ನಾಶ ಮಾಡಿಸುವಂಥ ಔದಾರ್ಯ ಬೇಡ, ಅದು ಸರಿಯಿಲ್ಲ. ನಾವು ದೇವರ ಮನೆಯಲ್ಲಿ ಹೇಳುವಂಥ ಮಾತನ್ನೇ ಸಾರ್ವಜನಿಕ ವೇದಿಕೆ ಮೇಲೂ ಹೇಳಬೇಕು. ಅಲ್ಲೊಂದು ಮಾತು ಇಲ್ಲೊಂದು ಮಾತು, ಸ್ವಗೋಷ್ಠಿಯಲ್ಲಿ ಒಂದು ಮಾತು ಪರಗೋಷ್ಠಿಯಲ್ಲಿ ಒಂದು ಮಾತು ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ಹೀಗಾಗಿ ಧರ್ಮರಾಜನ ದೃಷ್ಟಿ ಉದಾರವಾದದ್ದು ಎಲ್ಲಿ ನಿಲ್ಲುತ್ತದೆ, ಅದು ಬೆಲೆ ಸಲ್ಲುವ ಜಾಗದಲ್ಲಿ. ಇಲ್ಲವಾದರೆ ಕೃಷ್ಣ ಬಂದು ಬಡಿಬೇಕಾಗುತ್ತದೆ. ಏನು ಮಾಡ್ದ? ದುರ್ಯೋಧನಾದಿಗಳನ್ನು ಚಟ್ನಿ ಮಾಡಿಸ್ದ ಅಷ್ಟೇ. ಭೀಮನ ಗದಾಘಾತದಿಂದ 100 ಜನವೂ ಸಾಯುವಂತೆ ಮಾಡ್ದ. ಒಬ್ಬರನ್ನು ಉಪ್ಪಿನಕಾಯಿ ಹಾಕೋಕೆ ಉಳಿಸಲಿಲ್ಲ ಗಾಂಧೇರಯ್ಯರನ್ನು. ಯಾಕೆ? ಇವರು ಒಪ್ಪೋಕ್ಕೆ ತಯಾರಿಲ್ಲ. ಅವರು ನಾವು 105 ಒಟ್ಟಿಗೆ ಅಂತ ಅಂದ್ರೆ ಅವರು. ಹೀಗಾಗಿ ಎರಡೂ ಕಡೆಯಿಂದ ಬಂದರೆ ಪ್ರೀತಿ ಅಂತಾರೆ, ಒಂದು ಕಡೆಯಿಂದ ಬಂದರೆ ಮೋಹ ಅಂತ ಕರೀತಾರೆ. ಈ ವಿವೇಕವನ್ನು ನಮ್ಮ ದೇಶವೂ ತಿಳ್ಕೊಳ್ಳಿಲ್ಲ, ನಮ್ಮ ಸೋಕಾಳ್ ದೇಶ ನಾಯಕರೂ ತಿಳ್ಕೊಳ್ಳಿಲ್ಲ. ಎಲ್ಲ ಮಿಥ್ಯಾವಾದಿಗಳು, ಬೂಟಾಟಿಕೆಯವರು ಇದು ಇರ್ತಕ್ಕಂಥದ್ದು. ಮಹಾಭಾರತ ಮತ್ತೆ ಮತ್ತೆ ಈ ತತ್ವವನ್ನು ಹೇಳುತ್ತದೆ. ಸಮಾನತೆಯಲ್ಲಿ ಸಮಾನತೆಗೆ ಬೆಲೆ ಕೊಡುವವರಲ್ಲಿ ಅಂತ. ಬೆಲೆ ಕೊಡದೇ ಇರುವಂಥವರಲ್ಲಿ ಸಮಾನತೆ ಹೇಗಾಗುತ್ತದೆ? ನೀನು ನಿರ್ಲಜ್ಜೆಯಿಂದ ನೀನು ಮತಾನ್ ಬಿಡು, ನನಗದು ಸಂಬಂಧ ಇಲ್ಲ, ನಾನು ಬಿಡೋಲ್ಲ ಅಂತಂದರೆ ಏನು? ನಮ್ಮ ಜನ ಎಷ್ಟೋ ಬಾರಿ ಸನಾತನ ಧರ್ಮೀಯರು ನಾವು ಬಿಟ್ಟಿದ್ದೀವಿ, ವಿ ರಿಜೆಕ್ಟ್ ಹಿಂದೂಯಿಸಮ್ ಅಂತಾರೆ. ಬಟ್ ಯುವರ್ ಸೋ ಕಾಲ್ಡ್ ಫ್ರೆಂಡ್ಸ್ ಆಫ್ ಅದರ್ ರಿಲಿಜನ್ಸ್ ದೇ ಆರ್ ನಾಟ್ ರೆಡಿ ಟು ಲೀವ್ ದರ್ ರಿಲಿಜನ್ಸ್. ನಾವು ಬಿಟ್ಟಿದ್ದಷ್ಟೇ ಬಂತು, ಇವರು ಬೆತ್ತಲೆ ನಿಂತದ್ದಷ್ಟೇ ಬಂತು, ಅವರು ಮಾತ್ರ ಮೈ ತುಂಬ ಬಟ್ಟೆ ಬುರ್ಕ ಹಾಕ್ಕೊಂಡೇ ಇರ್ತಾರೆ. ಈ ಕಾರಣದಿಂದ ನನಗೇನು ದಾಕ್ಷಿಣ್ಯ ಕಾಡ್ತಾ ಇಲ್ಲ, ಸತ್ಯವನ್ನು ಹೇಳ್ತಾ ಇದ್ದೀನಿ, ಅದಕ್ಕೇನು ಭಯ ಬೇಕಾಗಿಲ್ಲ. ಎನಿಬಡಿ ಕ್ಯಾನ್ ಕಂಟೆಸ್ಟ್. ವ್ಯಾಸವಾಕ್ಯ ಬಹಳ ಮುಖ್ಯವಾದದ್ದು. ಅದರಿಂದಲೇ ಯೋಗವಾಸಿಷ್ಠದಲ್ಲೂ ಬರುತ್ತದೆ, ನಿನ್ನ ಶತ್ರು
ನಿನ್ನ ಹೇಳಿತನದಿಂದ ನೀನು ನನ್ನ ಕ್ಷಮಿಸ್ತಾ ಇದೆಯಾ ಅಂತ ಅಂದುಕೊಂಡ ದಿವಸ ನೀನು ಸುಮ್ಮನೆ ಇರಬಾರ್ದು, ನುಂಗಿ ನೊಣೀಬೇಕು ಅಂತ. ಆಮೇಲೆ ಅರ್ಜುನ ಬೆಂಬತ್ತಿ ಹೋಗ್ತಾನೆ ಅಂತ ಇಲ್ಲಿ ಬರುತ್ತದೆ. ಇಲ್ಲಿ ಅರ್ಜುನನಿಗೆ ಹಿಮವಂತದಲ್ಲಿ ರಾಕ್ಷಸಿ ಕೊಟ್ಟ ಚಕ್ಷುಸಿ ಎಂಬ ವಿದ್ಯೆಯಂ ತನ್ನ ಕಣ್ಣನ್ನು ಅಭಿಮಂತ್ರಿಸಿಕೊಂಡು ಅಂತ ಬರುತ್ತದೆ. ಯಾವ ರಾಕ್ಷಸಿ ಕೊಟ್ಲೋ, ಯಾವ ಹಿಮವಂತ ಬೆಟ್ಟದಲ್ಲಿ ಕೊಟ್ಲೋ ಪಂಪನಿಗೆ ಗೊತ್ತು. ಅಂದರೆ ಇವೆಲ್ಲ ಆ ಕಾಲದಲ್ಲಿ ಮಹಾಭಾರತದ ಕಥೆಯಲ್ಲಿ ಅಲ್ಲಲ್ಲಿ ಕೇಳಿ ಬರ್ತಾ ಇದ್ದಂಥ ಲೋಕಪಾಠಗಳು ಅಂತ, ಮೌಖಿಕ ಪಾಠಗಳು, ದೇಸಿ ಪಾಠಗಳು. ಹಾಗಾಗಿ ಇಂಥದ್ದೆಷ್ಟೋ ಇರುತ್ತದೆ. ಪಂಪ ಅದನ್ನೆಲ್ಲ ಸೇರಿಸ್ಕೊಳ್ತಾನೆ. ಕಾರಣ ಅವನಿಗೂ ಆ ರೀತಿಯಾದ ಕಥೆಗಳನ್ನು ಕೇಳಿ ಮನಸ್ಸಿಗೆ ಮುಟ್ಟಿರುತ್ತದೆ. ನಾವು ಎಷ್ಟೋ ಬಾರಿ ನಮ್ಮ ವರ್ಷನ್ಸ್ ಆಫ್ ಮಹಾಭಾರತ ರಾಮಾಯಣಗಳಲ್ಲಿ ಹಾಗೆ ಮಾಡ್ತೀವಿ, ತೊಂದರೆ ಇಲ್ಲ. ಮೂಲ ದರ್ಶನಕ್ಕೆ ಚ್ಯುತಿಯಾಗದೇ ಇದ್ದರೆ ಈ ಥರ 100-1000 ಕಥೆಗಳನ್ನು ನಾವು ಸೇರಿಸ್ಕೊಳ್ಬೋದು. ಮೂಲ ದರ್ಶನಕ್ಕೆ ಚ್ಯುತಿಯಾದಲ್ಲಿ ಆಗ ಮಾತ್ರ ಒಪ್ಪುವುದಕ್ಕೆ ಕಷ್ಟವಾಗುತ್ತದೆ. ಇದೆಲ್ಲ ತೊಂದರೆ ಇಲ್ಲ. ಆಮೇಲೆ ಗಂಧರ್ವರನ್ನು ನೋಡಿ ಕೊಳ್ಳೆಂದೆಚ್ಚೊಡೆ ವಿಳೆಯೋಳ್ಕದ ತೆರದಿಂದೆ ಮುಸುರಿ ದಿವ್ಯಾಸ್ತ್ರ ಚಯಂಗಳ್ ಕೊಳೆ ಗಂಧರ್ವ ಬಲಂಗಳ್ ಕಡೆದುವು ಮಿಟ್ಟೆಗೊಂಡ ಚಿಟ್ಟೆಯ ತೆರೆದಿಂ ಅಂತ. ಮಣ್ಣು ಹೆಂಟೆ ತಗಲಿದ ಚಿಟ್ಟೆ ಹೇಗೆ ದಬಕ್ಕನೆ ಬೀಳುತ್ತೋ ಹಾಗೆ ಗಂಧರ್ವರನ್ನೆಲ್ಲ ಗೆದ್ದ ಅಂತ. ಕಲ್ಪನೆ ಚೆನ್ನಾಗಿದೆ, ಉಪಮೆ ಹೊಸದಾಗಿದೆ. ದೃಷ್ಟಾಂತ ಮಿಟ್ಟೆಗುಂಡ ಚಿಟ್ಟೆಯ ತೆರೆದಿಂ ಅಂತ. ಮಿಟ್ಟೆ ಅಂತಂದರೆ ಮಣ್ಣು ಹೆಂಟೆ, ಅದನ್ನು ತಾಕಿಸಿಕೊಂಡ ಚಿಟ್ಟೆ ಬೀಳುವ ಹಾಗೆ ಆ ಗಂಧರ್ವ ಬಲ ಬಿತ್ತು ಅಂತ. ಆದರೆ ಅರ್ಜುನನಂಥ ಮಹಾವೀರ ಒಂದು ಮಂಡೆಂಟೆ ಥರ ಯುದ್ಧ ಮಾಡಿದ, ಆ ಗಂಧರ್ವ ಬಲ ಒಂದು ಚಿಟ್ಟೆಯಂತೆ ಅಂತಿದೆಯಲ್ಲ. ಈ ಹೋಲಿಕೆಗಳು ನೋಡಿದ್ರೆ ತುಂಬ ಚಿಕ್ಕದಾದಂಥದ್ದು ಅಂತ ಅನಿಸ್ಬಿಡುತ್ತೆ. ಒಂದು ಭವ್ಯವಾದ ಉಜ್ವಲವಾದ ರೀತಿಯ ವೀರೋಚಿತವಾದ ಬಗೆಯಲ್ಲಿ ಬರಬೇಕಾಗಿತ್ತು ಅಂತ ಅನಿಸುತ್ತದೆ. ಆಮೇಲೆ ಬಿಟ್ಟು ಆಗ ಎಮ್ಮಂ ಪಿಡಿವರಿ ಒಂದಿನ ನಿಮ್ಮದಟುಗಳ್ ಈಗಳ್ ಎತ್ತ ಓದುವೋ ಪಿಡಿವಟ್ಟಮ್ಮ ಬಳಲ್ದಿರೆ ಕಂಡಿರೆ ನಿಮ್ಮಳವಂ ನಿಮಗಂ ಈಗಳ್ ಈ ಎಡರಾಯ್ತೆ. ದ್ರೌಪದಿ ಮೂದಲಿಸ್ತಾಳೆ. ಎಮ್ಮಂ ಪಿಡಿದೆಳೆ ಒಂದು, ಆ ರಾಯಲ್ ವಿ ನೋಡಿ, ನಮ್ಮನ್ನು ಅವತ್ತು ಆಸ್ಥಾನದಲ್ಲಿ ಎಳೆಯುವಾಗ ಎಳೆದಾಡುವಾಗ ಅಂದಿನ ನಿಮ್ಮ ಅದಟುಗಳು ಈಗಳ್ ಎತ್ತ ಓದುವೋ, ಆವತ್ತಿನ ನಿಮ್ಮ ಅದಟುಗಳು ಕೊಬ್ಬು. ನಿಮ್ಮ ಅನ್ನೋದು ವ್ಯಂಗ್ಯ, ತಿರಸ್ಕಾರದ ಬಹುವಚನ. ಇಲ್ಲಿ ತನಗೆ ಪುರಸ್ಕಾರದ ಬಹುವಚನ. ಎಮ್ಮ ನಿಮ್ಮ ಅನ್ನುವ ಎರಡು ಒಂದೇ ರೀತಿಯ ಬಹುವಚನಗಳಲ್ಲಿ ಎಷ್ಟು ವ್ಯಂಗ್ಯ ಕವಿ ತಂದಿದ್ದಾನೆ. ನಿಮ್ಮ ಅದಟುಗಳು ಈಗಳ್ ಎತ್ತ ಓದುವೋ ಪಿಡಿವಟ್ಟಮ್ಮ ಬಳಲ್ದಿರೆ. ಪಾಪ ಗಂಧರ್ವರು ಕೋಡಗಗಟ್ಟು ಕಟ್ಟಿ ಎಳ್ಕೊಂಡು ಹೋದ್ರಲ್ಲ, ಅಮ್ಮ ಬಳಲ್ದಿರೆ. ಅಮ್ಮ ಅನ್ನೋದಕ್ಕೆ ಅಪ್ಪ ಅಂತ ಅರ್ಥ ಉಂಟು. ಹಾಗಾಗಿ ಏನಪ್ಪ ತುಂಬ ಕಷ್ಟಪಟ್ಟರಲ್ಲ, ಪಿಡಿವಟ್ಟಮ್ಮ ಬಳಲ್ದಿರೆ ಕಂಡಿರೆ ನಿಮ್ಮಳವಂ. ಈಗ ನಿಮ್ಮ ಯೋಗ್ಯತೆ, ನಿಮ್ಮ ಬಲದ ಮಿತಿ ಎಷ್ಟು ಅಂತ ಗೊತ್ತಾಯ್ತೆ. ನಿಮಗಂ ಈಗಳ್ ಈ ಎಡರಾಯ್ತೆ. ಅಂಥ ಸುಯೋಧನ, ಅಂಥ ಮಹಾ ರಾಜರುಗಳ ಮಾಣಿಕ್ಯ ಮಕುಟ ಮಣಿಮಂಜೀರ ನೀರಾಜಿತರಾದಂಥವರು ನೀವುಗಳು. ಇಂಥದ್ದಾಯ್ತಪ್ಪ ನಿಮ್ಮ ಗತಿ ಅಂತ ಒಂದು ವ್ಯಂಗ್ಯ. ನಿಮಗಂ, ನಮ್ಮನ್ನೇ ಇಷ್ಟು ಒದ್ದಾಡಿಸಿದ್ರಿ, ಅಂಥ ನಿಮಗೂ ಈ ಕಷ್ಟ ಬಂತ, ನಿಮಗೇ ಬರಬೇಕಾಗಿತ್ತು ಅನ್ನುವಂಥ ವ್ಯಂಗ್ಯ. ಕುಡದ ನಿಮಗಂ ಈ ಗತಿ ಆಯಿತೆ ಅಂತ ಒಂದು ಕಡೆ ಕೇಶಿರಾಜ ಬಹುವಚನ ವ್ಯಂಗ್ಯಕ್ಕೆ ಬಳಸುವುದು ಹೇಗೆ ಅಂತ ಹೇಳ್ತಾನೆ. ನಾನು ಹಿಂದೆ ದ್ರೋಣ ಪ್ರಸಂಗದಲ್ಲಿ ಹೇಳಿದ್ದೆ. ದ್ರೋಣ ಮತ್ತು ದ್ರುಪದರ ಆ ಒಂದು ಸಂವಾದದ ಪ್ರಸಂಗದಲ್ಲಿ ಬಡವಾದಿರರಸ ಕಡಲೆಗಳೇಂ ಅಂತೆಲ್ಲ ಹೇಳುವಾಗ ಕುಡದ ನಿಮಗಂ ಪಡುವುದು ದೇಗುಲಗಳದಾಯ್ತೆ, ದೇಗುಲದಲ್ಲಿ ಮಲ್ಕೊಳ್ತಾ ಇದ್ದೀರಾ, ಕುಡದ ನಿಮಗಂ ಈ ಗತಿ ಆಯ್ತೆ, ಈ ಎಡರಾಯ್ತೆ. ಯಾರಿಗೂ ದಾನ ಮಾಡಲಿಲ್ಲ, ಅಂಥದ್ರೊಳಗೆ ನಿಮಗೆ ದುಡ್ಡು ಹೊರಟೋಯ್ತಾ ಅಂತ. ಜಿಪುಣನಿಗೆ ಬಡತನ ಬಂದರೆ ತುಂಬ ಲೋಕಕ್ಕೆ ಸಂತೋಷ ಅಲ್ವಾ, ಆ ರೀತಿ ಆಯ್ತೆ ಅಂತನ್ನುವಂಥದ್ದು ಎಂದು ಸಾಯ ಸರಸಂ ನುಡಿದು. ಅಲ್ಲಿ ಕೂಡ ಅದೇ ಮಾತು ಬಳಸಿದ್ದಾನೆ. ದ್ರೋಣಾಚಾರ್ಯ ಹೆಡಮುರಿ ಕಟ್ಟಲ್ಪಟ್ಟು ತನ್ನ ಮಂಚದ ಕಾಲಿಗೆ ಕಟ್ಟಲ್ಪಟ್ಟ ಆ ದೃಪದನನ್ನು ನೋಡಿ ಈ ಥರ ಮಾತುಗಳಾಡಿ ಸಾಯ ಸರಸಂ ನುಡಿದು, ಸಾಯುವ ಹಾಗೆ ವ್ಯಂಗ್ಯ ಮಾತಾಡಿ, ಕಟ್ಟಿದ ಕಟ್ಟುಗಳಂ ತಾನೇ ಬಿಟ್ಟು ಕಳೆದು ಭಾನುಮತಿಗೆ ನಿನ್ನಾಣ್ಮನಂ ನಿನ್ನ ಮೈದುನನಂ ನೀನು ಒಪ್ಪುಗೊಳ್ಳೆಂಬುದು. ಭಾನುಮತಿಗೆ ನೋಡಮ್ಮ, ನಿಮ್ಮ ಯಜಮಾನರು, ನಿಮ್ಮ ಮೈದುನ ದೇವರು, ತೆಗೊಂಡು ಹೋಗು ಅಂತ ಹೇಳಿ ದುರ್ಯೋಧನನು ದಾಡೆಗಳಿದ ಕುಳಿಕನಂತೆயும் ಕೋಡುಡಿದ ಮದಹಸ್ತಿಯಂತೆயும் ನಖಮುಡಿದ ಸಿಂಹದಂತೆயும் ಎಕ್ಸಾಕ್ಟ್ಲಿ ಇದನ್ನು ರನ್ನ ತೆಗೆದುಕೊಂಡು ಬರ್ತಾನೆ. ದುರ್ಯೋಧನ ಏನಾದ, ಹಲ್ಲು ಕಳೆದ ಕುಳಿಕ, ಶಂಖ, ಕಾರ್ಕೋಟಕ, ತಕ್ಷಕ ಮೊದಲಾದ ಸರ್ಪಗಳಲ್ಲಿ ಒಬ್ಬ ಸರ್ಪರಾಜ ಕುಳಿಕ. ಮತ್ತು ಕೋಡುಡಿದ ಮದಹಸ್ತಿಯಂತೆಯೂ ದಂತಗಳನ್ನು ಕಳಚಲ್ಪಟ್ಟಂಥ ಮದ ಹಸ್ತಿ, ಮದಿಸಿದ ಆನೆಯಂತೆಯೂ ನಖಮುಡಿದ ಸಿಂಹದಂತೆಯೂ ಉಗುರು ಕಳ್ಕೊಂಡ ಸಿಂಹದ ಹಾಗೆಯೂ ಗಳಿತ ಗರ್ವನಾಗಿ ಪಾಂಡವರ ಮೊಗಂ ನೋಡಲ್ ನಾಂಚಿ ಮದಗಜಪುರಕ್ಕೆ ಹೋಗಿ ನಾಚಿಕೊಂಡು ಹೋಗಿ ಊರಿಗೆ. ಅದು ಮತ್ತೆ ಮದಗಜಪುರ ಅಂತ ವ್ಯಂಗ್ಯ.
ಮದ ಕಳ್ಕೊಂಡವನು ಮದಗಜಪುರಕ್ಕೆ ಹೋದ. ಜೂದಿನೊಳ್ ಗೆಲ್ದ ನೆಲನಂ ನಯಜ್ಞನಾಗಿ ತನ್ನೊಳ್ ಪತ್ತಿಸಿ ದುಶ್ಯಾಸನನಂ ಯುವರಾಜನಂ ಮಾಡಿ, ಎಲ್ಲ ರಾಜ್ಯಕ್ಕೂ ದುರ್ಯೋಧನ ತನ್ನ ತಮ್ಮನನ್ನೇ ರಾಜ್ಯನನ್ನಾಗಿ ಮಾಡಿ ನಿರ್ವ್ಯಾಜಂ ಅರಸುಗೆಯ್ಯುತ್ತುಂ ಇರ್ದನಿತ್ತ, ಸುಮ್ಮನೆ ತಾನು ಫಿಗರ್ ಹೆಡ್ ಆಗಿ ನಿಂತು ಮಾಡದ ಆ ರಾಜ್ಯವನ್ನು ಅಂತ. ಅಲ್ಲೆಲ್ಲ ಪ್ರಾಯೋಪವೇಶ ಮಾಡದ ಅಂತ ಮೂಲದಲ್ಲಿ ಬರ್ತದೆ. ಮತ್ತು ಪಾತಾಳಕ್ಕೆ ಅವನನ್ನು ರಾಕ್ಷಸರು ತೆಗೆದುಕೊಂಡು ಹೋಗ್ತಾರೆ. ನೀನೇಪ್ಪ ನಮ್ಮ ಪ್ರತಿನಿಧಿ, ನೀನಿಲ್ಲದೇ ಇದ್ದರೆ ಗತಿಯೇನು, ನೀನು ವಿರೋಚನನ ಸಾಕ್ಷಾತ್ ಅವತಾರ, ಕಲಿಪುರುಷ, ನಿನ್ನಿಂದಲೇ ಆಗಬೇಕಾದದ್ದು ಅಂತ ಅವನಿಗೆ ಪಂಪ್ ಹೊಡೆದು ಕಾಯಕಲ್ಪ ಮಾಡಿ ಕಳಿಸ್ಕೊಡ್ತಾರೆ ಅಂತ ಬರ್ತದೆ. ಅದನ್ನೆಲ್ಲ ದುರ್ಯೋಧನಾದಿಗಳ ವರ್ತನೆಯನ್ನು ಇಲ್ಲಿ ತೆಗೆದುಕೊಂಡಿಲ್ಲ. ಕುಮಾರವ್ಯಾಸ ಅಸಾಮಾನ್ಯವಾಗಿ ಬರೆದಿದ್ದಾನೆ. ಈ ಒಂದೊಂದು ಪ್ರಕರಣದಲ್ಲಿಯೂ ಅಷ್ಟು ಸೊಗಸು ನೋಡ್ಕೊಳ್ಬೇಕು. ದುರ್ಯೋಧನ ಮತ್ತೆ ರಿವೈಟಲೈಸ್ ಆಗಿ ರೀಎನರ್ಜೈಸ್ಡ್ ಆಗಿ ಬರ್ತಾನೆ, ರೀಚಾರ್ಜ್ಡ್ ಆಗಿ. ಇಂಥದ್ದು ನೆತ್ತಿಗಣ್ಣಾಯ್ತು ಅಧಮತೆಗೆ ಸತ್ಯದ ಬಿತ್ತ ಹುರಿದುದು ಅಂತೆಲ್ಲ ಕುಮಾರವ್ಯಾಸ ಬರಿತಾನೆ. ಎಷ್ಟು ಚೆನ್ನಾಗಿದೆ ಅಂದರೆ, ನೆತ್ತಿಗಣ್ಣಾಯ್ತು ಅಧಮತೆಗೆ, ಅಧಮತೆಗೆ ಹಣೆಗಣ್ಣು ಬಂತು, ರುದ್ರಶಕ್ತಿ ಬಂತು. ಮತ್ತು ಸತ್ಯದ ಬಿತ್ತ ಹುರಿದುದು, ಸತ್ಯದ ಬೀಜ ಹುರುಕೊಂಡು ಸೀದೋಯ್ತು, ಮೊಳಕೆನೇ ಬರದಂತೆ ಆಯಿತು ಅಂಥೇಳಿ ದುರ್ಯೋಧನನ ಆ ರೀತಿಯಲ್ಲಿ ಆಟಾಟೋಪ ಮಾಡಿಕೊಂಡು ಚಿಗಿತುಕೊಂಡ ಅಂತ. ಇಲ್ಲಿ ರನ್ನ ಈ ಗದ್ಯಭಾಗ ದಾಡೆಗಳೆದ ಕುಳಿಕನಂತೆಯೂ ಕೋಡುಡಿದ ಮದಹಸ್ತಿಯಂತೆಯೂ ನಖಮುಡಿದ ಸಿಂಹದಂತೆಯೂ ಅನ್ನುವುದನ್ನು ಕುಳಿಕನ ಪಲ್ಗಳ ಮುಳಿಯ ಮೋದಿರರಾರಂತ ದುರ್ಯೋಧನ ತೊಡೆ ಮುರ್ಕೊಂಡು ಬಿಟ್ಟಾಗ ಅದನ್ನು ನೋಡ್ತಾ ಅಶ್ವತ್ಥಾಮ ಹೇಳ್ತಾನೆ, ಏನನ್ಯಾಯ ಇದು, ಕುಳಿಕ ಅನ್ನುವಂತಹ ಸರ್ಪಶ್ರೇಷ್ಠನ ಹಲ್ಲುಗಳನ್ನು ಉದುರೋವರೆಗೂ ಬಾಯಿಗೆ ಬಡಿದವರು ಯಾರು, ಮದಹಸ್ತಿಯ ದಂತಗಳನ್ನು ಕಳಚಿದವರು ಯಾರು, ಸಿಂಹನ ಅಖಂಗಳಂ ಉಡಿದವರಾರು, ಸಿಂಹದ ಊರುಗಳನ್ನು ಮುರಿದವರು ಯಾರು ಅಂತ ಇದೇ ಮಾತುಗಳನ್ನು ತೆಗೆದುಕೊಂಡು, ಈ ದೃಷ್ಟಾಂತಗಳನ್ನೇ ತೆಗೆದುಕೊಂಡು ಕರುಣಾಜನಕವಾದ ಒಂದು ಚಂಪಕಮಾಲೆಯನ್ನು ಬರೀತಾನೆ. ಅಂದರೆ ನಮಗೆ ಗೊತ್ತಾಗುತ್ತದೆ ಪಂಪನಿಂದ ರನ್ನ ಎಷ್ಟು ಉಪಕೃತನಾಗಿದ್ದಾನೆ. ಆದರೆ ತನ್ನ ರೀತಿಯಲ್ಲಿ ಹೇಗೆ ಬಳಸ್ಕೋತಾನೆ ಈ ಗದ್ಯವನ್ನು ಅಲ್ಲೊಂದು ಪದ್ಯ ಮಾಡ್ತಾನೆ. ಇಲ್ಲಿ ದುರ್ಯೋಧನನ ಮೇಲೆ ಕವಿ ತಾನೇ ನೇರವಾಗಿ ವ್ಯಂಗ್ಯದಿಂದ ಬೈದರೆ, ಅಲ್ಲಿ ಕವಿ ಪಾತ್ರದ ಮೂಲಕ ಕರುಣಾಜನಕವಾಗಿ ಹೃದಯಸ್ಪರ್ಶಿಯಾದ ರೀತಿಯಲ್ಲಿ ಒಂದು ಭಾವಬದ್ಧವಾದ ಪದ್ಯವನ್ನು ಬರೀತಾನೆ. ಅಂದರೆ ಕವಿಗಳಿಗೆ ಎಷ್ಟು ರೀತಿಯ ಸಾಧ್ಯತೆಗಳು ಇರುತ್ತವೆ ಅಂತ. ಧ್ವನ್ಯಾಲೋಕದ 4ನೇ ಉದ್ಯೋತದಲ್ಲಿ ಆನಂದವರ್ಧನ ಹೇಳ್ತಾನೆ, ಎಷ್ಟೆಷ್ಟು ಬಗೆಯ ಸಾಧ್ಯತೆ ಇರುತ್ತದೆ, ಯಾವ್ಯಾವ ರೀತಿಯಲ್ಲಿ ಸ್ಫೂರ್ತಿಯನ್ನು ಪಡೆದು ಬರೀತಾರೆ ಅಂತ. ಮಿರರ್ ಇಮೇಜ್ ಅಂತ ಇರುತ್ತದೆ, ಅದು ತುಂಬ ನಿಕೃಷ್ಟವಾದದ್ದು, ಒಬ್ಬ ಇನ್ನೊಬ್ಬರ ಜೆರಾಕ್ಸ್ ಕಾಪಿ ಅಂತ ಮಾಡ್ತಾರೆ. ಹಾಗಲ್ಲದೆ ತಮ್ಮದನ್ನು ಸೇರಿಸಿಕೊಂಡು ಮಾಡಬೇಕು ಅಂತ. ಕ್ಷೇಮೇಂದ್ರ ಅದನ್ನೇ ಛಾಯೋಪಜೀವಿ, ಚರಣೋಪಜೀವಿ, ಪಾದೋಪಜೀವಿ, ಪದಕೋಪಜೀವಿ, ಭುವನೋಪಜೀವ್ಯ ಅಂತ ಈ ರೀತಿ ಕ್ಯಾಟಗರೈಸನ್ನು ಮಾಡಿ ಹೇಳ್ತಾನೆ. ಅದೇ ರೀತಿ ಹರಣ ಅಂತ ಒಂದು ಕಾನ್ಸೆಪ್ಟ್, ಪೂರ್ವ ಕವಿಗಳನ್ನು ಯಾವ್ಯಾವ ರೀತಿ ಪ್ರಭಾವ ಮಾಡಿಕೊಳ್ತಾರೆ ಅಂತ ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯಲ್ಲಿ ಹೇಳ್ತಾನೆ. ಅಂದರೆ ಈ ರೀತಿಯಾದ ಎಷ್ಟೋ ಪೂರ್ವ ಕವಿ ಮತ್ತು ಅಲಂಕಾರಿಕರುಗಳ ಒಂದು ಮೂಸೆಯಿಂದ ಹಾಯ್ದು ಬಂದ ಪಂಪನ ಚಿಂತನೆ ಎಷ್ಟು ಜನಕ್ಕೆ ಅದು ಕೊಡಮಾಡಿದೆ ಯೋಗದಾನವನ್ನು ಅಂತ ನೋಡಬೇಕಾಗುತ್ತದೆ. ಇನ್ನು ಕಿರಾತಾರ್ಜುನಿಯ ಪ್ರಸಂಗ ಆರಂಭವಾಗುತ್ತದೆ. ಯುಧಿಷ್ಠಿರ ಇಲ್ಲಿ ಒಬ್ಬ ರಾಜನೀತಿಜ್ಞನಂತೆ ಕಾಣಿಸ್ತಾನೆ. ಇಲ್ಲಿಂದ ಮುಂದೆ ಇಡೀ ಪ್ರಕರಣ ಹೆಜ್ಜೆ ಹೆಜ್ಜೆಗೂ ಭಾರವಿಯ ಅನುಕರಣೆ. ಈ ಪದ್ಯ ಆ ಪದ್ಯ ಅಂತಲ್ಲ, ಅಷ್ಟೂ ಕೂಡ ಭಾರವಿಯ ಕಿರಾತಾರ್ಜುನೀಯದ ಭಾಗಗಳಿಂದ ತುಂಬ ಪ್ರೇರಿತನಾಗಿದ್ದಾನೆ. ಅದರೊಳಗೂ ವಿಶೇಷವಾಗಿ ಮೊದಲ 10 ಸರ್ಗಗಳ ಪ್ರಭಾವ ದಟ್ಟವಾಗಿ ಇವನ ಮೇಲೆ ಬಿದ್ದಿದೆ. ಹಾಗಾಗಿ ಅಲ್ಲಲ್ಲಿ ಭಾರವಿ ಅಂತ ಹೇಳ್ಕೊಂಡು ಹೋಗ್ತೀನಿ. ಯುಧಿಷ್ಠಿರ ನಟ್ಟಿದ ಕಿರಾತದೂತಂ ತಾಪಸವ್ಯಾಜನಾಗಿ ಪೋಗಿ ಶ್ರೀಯಃಪತಿ ಶ್ರೀಂ ಅಭಿಶಾಸಿ ಶ್ರೀಃ ಕುರುಣಾಂ ಅಧಿಪಸ್ಯ ಶಾಲಿನೀಂ ಶ್ರೀಯಃ ಕುರುಣಾಂ ಅಧಿಪಸ್ಯ ಶಾಲಿನೀಂ ಜನಸ್ಯ ವೃತ್ತಿಂ ಯಮಯುಂಕ್ತ ವೇದಿತುಂ ಸವರ್ಣಿಲಿಂಗಿ ವಿದಿತ ಸಮಾಯಯೋ ಯುಧಿಷ್ಠಿರಂ ದ್ವೈತವನೇ ವನೇಚರ ಅಂತಲೇ ಭಾರವಿ ಆರಂಭ ಮಾಡ್ತಾನೆ ಕಿರಾತಾರ್ಜುನೀಯದ 1ನೇ ಸರ್ಗದ 1ನೇ ಪದ್ಯವನ್ನು. ಅದನ್ನಿಲ್ಲಿ ದುರ್ಯೋಧನ ಹೇಗೆ ರಾಜ್ಯ ಆಳ್ತಾ ಇದ್ದಾನೆ ನೋಡ್ಕೋ, ಮುಂದೆ ನಮಗೇನಾದರೂ ಅವಕಾಶ ಇದೆಯಾ ಉದ್ಧಾರಕ್ಕೆ ಅಂತ ಧರ್ಮರಾಜ ಒಬ್ಬ ಬೇಡನನ್ನು ಒಂದು ತಾಪಸ ವೇಷದಲ್ಲಿ, ಅಲ್ಲಿ ಬ್ರಹ್ಮಚಾರಿಯ ವೇಷದಲ್ಲಿ ಅಂತ ಭಾರವಿ ಹೇಳ್ತಾನೆ ಕಳಿಸಿಕೊಟ್ಟಿದ್ದ. ಅವನು ಬಂದು ದುರ್ಯೋಧನ ಹೇಗೆ ರಾಜ್ಯ ಆಳ್ತಾ ಇದ್ದಾನೆ ಅಂತ ಹೇಳ್ತಾನೆ ಅಂತ. ಇದನ್ನೆಲ್ಲವನ್ನು ಭಾರವಿಯಿಂದ ಅಚ್ಚಚ್ಚು ತೆಗೆದುಕೊಂಡಿದ್ದಾನೆ. ಅದೇ ಕುಮಾರವ್ಯಾಸ ಹಾಗೆ ಮಾಡೋದಿಲ್ಲ, ಬೇರೆ ರೀತಿಯಲ್ಲಿ ತೆಗೆದುಕೊಳ್ತಾನೆ. ಅದು ಪೂರ್ಣ ವ್ಯಾಸಬದ್ಧವಾದಂಥ ರೀತಿಯಲ್ಲಿದೆ. ಬಂದು ಅಜಾತಶತ್ರುಗೆ ಇಂತೆಂದು ಭಿನ್ನಪಂ ಗೈದಂ ಕಿವಿಗಿನಿದುಂ ನೃಪಂಗೆ ಹಿತಮುಂ ನುಡಿಯ ಲೆಲ್ಲಿಯುಮಿಲ್ಲ ಕೇಳ ಭಿನ್ನವಿಸುವೆನ್ ಎನ್ನ ಕಂಡುದೆನೆ ಜೂದಿನೊಳ್ ಅಕ್ಯವದಿಂದೆ ಗೆಲ್ದನ್ ಇನ್ನವನಿತಳಂ
ಕರಾತಳದವೊಲ್ ತನಗಂ ಬೆಸಕಯ್ಯ ಕೈಗೆಂ ಮಾಡುವ ನಯಮಾ ಬೃಹಸ್ಪತಿಯುಮಂ ಗೆಲೆಬಂದುದು ಧಾರ್ತರಾಷ್ಟ್ರನ. ಅವನು ಹೇಳ್ತಾ ಇದ್ದಾನೆ, ನೋಡಪ್ಪ, ನಿನ್ನ ಕಿವಿಗೆ ಹಿತವಾಗುವಂತೆ ನಾನು ಸುದ್ದಿಯನ್ನು ಹೇಳೋಕ್ಕಾಗವಲ್ಲ ಅಂತ. ಇದು ಮೂಲದ ಕಿರಾತಾರ್ಜುನದ ಮಾತು. ಪ್ರಿಯಂ ಮನೋಹಾರಿ ವಚಸ್ಸು ದುರ್ಲಭಂ ಅಂತ ಹೇಳ್ತಾನೆ. ನಿನಗೆ ಹಿತವೂ ಆಗಿರಬೇಕು, ಕೇಳೋದಕ್ಕೆ ನೆಮ್ಮದಿಯೂ ಆಗಬೇಕು. ಆ ಥರ ಮಾತು ಹೇಳೋಕ್ಕಾಗೋಲ್ಲ. ಔಷಧ ಕಹಿಯಾಗಿರುತ್ತದೆ. ನಿನಗೆ ಹಿತವಾಗಲಿಂತ ದುರ್ಯೋಧನನ ರಾಜ್ಯ ಎಕ್ಕುಟ್ಟು ಹೋಗಿದೆ, ಅವನು ಸರಿಯಾಗಿ ಆಳ್ತಾ ಇಲ್ಲ, ಅವನು ತುಂಬ ಅವಿವೇಕಿಯಾಗಿದ್ದಾನೆ, ಅವನು ದುರ್ಬಲನಾಗಿದ್ದಾನೆ ಅಂತ ತಿಳಿಸೋಕ್ಕಾಗೋಲ್ಲ. ಯಾಕೆಂದರೆ ದೂತರು ಪ್ರಾಮಾಣಿಕವಾಗಿ ನಡೆದದ್ದನ್ನೇ ಇದ್ದದ್ದನ್ನೇ ಹೇಳಬೇಕು ಅಂತ. ಕಿವಿಗಿನುದುಂ ನೃಪಂಗಿ ಹಿತಮಂ ನುಡಿಯಲೆಲ್ಲಿಯೂ ಇಲ್ಲ. ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭವು ಅಂತ ಮಹಾಭಾರತ ರಾಮಾಯಣ ಎರಡರೊಳಗೂ ಬರ್ತಲ್ಲ ಶ್ಲೋಕ. ಆ ರೀತಿಯಾದದ್ದು. ಮೊದಲು ತಿಣ್ಣಮದೊಪ್ಪಿ ತಪ್ಪಿದುದ ನೀಯಂದಟ್ಟಿದಂ ದಂಡನಟ್ಟದೆ ಸಾಮರ್ಥ್ಯದಿನ್ ಅಟ್ಟಿದೋಲೆಗೆ ಮಹಾಪ್ರತ್ಯಂತ ಭೂಪಾಳರಟ್ಟಿದ ಕಾಳಿಂಗ ಗಜೇಂದ್ರ ದಾನ ಜಲಧಾರಾಸಾರದಿಂ ನೋಡ ಕುಂದಿದುದು ಇಲ್ಲ ಒಳ್ಗೆಸರ ಸುಯೋಧನ ನೃಪದ್ವಾರೋಪ ಕಂಠಂಗಳುಳ್. ಅವನು ಹೇಳ್ತಾ ಇದ್ದಾನೆ, ರಾಜನೀತಿಯನ್ನು ಈಗ ತುಂಬ ಬದಲಾಯಿಸಿದ್ದಾನೆ. ಅದು ಬೃಹಸ್ಪತಿಯುಮಂ ಗೆಲೆಬಂದುದು, ಬೃಹಸ್ಪತಿ ನೀತಿಯನ್ನು ಮೀರಿಸುವ ರೀತಿಯಲ್ಲಿ ಇರುವಂಥದ್ದಾಗುತ್ತದೆ. ಮೊದಲು ನಿಷ್ಕರ್ಷೆಯಿಂದ ಒಪ್ಪಿದುದನ್ನು ಕೊಡದೆ ತಪ್ಪಿದವರಿಗೆ, ಅಂದರೆ ಕಪ್ಪ ಕಾಣಿಕೆ ಕೊಡ್ತೀವಿ ಅಂತ ಕರಾರು ಮಾಡಿಕೊಂಡವರಿಗೆ, ಮೊದಲು ಸೈನ್ಯವನ್ನು ಅಟ್ಟದೆ ಸಾಮರ್ಥ್ಯದಿಂದ ಅಟ್ಟಿದ ಓಲೆಗೆ ಮೊದಲು ಸಾಮೋಪಾಯದಿಂದ ಉತ್ತರವನ್ನು ಕೊಡಿ ಅಂತ ಪತ್ರವನ್ನು ಕಳಿಸ್ತಾನೆ. ಆಮೇಲೆ ಇವರ ಆಜ್ಞಾಪತ್ರಕ್ಕೆ ಒಪ್ಪಿಕೊಂಡು ಬಂದವರಿಗೆ ದಂಡ ಪ್ರಯೋಗ ಮಾಡೋದಿಲ್ಲ. ಕಳಿಂಗ ದೇಶದ ರಾಜ, ಅವನು ಆನೆಗಳನ್ನು ಕಳಿಸ್ಕೊಡ್ತಾ ಇದ್ದಾನೆ. ಗಜೇಂದ್ರ ದಾನ ಜಲಧಾರಾಸಾರದಿಂ ನೋಡ, ಆ ಆನೆಗಳ ಮದೋದಕ ಧಾರೆ ಯಾವುದಿದೆ ಕಳಿಂಗ ರಾಜ ಕಳಿಸಿಕೊಟ್ಟದ್ದು, ಅದರಿಂದ ದುರ್ಯೋಧನ ಅರಮನೆಯ ಬಾಗಿಲೆಲ್ಲವೂ ಕೂಡ ಕೆಸರಾಗಿ ಬಿಟ್ಟಿದೆ. ಈ ರೀತಿ ಸಾಮ ಮತ್ತು ಕೊನೆಯಲ್ಲಿ ದಂಡ, ಈ ರೀತಿಯಾಗಿ ರಾಜನೀತಿಯನ್ನು ಮಾಡ್ತಾ ಇದ್ದಾನೆ ಅಂತ. ಇದು ನೇರವಾಗಿ ಕಿರಾತಾರ್ಜುನೀಯದ 16ನೇ ಶ್ಲೋಕ, ಮೊದಲನೇ ಸರ್ಗದ್ದು. ಅನೇಕ ರಾಜನ್ಯರತಾಶ್ವಸಂಕುಲಂ ತದೀಯ ಮಸ್ಥಾನ ನಿಕೇತನಾಜಿರಂ ನಯತ್ಯ ಯುಗ್ಮಚ್ಛದ ಗಂಧಿರಾರ್ದ್ರತಾಂ ಭೃಶಂ ನೃಪೋಪಾಯನ ದಂತಿ ನಾಮ್ಮದಃ. ಅನೇಕ ರಾಜರುಗಳ ರಥ ಅಶ್ವ ಸಂಕುಲದಿಂದ ಅವನ ಆಸ್ಥಾನದ ಬಾಗಿಲಿನ ಒಂದು ಜಾಗ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. ಅಲ್ಲಿ ಮತ್ತೆ ನೃಪರು ತಂದು ಕೊಡ್ತಾ ಇರತಕ್ಕಂಥ ಕಪ್ಪ ಕಾಣಿಕೆಗಳ ರೂಪದ ಆನೆಗಳ ಮದಧಾರೆ ಸುರಿದು ಕೆಸರಾಗ್ತಾ ಇದೆ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನೆಗಳದರಿಗನ ಸಾಹಸಂ ಒರ್ಮೆ ಕೆಲದವರ ಮಾತಿನೋಳ್ ತನ್ನ ಮನಂಬುಗೆ ಮಂತ್ರಪದ ಕುರಗಂ ಸುಗಿವಂತೆ ಸುಗಿದು ತಲೆಗೆರೆದಿರ್ಪಂ. ಆಗ ಈಗ ಆಸ್ಥಾನದಲ್ಲಿ ಆತ್ಮೀಯರು ಅರ್ಜುನನ ಪರಾಕ್ರಮವನ್ನು ನೆನಪಿಸಿದರೆ ಉಸ್ಸಂತ ಸುಯ್ದು ಮಂತ್ರಬದ್ಧವಾದ ಹಾವು ಹೇಗೆ ಹೆಡೆ ಬಗ್ಗಿಸಿ ಮುದುಡ್ಕೊಂಡು ಕೂತ್ಕೊಳ್ಳುತ್ತೋ ಆ ರೀತಿ ಸಪ್ಪಗಾಗ್ತಾನೆ ಅಂತ. ಕಥಾ ಪ್ರಸಂಗೇನ ಜನೈರುದಾಹೃತಾತ್ ಅನುಸ್ಮೃತಾಖಂಡಲ ಸೂನು ವಿಕ್ರಮ ತವಾಭಿಧಾನಾತ್ ವತತೆ ನತಾನನಃ ಸುದುಸ್ಸಹನ್ ಮಂತ್ರಪದಾದಿವೋರಗಃ. ಎಕ್ಸಾಕ್ಟ್ಲಿ ಅನುವಾದ ಮಾಡಿದ್ದಾನೆ. ಆಗ ಈಗ ಜನರು ಮಾತಿನಲ್ಲಿ ಕಥಾಪ್ರಸಂಗದಲ್ಲಿ ಹರಟೆ ಮಧ್ಯೆ ಅನುಸ್ಮೃತ ಆಖಂಡಲ ಸೂನು ವಿಕ್ರಮ, ಇಂದ್ರನ ಪುತ್ರನಾದ ಅರ್ಜುನನ ವಿಕ್ರಮವನ್ನು ನೆನೆದ ತಕ್ಷಣ ತವಾಭಿಧಾನಾತ್, ನಿನ್ನ ಧರ್ಮರಾಜ ನಿನ್ನ ಒಂದು ಗುಣ ಕೀರ್ತಿಗಳ ಒಂದು ನೆನಪಿನಿಂದ ಕ್ವತತೆ ಕುದ್ದೋಗ್ಬಿಡ್ತಾನೆ. ನತಾನನಃ ತಲೆ ತಗ್ಗಿಸ್ತಾನೆ. ಸುದುಸ್ಸಹನ್ ಮಂತ್ರಪದಾದಿವೋರಗಃ, ಭಯಂಕರವಾದ ಮಂತ್ರದಿಂದ ಬದ್ಧವಾದ ಹಾವಿನ ಹಾಗೆ ತಲೆ ತಗ್ಗಿಸ್ತಾನೆ ಅಂತ. ಇಲ್ಲೆಲ್ಲವೂ ಕೂಡ ಭಾರವಿಯನ್ನೇ ತೆಗೆದುಕೊಳ್ತಾ ಬರ್ತಾ ಇದ್ದಾನೆ. ಮತ್ತು ರಾಜಕಾರ್ಯಗಳನ್ನೆಲ್ಲ ಹೇಗೆ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದಕ್ಕೂ ಭಾರವಿಯನ್ನೇ ಮತ್ತೆ ಹೇಳ್ತಾನೆ. ಆವಡವೆಗಳೊಳ್ ಪಣ್ಪಲ ಮಾವಗಂ ಒಳವಲ್ಲಿಗರಸಿ ಪರಿಪರಿದು ಕರಂತಾವಡಿಗೊಳ್ವಿ ಭೀಮನ ಬೇವಸಮಿದು ನಿನ್ನ ಮನಂ ಒನಲಿಸಿ ನಿನ್ನ ಮನಮನ್ ಒಲಿಸಿ ತಿನಿಸಿತಿಲ್ಲ. ಈಗ ದ್ರೌಪದಿ ಬರ್ತಾಳೆ. ಅವಳು ಬಂದು ಹೇಳ್ತಾಳೆ, ನೋಡು ಎಷ್ಟು ಕಾಡುಗಳಲ್ಲಿ ಆವಡವಿಗಳೊಳ್ ಪಣ್ಪಲಂ ಆವಗಂ ಒಳವರಗರಸಿ, ಅಲ್ಲೆಲ್ಲೇ ಹೋಗಿ ಹುಡುಕಿ ಪರಿಪರಿದು ಕರಂತ ಆವಡಿಗೊಳ್ವಿ. ತುಂಬ ಒದ್ದಾಟ ಮಾಡ್ತಾ ಇರ್ತಕ್ಕಂಥ ಭೀಮನ ಬೇವಸ, ಭೀಮನ ಒದ್ದಾಟ ನಿನ್ನ ಮನವನ್ನು ಒಂದು ಸ್ವಲ್ಪವೂ ಒಲಿಸಿಲ್ಲ. ನೋಡಿ ಒಡೆ ರಾಜಕಾರ್ಯ ನಯಂ ಎತ್ತಲ ಅಬಲಾಜನದ ಒಂದು ಬುದ್ಧಿ ಎತ್ತ ಉಡುಪತಿ ವಂಶಮೆತ್ತ ನೋಡು ಒಡಿದು
ಒಂದು ಅಘಟಂ ಬಗೆವಾಗಳೆಂತು ಕೇಳ್ ನುಡಿಯದೆ ಕೆಮ್ಮಗಿರ್ದೊಡಂ ಇರಲ್ಕೆ ಅಣಮೀಯದೆ ನಿಮ್ಮೊಳ್ ಎನ್ನುಮಂ ನುಡಿಸಿತು ಅಪ್ಪುವ ಕುರುಕೊಳರ್ಕಳ ಗೈದ ಅಪರಾಧ ಕೋಟಿಗಳು. ರಾಜಕಾರ್ಯ ಎಲ್ಲಿ, ಅಬಲಾಜನ ಹೆಣ್ಣೆಲ್ಲಿ, ನಿಮ್ಮ ಚಂದ್ರವಂಶದ ಕೀರ್ತಿಯಲ್ಲಿ, ನೀನೀಗ ಮಾಡ್ತಾ ಇರ್ತಕ್ಕಂಥ ಅವಿವೇಕ ಎಲ್ಲಿ? ಹಾಗಾಗಿ ಹೆಣ್ಣಾದ ನಾನು ನಿನಗೆ ಉಪದೇಶ ಮಾಡಬೇಕಾಗಿದೆ. ಈ ಕೌರವರ ದುಶ್ಚೇಷ್ಟೆ, ದುಶ್ಚರ್ಯೆ, ಅವರ ಈಗ ಆಧಿಕ್ಯವನ್ನು ಸಂಪಾದಿಸಿಕೊಳ್ಳೋಕ್ಕೆ ಮಾಡ್ತಾ ಇರುವ ತಂತ್ರ, ಇದನ್ನೆಲ್ಲ ನೋಡಿದ ಮೇಲೆ ಸುಮ್ಮನಿರೋಕ್ಕೆ ಆಗದೆ ನಾನೀಗ ಕೌರವರು ಮಾಡಿದ ಅಪರಾಧ ಕೋಟಿಯನ್ನು ಸ್ಮರಿಸಿಕೊಂಡು ನಿನ್ನ ಹತ್ರ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಪೋಗಿ ಸುಪರ್ವ ಪರ್ವತದ ಕಂಚನ ರೇಣುಗಳಂ ಪರಾಕ್ರಮೋದ್ಯೋಗದ ನೆತ್ತಿ ತಂದು ನಿನಗಿತ್ತದಟಂ ಬಡಪಟ್ಟು ಬೆಟ್ಟದೊಳ್ ಪೋಗಿ ತೊಳಲ್ದು ನಾರ್ಗಳ್ ಉಡಲ್ ತರುತಿರ್ದೆಲೆ ಮಾಡಲ್ ಆರ್ತನ್ ಇಲ್ಲಾಗಳೆ ಕೋಪಮಂ ನಿನಗೆ ಸಂಚಿತ ಶೌರ್ಯ ಧನಂ ಧನಂಜಯಂ. ಏನೇನೆಲ್ಲ ಮಾಡಿದ್ದಾನೆ. ಸುಪರ್ವ ಪರ್ವತ ಅಂದರೆ ಇಂದ್ರಲೋಕದ ಪರ್ವತ, ಮೇರು ಪರ್ವತ. ಅಲ್ಲಿಗೆ ಹೋಗಿ ಕಾಂಚನ ರೇಣುಗಳಂ ಪರಾಕ್ರಮೋದ್ಯೋಗ ನೆತ್ತಿ ಬಂಗಾರದ ಭಾಗಗಳನ್ನೇ, ಬೆಟ್ಟ ಅದು ಬಂಗಾರದ್ದು, ಆ ಭಾಗಗಳನ್ನು ಕತ್ತರಿಸಿ ತಂದು ನಿನಗಿತ್ತು. ಇಷ್ಟೆಲ್ಲ ವಿಕ್ರಮದಿಂದ ರಾಜಸೂಯ ಮಾಡಿಸಿದ. ಇಂಥವನ ಈ ಶ್ರಮ, ಇಂಥವನ ಪರಾಕ್ರಮ ಅದೀಗ ಬಡಪಟ್ಟು ಬೆಟ್ಟದೊಳ್ ಪೋಗಿ ತೊಳಲ್ದು. ಈ ಸಣ್ಣ ಪುಟ್ಟ ಗುಡ್ಡಗಳಲ್ಲಿ ಓಡಾಡಿಕೊಂಡು ನಾರನ್ನು ಉಡೋದಕ್ಕೆ ತರುತುರ್ದೆಲೆ ಮಾಡದೊಳು ಬಳಲಿರ್ತಕ್ಕಂಥ ಈ ಶರೀರ ಏನಿದೆ ಅದು ಆಯಾಸಗೊಂಡು ಎಲೆವನೆಗಳಲ್ಲಿ ಕೂತಿದೆ. ಅದನ್ನು ಕಂಡಾಗ ನಿನಗೆ ಕೋಪ ಬರೋಲ್ವಾ? ಈ ಸಂಚಿತ ಶೌರ್ಯಧನ ಅರ್ಜುನ ಹೀಗಿರೋದನ್ನು ನೋಡಿ ಸಂಕಟ ಆಗೋದಿಲ್ವಾ ಅಂತ ಕೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಪ್ರತಿಯೊಬ್ಬ ನಿನ್ನ ತಮ್ಮಂದಿರು ಒದ್ದಾಡ್ತಾ ಇರೋದನ್ನು ನೋಡು. ಶಮಮನೆ ಕೈಕೊಳ್ಳೊಡೆ ಬಿಲ್ಲುಮಂ ಅಂಬುಮಂ ಬಿಸುಟು ತಪಕ್ಕೆ ನೀ ಬಗೆವೊಡೆ ವಿಕ್ರಮಮಂ ಪಗೆಯಂ ಕಿಡಿಸುವ ಶಮದಿಂ ಮುನಿಗಾಯ್ತು ಸಿದ್ಧಿ ಭೂಪತಿಗಾಯ್ತೆ. ನೀನು ಸಮಾಧಾನವನ್ನೇ ಮಾಡ್ಕೊಳ್ಳೋದಾದರೆ ಬಿಲ್ಲು ಬಾಣ ಬಿಸಾಕಿ ತಪಸ್ವಿ ಆಗು. ತಪಸ್ವಿಗಳಿಗೆ ಇದು ಸರಿ, ಕ್ಷತ್ರಿಯರಿಗೆ ಅಲ್ಲ. ನೀನು ಬ್ರಾಹ್ಮಣ ವೃತ್ತಿಯನ್ನು ಕೈಗೊಳ್ಳಬಾರ್ದು, ಕ್ಷಾತ್ರ ವೃತ್ತಿಯನ್ನು ಕೈಗೊಳ್ಳಬೇಕು. ಪಗೆಯಂ ಕಿಡಿಸುವ ಶಮದಿಂ ಮುನಿಗಾಯ್ತು ಸಿದ್ಧಿ ಭೂಪತಿಗಾಯ್ತೆ. ವೈರಿಗಳನ್ನು ಸಮಾಧಾನ ಪಡಿಸುವಂಥದ್ದು ಯಾವುದಿದೆ, ಅರಿಷಡ್ವರ್ಗವನ್ನು ಸಮಾಧಾನ ಪಡಿಸ್ತಕ್ಕಂಥದ್ದು, ಅದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಋಷಿಗಾಗುತ್ತದೆ ಹೊರತು ಕ್ಷತ್ರಿಯನಿಗಾಗುವಂಥದ್ದಲ್ಲ. ಹಾಗಾಗಿ ಮತ್ತೆ ಹೇಳ್ತಾ ಇದ್ದಾಳೆ ಅವಳು, ನೀನು ತಪ್ಪು ಮಾಡ್ತಾ ಇದೀಯಾ, ಈ ತಪ್ಪಿಗೆ ನಿಷ್ಕೃತಿಯೇ ಇಲ್ಲ. ತಮ್ಮಂದಿರನ್ನು ನನ್ನನ್ನು ಬಗೆಗಂಡು ನೀನು ಪರಾಕ್ರಮವನ್ನು ವಹಿಸುವಂತ ಎಂದ ಪಾಂಚಾಳ ರಾಜ ತನೂಜಯ ಮಾತಿಂಗೆ ಬೆಂಬಲಂ ಬಾಯುವಂತೆ ಭೀಮಸೇನ ನಿಂತೆಂದಂ. ಇದೆಲ್ಲ ಮೂಲ ಮಹಾಭಾರತದಲ್ಲಿಯೂ ಬರ್ತಿದ್ದ. ದ್ರೌಪದಿ ದಿವಸ ಬೈತಾ ಇದ್ದಳು ಧರ್ಮರಾಜನನ್ನು. ಪ್ರತಿದಿನ ಅವಳಿಗೆ ಅದೇ ಕೆಲಸ. ಸೂರ್ಯ ಅಕ್ಷಯ ಪಾತ್ರೆ ಕೊಟ್ಟಿದ್ದ, ಅಡುಗೆ ಮಾಡಬೇಕಾಗಿಲ್ಲ, ಸೌಟಾಡಿಸೋದೆಲ್ಲಿ ಧರ್ಮರಾಜನ ತಲೆ ಮೇಲೆ ಕುಟ್ತಾ ಇದ್ದಿದ್ದು, ಲಟ ಲಟ ಅಂತ ಕುಟ್ತಾ ಇದ್ಲು. ಒಗ್ಗರಣೆ ಹಾಕೋ ಕೆಲಸ ಭೀಮ ಮಾಡ್ತಾ ಇದ್ದ. ಅದು ಘಾಟಾಗಿರ್ತಕ್ಕಂಥ ಗುಂಟೂರು ಮೆಣಸಿನಕಾಯಿ ಒಗ್ಗರಣೆ. ಭಾರವಿ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾನೆ. ಇದೇ ಬಗೆಯಲ್ಲಿ ಕುಮಾರವ್ಯಾಸನೂ ಮಾಡ್ತಾನೆ. ಭೀಮಸೇನ ಈಗ ಶುರು ಮಾಡಿಕೊಳ್ತಾನೆ. ಇದು ಭಾರವಿಯ ಕಿರಾತಾರ್ಜುನಿದ 2ನೇ ಸರ್ಗದಿಂದ ಬರ್ತಕ್ಕಂಥದ್ದು. ದ್ರೌಪದಿಯ ಪ್ರತಿಯೊಂದು ಆಕ್ರೋಶದ ಮಾತಿಗೆ ರಾಜನೀತಿಯ ಶಾಸ್ತ್ರಾಧಾರವನ್ನು ಕೊಡ್ತಾನೆ ಇವನು. ಇವಳು ಬೆಂಕಿಯ ಮಗಳು, ಅವನು ಗಾಳಿಯ ಮಗ. ಕೇಳಬೇಕೆ? ನುಡಿಯದೆ ಪೆರತಂ ದ್ರೌಪದಿ ನುಡಿದಳ್ ತಕ್ಕುದನೆ ಕೇಳದಿರಿಂ ಕೇಳಿಮಿಂ ಕೇಳದಿರಿಂ ನುಡಿಯಲ್ ಎಡೆಯಿಲ್ಲ ನಿಮ್ಮಂ ನುಡಿಸುವುದಪದೆನ್ನ ಮನದ ಮುನಿಸು ಅವನಿಪತಿ. ಮಹಾರಾಜ, ನನ್ನ ಅಂತರಂಗದ ಮುನಿಸೇ ನುಡಿಸ್ತಾ ಇದೆ ಹೊರತು ಇನ್ನೇನೂ ಅಲ್ಲ. ನೀವು ಮಾತಾಡ್ತಿರೋ ಬಿಡ್ತೀರೋ. ಆದರೆ ನೋಡಿ, ದ್ರೌಪದಿ ಹೇಳಿರ್ತಕ್ಕಂಥದ್ದು ತಕ್ಕುದನೆ ನುಡಿದಳು. ಹಾಗಾಗಿ ಕೇಳಿಮಿಂ ಕೇಳದಿರಿಂ, ನೀವು ಕೇಳಿ ಬಿಡಿ, ಸತ್ಯ ಅಂತೂ ಅದು. ಹಾಗಾಗಿ ನುಡಿಯಲ್ಲಿ ಎಡೆಯಿಲ್ಲ. ನಿಮಗೆ ಇದಕ್ಕೆ ಸರಿಯಾಗಿ ಉತ್ತರ ಕೊಡದೆ ಜಾರಿಕೊಳ್ಳೋದಕ್ಕೆ ಎಡೆ ಇಲ್ಲವೇ ಇಲ್ಲ. 4 ನೃಪವಿದ್ಯೆಯನ್ ಆಡಲ್ ಕಲ್ತು ನೆರೆಯೇ ಕಲ್ತೆ ಇಲ್ಲಾಗದೆ ಸೋಲಲ್ಕೆ ನೃಪ ದೊರೆಯೇ ನೆಲನಂ ವಲ್ಕಲ ವಸನಕ್ಕೆ ಮೆಯ್ಯನಾಂಪುದು ಪೆಂಪೆ. ನೀನು ರಾಜಯೋಗ್ಯವಾದಂಥ ನೃಪವಿದ್ಯೆ 4 ಸಾಮ ದಾನ ಭೇದ ದಂಡ ಇವನ್ನು ಕಲ್ತ್ಕೊಂಡೆ. ತಿಳಿದಿದ್ದೂ ಕೂಡ ನೀನು ಕಲ್ತೆ ಇಲ್ಲಾಗದೆ ಸೋಲಲ್ಕೆ ನೃಪ, ನೀನು ಸೋಲೋದಕ್ಕೋಸ್ಕರವಾಗಿ ಇದು ಕಲ್ತಿದ್ದ. ಭೂಮಿಯನ್ನು ಕಳ್ಕೊಳ್ಳೋದಿಕ್ಕ ನೀನು ಕಲ್ತಿದ್ದು, ಅದನ್ನು ಸರಿಯಾಗಿ ವಿನಿಯೋಗ ಮಾಡಲಿಲ್ವಲ್ಲ. ನೆಲನಂ ವಲ್ಕಲ ವಸನಕ್ಕೆ ಸೋಲ್ತೆಯ, ನೀನು ನಾರು ಉಟ್ಕೊಳ್ಳೋಕ್ಕೆ ಈ ಒಂದು ಪರಾಕ್ರಮವನ್ನು ಇಲ್ಲವಾಡಿಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ನಿನ್ನ ಸಮಸ್ತ ಸಂಪತ್ತನ್ನು ಸೋತಿಯ. ಇದು ಪೆಂಪೆ. ಈ ರೀತಿಯಾಗಿರುವುದು ಶ್ರೇಷ್ಠತೆಯೇ, ಉನ್ನತಿಯೇ, ವೈಭವವೇ. ನನ್ನಿಗೆ ದಾಯಿಗಂಗೆಳೆಯ ನೊಪ್ಪಿಸಿದೆಂ ಗಡಿಮೆಂಬ ಮಾತುಗಳು ನಿನ್ನವು. ಸತ್ಯಕ್ಕೋಸ್ಕರವಾಗಿ ನೆಲವನ್ನು ಬಿಟ್ಟುಕೊಟ್ಟೆ ಅಂತ ಹೇಳ್ತೀಯ. ಕೂರದರ್
ನೆಲನೊಟ್ಟಜೆಯಂ ಕೊಳಕೊಟ್ಟು ಮುಟ್ಟುಗಿಟ್ಟಿನ್ನು ಮರಣ್ಯದೊಳ್ ನಮೆದಪಂ ಯಮನಂದನಮೆಂಬ ಬನ್ನಮುಂ ಮುನ್ನಮೆ ಸೊಂಕಿ ಕಣ್ಮಲೆವ ಮಾತುಗಳೆಲ್ಲರ ಪೇಳ್ವ ಮಾತುಗಳು. ಆದರೆ ಅಹಿತರಾದಂಥ ವೀರಿಗಳು ತಾಮ ಶೌರ್ಯದಿಂದ ನಿನ್ನ ಸಾಧನ ಸಾಮಗ್ರಿಯನ್ನೆಲ್ಲ ಕಿತ್ತುಕೊಂಡು ಪರಾಕ್ರಮದಿಂದ ನಿಮ್ಮನ್ನು ಮೂಲೆಗೆ ಒತ್ತಟ್ಟಿದ್ದಾರೆ. ಅವರು ಕಾಡಿನಲ್ಲಿ ಒದ್ದಾಡ್ತಾ ಇದ್ದಾರೆ, ಅದು ನಮಗೆ ಸಂತೋಷಕಾರಿಯಾಗಿದೆ, ಅವರಿಗೆ ತುಂಬ ಅವಮಾನಕಾರಿಯಾಗಿದೆ ಅಂತ ಹೇಳ್ಕೊಳ್ತಾ ಇರುವ ಮಾತುಗಳು, ಅವರ ದರ್ಪೋಕ್ತಿಗಳು, ಅವರ ಈ ಗಾಸಿಪಿಂಗ್, ಅದು ಮತ್ತೆ ಮತ್ತೆ ನಮ್ಮ ಕಿವಿಗೆ ಬಂದು ಬೀಳ್ತಾ ಇದೆಯಲ್ಲ, ಅದಕ್ಕೇನು ಉತ್ತರ ಕೊಡ್ತೀಯಾ ಅಂತಾನೆ. ನೀನೇನೋ ಜೂಜಿನಲ್ಲಿ ಸೋತಿದ್ದನ್ನು ಧರ್ಮ ವಿಜಯ ಅವರು ಮಾಡಿಕೊಂಡಿದ್ದು ಅಂತ ಅಂದುಕೊಂಡಿದ್ದೀಯಾ? ಅವರು ಕೂಡ ಯುದ್ಧ ವಿಜಯದಲ್ಲಿ ಗೆದ್ವಿ ಅಂತ ಅಂದುಕೊಂಡಿದ್ದಾರೆ. ಇದಷ್ಟು ಆಗಿರ್ತಕ್ಕಂಥದ್ದು ದ್ಯೂತ ವಿಜಯ. ದ್ಯೂತ ಅಂದರೆ ವ್ಯಸನ, ಆ ವ್ಯಸನ ವಿಜಯ. ನೀನು ಅದನ್ನು ಅವರು ಧರ್ಮಬದ್ಧವಾಗಿ ಗೆದ್ದುಕೊಂಡ್ರು ಅಂತ, ಅವರು ತಮ್ಮ ಪರಾಕ್ರಮದಿಂದ ಗೆದ್ದುಕೊಂಡ್ವಿ ಅಂತ. ನಿನ್ನ ಧರ್ಮವೂ ಅಲ್ಲಿಲ್ಲ, ಅವರ ಪರಾಕ್ರಮವೂ ಅಲ್ಲಿಲ್ಲ, ಇನ್ನೇನು ನಡೀತಾ ಇರೋದು ಅಂತ ಬಹಳ ಸೊಗಸಾಗಿ ಹೇಳ್ತಾ ಇದ್ದಾನೆ ಪಂಪ. ತುಂಬ ಚೆನ್ನಾಗಿ ಬರೆದಿದ್ದಾನೆ. ಮಲೆ ಮಲೆ ದುರ್ಕಿ ಸೊರ್ಕಿ ಸಭೆಯೊಳ್ಕುಲ ಪಂಸುಲನೀ ಶಿರೀಷಕೋಮಲೆಯ ವಿಲೋಲ ನೀಲ ಕಬರೀ ಭರಮಂ ತೆಗವಾಗಳಲ್ಲಿ ಕೈಯಲೆ ಸದದಂತೆ ಪತ್ತಿ ಬೆರಲಚ್ಚುಗಳ ಅಚ್ಚಿರಿದಂತೆ ಕೊಂಕುಗಳು ತಲೆನವಿರೊಂದಿ ಮೂದಲಿಸುವಂತೆ ಒಲಿರ್ದುವು ನಮ್ಮ ವೀರಮಂ. ತುಂಬ ಸೊಗಸಾಗಿರ್ತಕ್ಕಂಥ ಪದ್ಯವನ್ನು ಬರೆದಿದ್ದಾನೆ. ಮಲೆ ಮಲೆ ದುರ್ಕಿ, ಅಹಂಕಾರದಿಂದ ಕೊಬ್ಬಿ ಸೊಕ್ಕಿ, ಸಭೆಯೊಳ್ ಕುಲಪಂಸಲನ್ ಕುಲಾಧಮ, ಅವನು ಶಿರೀಷ ಕೋಮಲೆಯ ವಿಲೋಲ ನೀಲ ಕಭರೀ ಭರಮಂ. ಈ ಸುಂದರಿಯ ತೊಯ್ದಾಡುವ ಅಲೆಯಲೆಯಾದ ಮನೋಹರವಾದಂಥ ಆ ಕುರುಳನ್ನು ಎಳೆದಾಗ ತೆಗವಾಗಳು ಅಲ್ಲಿ ಕೈಯೆಲೆಸದಂತೆ, ಆಗ ಅವನು ಹಾಗೆ ಕೈ ಇಕ್ಕದನ್ನೆಲ್ಲ ಇಟ್ಟಿದ್ದು ಬೆರಳುಗಳು ಅಚ್ಚಿರಿದಂತೆ. ಇವತ್ತಿಗೂ ಅವನ ತಲೆ ಮೇಲೆ ಮುಡಿಯ ಮೇಲೆ ಇಟ್ಟ ಕೈಗಳು ಪ್ರಿಂಟ್ ಆಗಿವೆ ಅನ್ನುವಂತೆ ಕಂಡು ಕೊಂಕುಗಳು ತಲೆನೋವಿರುಂದಿ. ಆ ಕೊಂಕುತನ ಇದೆಯಲ್ಲ, ಅದು ಈಗಲೂ ಕೂಡ ನಮ್ಮ ಮುಂಗುರುಳಿನಲ್ಲಿ ಸೇರಿವೆ, ನಮ್ಮ ತಲೆ ಮೇಲೆ ಇಟ್ಟಿದ್ದಾನ ಆ ಕೈ ಅನ್ನುವಂತೆ ಆ ಗುರುತು ಅಚ್ಚಾಗಿ ನಮ್ಮನ್ನು ಮತ್ತೆ ಮತ್ತೆ ತಲೆ ಮೇಲೆ ಆ ಬೆರಳುಗಳು ಇಟ್ಟು ನೋಡು ನೋಡು ಅಂತ ತಿವಿತಾ ಮೂದಲಿಸ್ತಾ ಇರುವಂತೆ ಕಾಣ್ತಾ ಇದೆ ಅಂತ ಬಹಳ ಸೊಗಸಾಗಿ ಬರೆದಿದ್ದಾನೆ. ದ್ರೌಪದಿಯ ಮುಡಿ ಮೇಲಿಟ್ಟ ದುಶ್ಯಾಸನ ಕೈ ಅಚ್ಚಾಗಿದೆ, ಅದು ಮತ್ತೆ ನಮ್ಮ ತಲೆ ಮೇಲೂ ಅಚ್ಚಾಗಿ ಬಂದು, ಅದೇನು ಒಂದೇ ಪ್ರಿಂಟಾ 10 ಪ್ರಿಂಟು ತಲೆ ಮೇಲೆ ಬಂದು ನೀವೇನು ಮಾಡಿದ್ರಿ ಅಂತ ತಲೆ ತಟ್ತಾ ಇರೋ ಥರ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅಸಿತೇಂದೀವರ ಲೋಲ ಲೋಚನೆಯನಂಥ ಸಭಾ ಮಧ್ಯದೊಳ್ ಪಶುವಂ ಮೋದುವ ಓಲೆ ಮೋದೆಯು ಅದಂ ಕಂಡಂತೆ ಪಲ್ಗರ್ಚಿ ಸೈರಿಸಿದೆಂ ನಿನ್ನಯ ನನ್ನಿಗೆ ಇನ್ನೆವರಮ ದುಶ್ಯಾಸನೋರಸ್ಥಳೋಷ್ಣ ಅಸೃಗ್ ಜಲಪಾನಮಂ ಬಯಸಿ ಬಾಯಿ ತೇರೈಸೆ ಸೈತಿರ್ಪೆನೆ. ಏನು ವೀರ, ಏನು ಓಜಸ್ಸು! ಹೀಗೆ ಬರೀಬೇಕು ಪದ್ಯ. ಹೇಗೇಗೋ ಬರೆದ್ರೆ ಏನು ಪ್ರಯೋಜನ? ಡಿ ವಿಜಿ ಹೇಳ್ತಾರಲ್ಲ, ಅಲ್ಲಿ ನೋಡು ಗಣಪನ, ಇಲ್ಲಿ ನೋಡು ಹೆಗ್ಗಣ ಅಂತ ಈ ಥರ ಬರೆದ್ರೆ ಏನು ಬರೀತಾರಪ್ಪ? ಏನಂತ ಬರೀತಾರೋ ಗೊತ್ತಾಗೋಲ್ಲ. ಈ ಥರದ್ದು ಓದಬೇಕು, ಜನ್ಮ ಇಡೀ ಸವಿಸಿಕೊಳ್ಳಬೇಕು. ಈ ಶೈಲಿ ಹೇಗೆ ಬರ್ತದೆ? ಆ ಮತ್ತೆ ಕ್ರೀಡಿತ ಛಂದಸ್ಸೇ ಅಷ್ಟು ಚೆನ್ನಾಗಿದೆ. ಅಸಿತೇಂದೀವರ ಲೋಲ ಲೋಚನೆಯನಂಥ ಸಭಾ ಮಧ್ಯದೊಳ್ ಪಶುವಂ ಓದುವ ಓಲೆ. ಈ ಸುಂದರಿ ಕನ್ನೈದಿಲೆ ಗಂಗಳವಳು, ಅವಳನ್ನು ಸಭೆ ಮಧ್ಯಕ್ಕೆ ಜಲಕ್ಕನೆ ತಂದು ಸರಕ್ಕನೆ ನೂಕಿ ಪಶುವಂ ಓದುವ ಓಲೆ, ದನ ಬಡಿಯುವ ಹಾಗೆ ಬಡಿತಾ ಇದ್ದರೆ, ಕಾಲಿಂದ ಒದೀತಾ ಇದ್ದರೆ ಕಂಡಂತೆ ಪಲ್ಗರ್ಚಿ ಸೈರಿಸಿದೆ, ಹಲ್ಲು ಕಚ್ಚಿ ಔಡುಗಚ್ಚಿ ಸೈರಿಸಿದೆ. ನಿನ್ನಯ ನನ್ನಿಗೆ ಇನ್ನೆವರಂ, ನಿನ್ನ ಸತ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ ಕಣಯ್ಯ. ದುಶ್ಯಾಸನೋರಸ್ಥಳೋಷ್ಣ ಅಸೃಗ್ ಅಸೃಕ್ತ ಅಸೃಗ್ ದುಶ್ಯಾಸನೋರಸ್ಥಳೋಷ್ಣ ಸೃತ ಅಸೃಗ್ಜಲಪಾನಮಂ. ದುಶ್ಯಾಸನನ ಎದೆಯನ್ನು ಒಡೆದು ಬಿಸಿ ಬಿಸಿಯಾದ ನೆತ್ತರನ್ನು ಪಾನ ಮಾಡಬೇಕು ಅಂತ ಬಾಯಿ ತೇರೈಸೆ ಸೈತಿರ್ಪೆನೆ, ಬಾಯಿ ಬಿಡ್ತಾ ಇದ್ದೀನಿ, ಇನ್ನೂ ಅದಾಗಲಿಲ್ವಲ್ಲ. ಮೂಲದಲ್ಲಿ ಬರುತ್ತದೆ ನೋಡು, 13 ತಿಂಗಳಾಯಿತು, 1 ತಿಂಗಳಿಗೆ 1 ವರ್ಷ ಅನ್ನೋಣ, ನಮ್ಮ ಲೆಕ್ಕ ಅದು. ದ್ವಾದಶ ಸಮಾಹ ಅಂತಂದಿರೋದು. 12 ವರ್ಷ ವನವಾಸ ಅಂದರೆ ಸಮ ಯೂನಿಟ್ ಅಂತ. ಯೂನಿಟ್ ಆಫ್ ಟೈಮ್ ಕ್ಷಣದಿಂದ ಕಲ್ಪಾಂತರವೂ ಆಗಬಹುದು. ಯಾಕೆ ಈಗಲೇ ಮುಗೀತು ಅನ್ನೋಣ, ಬಾ ಹೋಗೋಣ ಅಂತಂತಾನೆ. ಎಂದು ಗದಾ ದಂಡಮಂ ಭುಜಾ ದಂಡದೊಳು ಅಳವಡಿಸಿಕೊಂಡು ಪಗೆವರ್ದಿದ್ದ ದಸಿಯಂ ನೋಡಿ ತಳರಲ್ ಬಗೆದ ಭೀಮಸೇನನಂ ಧರ್ಮಪುತ್ರಂ ಕೋಪತಾಪದಿಂ ಮಸಗಿದ ಮದಗಜಮನೆ ಮಾಡಿಸುವಂತೆ ಆ ಗದೆ ತಗೊಂಡು ಉತ್ತರ ದಿಕ್ಕಿಗೆ ತಿವಿತಾ ಇದ್ದಂತೆ. ಉತ್ತರ ದಿಕ್ಕಲ್ಲಿಯೋ ಪೂರ್ವ ದಿಕ್ಕಲ್ಲಿ ಒಟ್ಟಿನಲ್ಲಿ ಆ ಕೌರವರು ಇದ್ದಂಥ ದಿಕ್ಕು ಕಡೆಗೆ ನೋಡಿಕೊಂಡು ಗಾಳಿಯಲ್ಲಿ ಅವ್ರನ್ನ ಈಗಲೇ ತಿವಿತಾ ಇದ್ದೀನಿ ಅನ್ನೋ ಥರ. ಆಗ ಭೀಮನನ್ನು ಮದಿಸಿದ ಆನೆಯನ್ನು ಮಣಿಸುವ ಮಾವಟಿಗನ ಹಾಗೆ ಮೆಲ್ಲ ಮೆಲ್ಲನೆ ಬಗ್ಗಿಸ್ತಾನೆ. ಇದು ಮತ್ತೆ ಭಾರವೀದೇ ಉಪಮೆ. ಹೇಳ್ತಾನೆ, ಸಮಾಧಾನ ಮಾಡಿಸ್ತಾ ಇದ್ದಾನೆ. ಅಲ್ಲೆಲ್ಲ ಬರುತ್ತದೆ, ಅದನ್ನೆಲ್ಲ ವಿಸ್ತರಿಸೋಲ್ಲ. ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಾಂ ವೃಣತೆ ವಿಮರ್ಶಕಾರಿಣೋ ಗುಣಲಬ್ಧ ಸ್ವಯಮೇವ ಸಂಪದ ಅಂಥೇಳಿ ಹೀಗೆಲ್ಲ ಹೇಳ್ತಾ ಇದ್ದಾನೆ. ಆಗ ಈ ಧರ್ಮರಾಜನ ಕಣ್ಣಿಗೆ ವೇದವ್ಯಾಸರು ಕಾಣಿಸ್ಕೊಳ್ತಾರೆ. ಅಲ್ಲಿ 2ನೇ ಸರ್ಗದ ಕಡೆಯಲ್ಲಿ ಒಂದು
ಉಪಜಾತಿ ಛಂದಸ್ಸಿನ ಪದ್ಯ ಮತ್ತು ಇನ್ನೊಂದು ಪುಷ್ಪಿತಾಗ್ರ ಪದ್ಯ, ಇವೆರಡು ಧರ್ಮರಾಜ ಮತ್ತು ವ್ಯಾಸರು ಪರಸ್ಪರ ಕಾಣುವುದರಲ್ಲಿ ಬರುತ್ತೆ. ಧರ್ಮರಾಜನ ಇಚ್ಛೆಯೇ ಮೂರ್ತಿವೆತ್ತಂತೆ ವ್ಯಾಸರು ಪಿಂಗಳ ಜಟಾಜೂಟ ಬದ್ಧರಾಗಿ ಕಾಷಾಯಧಾರಿಗಳಾಗಿ ಕಾಣಿಸ್ಕೊಳ್ತಾರೆ ಅಂತ ಮೂಲದಲ್ಲಿ ಭಾರವಿ ಹೇಳಿದ್ರೆ ಅದನ್ನೇ ಪಂಪ ತೆಗೆದುಕೊಳ್ತಾನೆ. ಕನಕ ಪಿಶಂಗ ತುಂಗ ಜಟಿಕಾ ವಲಯಂ ಕುಡುಮಿಂಚಿನೋಳಿಯಂ ನನಯಿಸೆ ನೀಲ ನೀರದ ತನುಚ್ಛವಿ ಭಸ್ಮ ಜೋ ವಿಲಿಪ್ತಂ ಅಂಜನಗಿರಿಯಂ ಶರಜ್ಜಳಧರಂ ಕವಿದಂತಿರೆ ಚೆಲ್ವನಾಳ್ದು ಭೋಂಕನೆ ನಭದಿಂದಂ ಅಂದಿಳಿದಲ್ಲಿಗೆ ವೃದ್ಧ ಪರಾಶರಾತ್ಮಜಂ. ಕೆಂಪಗೆ ಇರುವ ಆ ಜಟಾಜೂಟವನ್ನು ಕಟ್ಟಿಕೊಂಡು ಮಿಂಚಿನ ರಾಶಿಯನ್ನು ಮುಡಿಗಟ್ಟಿಕೊಂಡ ನೀಲ ನೀರದ ಅಂದರೆ ಮೋಡದ ಹಾಗೆ ಕೃಷ್ಣದ್ವೈಪಾಯನ ಕಪ್ಪಗಿರತಕ್ಕಂಥವರು ಬಂದರು. ಆಮೇಲೆ ಭಸ್ಮರಜೋ ವಿಲಿಪ್ತ ದೇಹ ನೋಡಿದ್ರೆ ಅಂಜನ ಪರ್ವತದ ಮೇಲೆ ಬೆಳ್ಮೋಡಗಳು ಓಡಾಡುವಂತೆ ಕಾಣ್ತಾ ಇತ್ತು. ಅವರ ಕಪ್ಪಾದ ದೇಹಛಾಯೆಯ ಮೇಲೆ ಭಸ್ಮೋದ್ಧೂಲಿತ ಆ ಗಾತ್ರ ಹಾಗೆ ಕಾಣ್ತಾ ಇತ್ತು. ನಭೋ ಮಾರ್ಗದಿಂದ ಆಕಾಶದಿಂದ ಭೂಂಕನೆ ಅಲ್ಲಿಗೆ ಬರ್ತಾರೆ. ವೃಯೋ ಜ್ಞಾನ ತಪೋ ವಿದ್ಯಾದಿ ವೃದ್ಧರಾದಂತಹ ವೇದವ್ಯಾಸರು ಬಂದು ಧರ್ಮರಾಜನಿಗೆ ತರುಣೋಪಾಯವನ್ನು ಹೇಳುವುದು ಇದೆಲ್ಲ ನಮಗೆ ಗೊತ್ತೇ ಇದೆ ಕಥೆ. ಮೊದಲು ಧರ್ಮರಾಜನಿಗೆ ಮಂತ್ರೋಪದೇಶ ಮಾಡಿ ಮತ್ತೆ ತಮ್ಮನ ಕೈಗೆ ಮಾಡಿಸ್ತಾರೆ. ಅದು ಯಾಕೆಂದರೆ ಧರ್ಮರಾಜನಿಗೆ ಈಗೋ ಹರ್ಟ್ ಆಗಬಾರ್ದು ಅಂತ ಒಂದು ಸೈಕಾಲಜಿ, ಇನ್ನೊಂದು ಪರಿವೇತ್ರ ದೋಷ ಬರಬಾರ್ದು ಅಂತ. ಅಣ್ಣನಿಗೆ ತಮ್ಮನಿಗೆ ಬರುವುದಕ್ಕಿಂತ ಮುನ್ನ ಯಾವುದಾದ್ರೂ ಬರಬೇಕು. ಹಾಗಲ್ಲದೆ ತಮ್ಮನೇ ಅಣ್ಣನ ಬೈಪಾಸ್ ಮಾಡಿ ಯಾವುದೋ ಅನುಕೂಲವನ್ನು ಮದುವೆಯನ್ನು ಸ್ಥಾನ ಮಾನ ಪಡೆದ್ರೆ ಅದು ದೋಷ ಅಂತ ಉಂಟು. ತಮ್ಮನಿಗೆ ಅದು ಬಂದೋದು ದೋಷ, ಸೀನಿಯಾರಿಟಿನ ವೈಲೇಟ್ ಮಾಡಿದ್ದು ಅಂತ. ಇಲ್ಲೆಲ್ಲ ಎಷ್ಟೋ ಕಡೆ ವೈಲೇಟ್ ಆಗಿವೆ. ಮಹಾಭಾರತದಲ್ಲೆಲ್ಲ ನೋಡ್ತೀವಿ. ಹಿಡಂಬಿಯನ್ನು ಧರ್ಮರಾಜನಿಗಿಂತ ಮುಂಚೆ ಭೀಮ ಮದುವೆ ಆದ. ಧರ್ಮರಾಜನಿಗೆ ಮೊದಲು ಹಿಡಂಬಿಯನ್ನು ಕೊಟ್ಟು ಮದುವೆ ಮಾಡಿಸಿದ್ರೆ ಅವಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿಬಿಡ್ತಾ ಇತ್ತು ಧರ್ಮರಾಜ. ಆಮೇಲೆ ಮುನೀಂದ್ರ ಹೇಳ್ತಾನೆ, ಸುರರ್ಗೆ ಅಮೃತಮನುಂತೆ ಕಳಾತರದಿಂದ ತಸಿಯನಾದ ಚಂದ್ರನವೋಲ್ ಭೂಭರಮಂ ನನ್ನಿಗೆ ದಾಯಿಗರ್ಗೆ ಇರದಿತ್ತೊಡೆತ್ತೆ ನೀನು ಧನ್ಯನೇ ಅಲ್ತೆ. ದೇವತೆಗಳಿಗೆ ಚಂದ್ರ ತನ್ನ ಅಮೃತ ಕಲೆಗಳನ್ನೆಲ್ಲ ಕೊಟ್ಟು ಕೃಶವಾದನೆಲ್ಲ, ಆ ರೀತಿಯಾಗಿ ನೀನು ನಿನ್ನ ದಾಯಾದರಿಗೆ ರಾಜ್ಯ ಸೋತರೂ ಚೆನ್ನಾಗಿ ಕಾಣಿಸ್ತೀಯ. ಚಂದ್ರ ಹೇಗೆ ಕೃಷಕಳಾವಂತನಾದರೂ ಶ್ಲಾಘ್ಯನಾಗಿದ್ದಾನೋ ಹಾಗೆ ಅಂತ. ಇದು ಕಾಳಿದಾಸನಲ್ಲಿ ಬರತಕ್ಕಂಥ ಹೋಲಿಕೆ. ರಘುವಂಶದ ಕಾವ್ಯದಲ್ಲಿ ತಂದು ಕೊಡ್ತಾನೆ. ಪಂಪ ಎಲ್ಲವನ್ನೂ ಎಲ್ಲೆಲ್ಲೆಲ್ಲಿಂದ ತೆಗೆದುಕೊಂಡಿದ್ದಾನೆ. ಕ್ಲೀನಾಗಿ ಹಿಡಿದು ಬಿಡ್ತೀನಿ ರೆಡ್ ಹ್ಯಾಂಡೆಡ್ ಆಗಿ, ಏನೂ ತೊಂದರೆ ಇಲ್ಲ. ಆದರೆ ಒಂದು ಸಂತೋಷ, ಇಂಥ ಕವಿಗಳನ್ನೆಲ್ಲ ಓದಿಕೊಂಡಿದ್ದ ಪಂಪ ಪ್ರೀತಿಸಿದ ಅಂತ. ಅಂದರೆ ಇಮಿಟೇಷನ್ ಯಾರು ಮಾಡ್ತಾರೆ, ಎರವಲು ಯಾರು ತಗೋತಾರೆ, ಎಲ್ಲಿ ನಾವು ಪ್ರೀತಿಸ್ತೀವೋ ಅಲ್ಲಿ ತಗೋತೀವಿ. ಪ್ರೀತಿಸಿದ ಜಾಗದಲ್ಲಿ ಹೀಗೆಲ್ಲ ಮಾಡುವಂಥದ್ದಲ್ಲ. ಆಮೇಲೆ ಹೇಳ್ತಾನೆ, ತುಂಬ ಚೆನ್ನಾಗಿರುವ ನುಡಿಗಟ್ಟಿನ ಮಾತು. ನಿಂಬೇರೆ ಮಗೆ ಸುಯೋಧನ ನೆಂಬೇರೆಯೇ ಕೂಸತನದೊಳ್ ಆದೊಡಂ ಇನ್ನೇನೆಂಬುದೋ ಪಿರಿದೈವದರೊಳಂ ಪಂಬಲ್ ಗುಣಪಕ್ಷಪಾತ ಮಪ್ಪುದು ನಿಮ್ಮೊಳ್. ನೀನು ಬೇರೆನಾ ದುರ್ಯೋಧನ ಬೇರೆನಾ, ಎಲ್ಲವೂ ಮೊಮ್ಮಕ್ಕಳದೇ ವರಸೆ, ಆದರೆ ಗುಣಪಕ್ಷಪಾತ ಉಂಟು ನನಗೆ. ಹಾಗಾಗಿ ನಿಮ್ಮ ಕಡೆ ಪಾಂಡವರ ಕಡೆ ಒಲವುಂಟು ಅಂತ ಹೇಳ್ತಾನೆ. ಆಮೇಲೆ ಕೌರವರು ಸಾಮಾನ್ಯರಲ್ಲಪ್ಪ, ತುಂಬ ಬಲಶಾಲಿಗಳು ಅಂತೆ. ಒಂದು ಅನವದ್ಯ ಅಂದು ಒಂದು ರೇರ್ ಮೀಟರ್, ಅಪರೂಪದ ಛಂದಸ್ಸು. ಪರಶುರಾಮನ ನಂಜಿಸಿ ಬೀರಕ್ಕಾಗರಮಾದ ನದೀಜನೇ ದೊರೆಯನೇ ದೊರೆಯಂಗಳ ಕುಂಭ ಪ್ರೋದ್ಭವ ನಾವನಾಥನ ಪುತ್ರನೇ ದೊರೆಯನೇ ದೊರೆಯಂ ಕೃಪನಂತ ಪಾರೆಯದೊಳಂಕದ ಕರ್ಣನೇ ದೊರೆಯ ನಿಂತಿವರ್ ಅನಿಬರ್ ಒರ್ಬರ್ ಗರ್ವಿತ ಮಲ್ಲರೇ. ಹೀಗಾಗಿ ತುಂಬ ಪರಾಕ್ರಮಿಗಳು ಭೀಷ್ಮದ್ರೋಣ ಕರ್ಣಾದಿಗಳಿದ್ದಾರೆ. ಅದರಿಂದ ನೀನು ನಿನ್ನ ತಮ್ಮನನ್ನು ಶಿವಾನುಗ್ರಹಕ್ಕಾಗಿ ಕಳಿಸು ಅಂತ ಹೇಳಿ ಅವನಿಗೆ ದಿವ್ಯಾಸ್ತ್ರ ಸಂಪನ್ನತೆ ಬರುತ್ತದೆ ಅಂತ ಹೇಳಿ ಒಂದು ಮಂತ್ರೋಪದೇಶವನ್ನು ಮಾಡ್ತಾನೆ. ಇಲ್ಲಿ ನೇರವಾಗಿ ಯುಧಿಷ್ಠಿರಂಗೆ ವೇಳ್ದು ವಿಕ್ರಮಾರ್ಜುನಂಗೆ ಮಂತ್ರಾಕ್ಷಂಗಳಂ ಉಪದೇಶಗೈದು. ಅರ್ಜುನನ ಸೀನಿಯಾರಿಟಿಯೇ ಇಲ್ಲಿ ಮೊದಲು ತಂದಿಟ್ಟಿದ್ದಾನೆ, ಧರ್ಮರಾಜನ ಪಕ್ಕಕ್ಕಿಟ್ಟಿದ್ದಾನೆ. ಹೇಳಿ ಕೇಳಿ ಇದು ವಿಕ್ರಮಾರ್ಜುನ ವಿಜಯ ಕಾವ್ಯವಲ್ಲವ. ಒಬ್ಬ ಗುಹ್ಯಕನನ್ನು ಮಾರ್ಗದರ್ಶನಕ್ಕೆ ಕಳಿಸ್ಕೊಡ್ತಾನೆ ಅಂತ. ಅಗೇನ್ ಇದು ಭಾರವಿ. ಇದು ಮೂಲದಲ್ಲಿ ಅರ್ಜುನನೇ ತಾನು ಇಂದ್ರಕೀಲ ಪರ್ವತಕ್ಕೆ ಹೋಗ್ತಾನೆ. ಇಲ್ಲಿ ಮಾತ್ರ ಹಾಗಲ್ಲದೆ ಭಾರವಿಯ ಜಾಡನ್ನೇ ಅನುಸರಿಸಿದ್ದಾನೆ. ಮತ್ತೆ ಅದೇ ಕಾಣುತ್ತದೆ. ಇಲ್ಲಿ ಮಾತ್ರವಲ್ಲದೆ ಮುಂದೆ ನಾವು ನೋಡ್ತೀವಿ ಹೇಗೆ ಒಂದೆರಡು ಆಶ್ವಾಸಗಳೇ ಭಟ್ಟನಾರಾಯಣನ ವೇಣಿ ಸಂಹಾರದ ಪ್ರಭಾವದಲ್ಲಿ ಬೆಳೆಸಿಕೊಂಡಿದ್ದಾನೆ ಪಂಪ ಅಂತ. ಆಮೇಲೆ ಆ ಗುಹ್ಯಕ ಅಂದರೆ ಯಕ್ಷ ದಾರಿಯಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾನೆ. ಅದನ್ನೆಲ್ಲ ಮುಂದೆ ತರ್ತಾನೆ ಕವಿ. ಈಗ ದ್ರೌಪದಿ ಅರ್ಜುನನಿಗೆ
ವಿದಾಯದ ಕಾಲದಲ್ಲಿ ಕೆಲವೊಂದು ಕಿವಿಮಾತುಗಳನ್ನು ಹೇಳ್ತಾಳೆ. ಇದು ನೇರವಾಗಿ ಕಿರಾತಾರ್ಜುನೀಯದ 3ನೇ ಸರ್ಗದಿಂದ ಹೇಳ್ತಕ್ಕಂಥ ಪ್ರಸಂಗ ಆಗಿದೆ. ಅಲ್ಲಿಂದ ಪದ್ಯಗಳನ್ನು ತೆಗೆದುಕೊಳ್ತಾನೆ. ಬೆಸಕೊಳ್ವೆನ್ ಎಂದಾಗಳ್ ಪಾಂಚಾಳ ರಾಜತನೂಜೆ ಇಂತೆಂದಳ್ ಬಗೆಯದೆ ಮೈಸೊಕಮಂ ಬಗೆ ಪಗೆವರ ಕಡುವೆರ್ಚನೆನ್ನ ಪೂಣ್ಕೆ ನೆದೆಯೊಳ್ ಬಗೆ ಮುನಿಯ ಮಂತ್ರ ಪದಮಂ ಬಗೆ ಕೂಡುಗೆ ನಿನ್ನ ಬಗೆದ ಬಗೆಯೊಳ್ ಪಾರ್ಥ. ಆ ಬಗೆ 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 ತುಂಬ ಚೆನ್ನಾಗಿ ಬಂದಿದೆ, ಬೇರೆ ಬೇರೆ ಅರ್ಥದಲ್ಲಿ ಬಂದಿದೆ. ಬಗೆಯದೆ ಮೈಸೊಗಮಂ, ದೇಹ ಸುಖವನ್ನು ನೆನೆಸಬೇಡ. ಬಗೆ ಚಿಂತಿಸು. ಪಗೆವರ ಕಡುವೆರ್ಚನೆನ್ನ, ಪಗೆವರ ವೈರಿಗಳ ಒಂದು ಕೊಬ್ಬನ್ನು ಅದನ್ನು ನೀನು ನೆನೆಸಿಕೋ. ಮತ್ತು ಎನ್ನ ಪೂಣ್ಕೆಯನ್ನು, ನನ್ನ ಪ್ರತಿಜ್ಞೆಯನ್ನು, ಎದೆಯೊಳ್ ಬಗೆ ಮುನಿ ಮಂತ್ರ ಪದಮಂ, ನಿನ್ನ ಎದೆಯಲ್ಲಿ ಇದನ್ನು ಇಟ್ಟುಕೋ. ಮತ್ತು ಮುನಿಮಂತ್ರ ಪದವನ್ನು, ಮುನೀಶ್ವರ ಉಪದೇಶ ಮಾಡಿದ ಮಂತ್ರವನ್ನು ಇಟ್ಟುಕೋ. ಬಗೆ ಕೂಡುಗೆ ನಿನ್ನ ಬಗೆದ ಬಗೆಯೊಳ್ ಪಾರ್ಥ, ನಿನ್ನ ಮನಸ್ಸು ನೀನು ಇಷ್ಟಪಟ್ಟಂಥ ವೀರೋಚಿತ ಮಾರ್ಗದಲ್ಲಿ ಶಸ್ತ್ರಾಸ್ತ್ರ ಸಂಪನ್ನತೆಯನ್ನು ಪಡ್ಕೊಳ್ಳುವುದು ಯಾವುದುಂಟು ಅದರೊಳಗೆ ಸೇರಿಕೊಳ್ಳಲಿ ಅಂತ. ಒಂದು ಪದವನ್ನು ಈ ರೀತಿ ಪುನರಾವರ್ತನೆ ಮಾಡುವಂಥದ್ದು ಒಂದು ಕಾವ್ಯದ ರಮಣೀಯ ಶಿಲ್ಪ. ಬಗೆಯದೆ ಮೈ ಸೊಗಮಂ ಬಗೆ ಪಗೆವರ ಕಡು ವೆರ್ಚನೆನ್ನ ಪುಣ್ಕೆ ನೆದೆಯೊಳ್ ಬಗೆಯ ಮುನಿಯ ಮಂತ್ರ ಪದಮಂ ಬಗೆ ಮುನಿಯ ಮಂತ್ರ ಪದಮಂ ಬಗೆ ಕೂಡುಗೆ ನಿನ್ನ ಬಗೆದ ಬಗೆಯೊಳ್ ಪಾರ್ಥ. ಆಮೇಲೆ ಬಳ್ವಳ ನಿಲ್ದ ಕಣ್ಮಲರ ತಳ್ತಮೆಯಂ ಕರೆಗಣ್ಮಿ ಬೆಳ್ಗಡಲ್ ಒಳ್ಗರಿದ್ ಅಲ್ಕಲ ಮಾಟಿಸಿದ ಒಡೆ ಒಯ್ಯನೆ ಮಂಗಳ ಭಂಗ ಭೀತಿಯಂ ತಳ್ವದೆ ಮಾಡೆ ಬಾಷ್ಪಜಳಮಂ ಕಳೆದಳ್ಕರ ನೀಯ ಸಂಬಳಂಗೊಳ್ವವಲ ತಳೋದರಿಯ ಚಿತ್ತವನೆಳ್ಕರೆಗೊಂಡನ ಅರ್ಜುನಂ. ಅರ್ಜುನ ಹೊರಡ್ತಾ ಇದ್ದಾನೆಂದಾಗ ದ್ರೌಪದಿಗೆ ವಿಯೋಗದ ದುಃಖ ಆಗಿ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಆದರೆ ಆ ಕಣ್ಣನ್ನು ಅರ್ಜುನ ಹೋಗ್ತಾ ಇದ್ದಾನೆ, ಆ ದೃಶ್ಯ ನೋಡಲಾರೆ ಅಂತ ಮುಚ್ಚಿಕೊಂಡ್ರೆ ಕಂಬನಿ ಉಕ್ಕಿ ಬಂದುಬಿಡುತ್ತದೆ. ಕಣ್ಣಿಂದ ಕಂಬನಿ ಬಿದ್ದರೆ ಅಪಶಕುನ ಅಂಥೇಳಿ ಅವನು ಹೋಗುವುದನ್ನು ಸೈರಿಸಲಾಗದ ಸ್ಥಿತಿಯಲ್ಲೂ ನೋಡ್ತಾ ಬಿಟ್ಟ ಗಣ್ಣುಗಳಿಂದ ಹಾಗೇ ಇದ್ದಳು. ಆಗ ಅರ್ಜುನ ಅವಳ ಕಣ್ಣಿಗೆ ಮುದ್ದು ಕೊಡಬೇಕು ಅಂತ ಅಂದುಕೋತಾನೆ. ಆದರೆ ಆ ಕಣ್ಣಿಯಿಂದ ನೀರು ಬಿದ್ದು ಬಿಡುತ್ತೆ ಅಂತನ್ನೋ ಕಾರಣದಿಂದ ಅವಳ ಕಣ್ಣಿನ ತುದಿಯಲ್ಲೇ ಚುಂಬಿಸಿ ಆ ಪ್ರಯಾಣದ ಪ್ರವಾಸದ ಬುತ್ತಿಯೋ ಎಂಬಂತೆ ಅವಳ ಪ್ರೀತಿಯನ್ನು ಅಂತರಂಗದಲ್ಲಿ ಇಟ್ಟುಕೊಂಡು ಹೊರಟ ಅಂತ. ಇದೆಲ್ಲ ಅಚ್ಚಚ್ಚು ಭಾರವಿಯಿಂದಲೇ ಬಂದಿರತಕ್ಕಂಥದ್ದು, ನೇರವಾಗಿ ತೆಗೆದುಕೊಂಡಿದ್ದಾನೆ. ಅಂದರೆ ಚೆನ್ನಾಗಿ ಅನುವಾದ ಮಾಡಿದ್ದಾನೆ ಅಷ್ಟೆ. ಮತ್ತು ನಾನು ಪುನರುಕ್ತಿ ಮಾಡಬಾರದು, ಆದರೂ ಹೇಳ್ತೀನಿ. ಯಾಕೆಂದರೆ ಈ ಸತ್ಯ ತುಂಬ ಜನಕ್ಕೆ ಗೊತ್ತಿಲ್ಲ. ಪಂಪನಲ್ಲಿ ಸ್ವಂತಿಕೆ ತುಂಬ ಕಡಿಮೆ. ಚೆನ್ನಾಗಿರ್ತಕ್ಕಂಥ ಭಾಗಗಳೆಷ್ಟೋ ಸಂಸ್ಕೃತದಿಂದ ಬಂದಿದೆ. ಅದನ್ನು ಮತ್ತಷ್ಟು ಇನ್ನಷ್ಟು ಪ್ರತಿಭೆಯಿಂದ ಉಜ್ವಲಗೊಳಿಸಲಾರ, ಅರೆ ಮಸುಕು ಮಾಡಲಾರ, ಅಚ್ಚುಕಟ್ಟ ಅನುವಾದ ಮಾಡ್ತಾನೆ. ಆದರೆ ಕುಮಾರವ್ಯಾಸ ಮಾತ್ರ ಪಂಪನ ಮೂಲಕ ಹಾಯ್ದು ಬಂದ ಸಂಸ್ಕೃತ ಕವಿಗಳದೆಷ್ಟೋ ಭಾಗ ತೆಗೆದುಕೊಂಡಿದ್ದಾನೆ. ತಾನು ಓದಿದಾನೋ ಇಲ್ವೋ ಗೊತ್ತಾಗೋದಿಲ್ಲ. ಪಂಪ ಅಂತೂ ಓದಿದ್ದು ನಿಶ್ಚಯ. ಪಂಪನನ್ನು ಕುಮಾರವ್ಯಾಸ ಓದಿದ್ದು ಮತ್ತೂ ನಿಶ್ಚಯ. ಪಂಪನಿಂದ ಎರವಲು ತಗೊಂಡ್ರು ಅದನ್ನು ಮತ್ತಷ್ಟು ಇನ್ನಷ್ಟು ಉಜ್ವಲ ಮಾಡ್ತಾನೆ, ಮತ್ತು ಸ್ವಂತದಿಂದಲೂ ಮತ್ತಷ್ಟು ಮಾಡ್ತಾನೆ. ಹೀಗಾಗಿ ಕದ್ದು ಸೊತ್ತನ್ನು ತುಂಬ ಚೆನ್ನಾಗಿ ಪಾಲಿಷ್ ಮಾಡಿ ಡಬಲ್ ದಿ ಬ್ಯೂಟಿ ತಂದು ಕೊಡ್ತಾನೆ. ಸ್ವಂತದ ಸೊತ್ತಂತೂ ಆಕಾಶಕ್ಕೆ ಮುಗಿಲೆತ್ತರಕ್ಕೆ ಮುಟ್ಟುವಂತಹ ಸೊಗಸಾದದ್ದು. ಈ ಅರ್ಥದಲ್ಲಿ ಕುಮಾರವ್ಯಾಸ ತುಂಬ ದೊಡ್ಡ ಕವಿ. ಮತ್ತು ಹೇಳ್ತಿದ್ದೀನಲ್ಲ, ಕುಮಾರವ್ಯಾಸನ ಜಾತಿಯನ್ನು ಇಟ್ಟುಕೊಂಡು ಅವನನ್ನು ಕುಗ್ಗಿಸೋದಕ್ಕೆ ಕನ್ನಡದ ಎಷ್ಟೋ ವಿಮರ್ಶಕರು ಬದ್ಧಕಟಿಗಳಾಗಿದ್ದಾರೆ. ಕುಮಾರವ್ಯಾಸ ಪಂಪನಿಗಿಂತ ಕಡಿಮೆ ಅಂತ ತೋರಿಸೋದೇ ಜೀವನ ವ್ರತ. ಅವರಿಗೆ ಪಂಪ ದೊಡ್ಡವನು ಅಂತ ಗೊತ್ತಿಲ್ಲ, ಗೊತ್ತೂ ಆಗೋಲ್ಲ. ಅರೆ ಕುಮಾರವ್ಯಾಸನಿಗೆ ತಗ್ಗಿಸಬೇಕು ಅಂತ ಅಷ್ಟೇ. ನಾನು ಎಲ್ಲ ಓದ್ಕೊಂಡು ಹೇಳ್ತಾ ಇದ್ದೀನಿ ಯಾರ ಯೋಗ್ಯತೆ ಎಲ್ಲಿದೆ ಅಂತ. ಯಾಕೆ ಹೀಗೆ ಹೇಳಬೇಕಾಗಿದೆ ಅಂದರೆ ಕನ್ನಡದ ಸಾಹಿತ್ಯ ಲೋಕ ಅಷ್ಟು ಕೀಳಾಗಿಬಿಟ್ಟಿದೆ. ಬರೀ ಹೆಗಲ ಮೇಲೇನಿದೆ, ಕೊರಳಲ್ಲೇನಿದೆ, ಹಣೆಯಲ್ಲೇನಿದೆ ಇದನ್ನೇ ನೋಡ್ತಾ ಇದ್ದಾರೆ, ಇನ್ಯಾವುದೂ ಅಲ್ಲ. ಇದು ಯಾವ ಬೆಳೆಯುವ ಜಾಡಿನ ಲಕ್ಷಣ ಅಲ್ಲ, ಅಳಿವ ಜಾಡಿನ ಲಕ್ಷಣ ಅಂತ ಅನಿಸುತ್ತದೆ. ಈಗ ಶರದೃತು ವರ್ಣನೆ ಮಾಡ್ತಾನೆ. ಇದು ನೇರವಾಗಿ ಭಾರವಿಯ ಕಿರಾತಾರ್ಜುನೀಯದ 4ನೇ ಸರ್ಗದಿಂದ ಬರುವಂಥದ್ದು. ಆದರೆ ಪಂಪ ಇಲ್ಲಿ ಸ್ವಂತದ ಕಲ್ಪನೆಗಳು ಮಾಡ್ತಾನೆ. ಆ ಕಲ್ಪನೆಗಳಲ್ಲಿ ಅಂಥ ಸೊಗಸಿಲ್ಲ, ರೆಡಿಮೇಡ್ ಕಲ್ಪನೆಗಳು. ವಾಲ್ಮೀಕಿಯ ಶರದೃತು ವರ್ಣನೆಯಿಂದ ಮೊದಲುಗೊಂಡು ಸಂಸ್ಕೃತ ಕವಿಗಳು ಬೇಕಾದಷ್ಟು ಮಾಡಿದ್ದಾರೆ. ಆ ಸ್ಟಾಕಿಂದ ಅವನು ಹಾಗೆ ತೆಗೆದುಕೊಂಡು ಬಿಡ್ತಾನೆ. ಇದು ಹೇಗೆ ಅಂತಂದರೆ, ಈ ಕಾಲದಲ್ಲೆಲ್ಲ ಡಿಸೈನರ್ ಸ್ಯಾರಿ ಅಂತ ಮನೆಗಳಲ್ಲೇ ಮಾಡ್ತಾರೆ. ಹೇಗೆ ಮಾಡೋದು? ಅಂಗಡಿನಲ್ಲಿ ಸೀರೆ ಇರುತ್ತೆ, ಇನ್ನೊಂದು ಅಂಗಡಿನಲ್ಲಿ ಬಾರ್ಡರ್ ಇರುತ್ತೆ, ಮತ್ತೊಂದು ಅಂಗಡಿಯಲ್ಲಿ ಫಾಲ್ಸ್ ಇರುತ್ತೆ, ಇನ್ನೊಂದು ಅಂಗಡಿಯಲ್ಲಿ ನೂಲಿರುತ್ತೆ, ನಮ್ಮ ಮನೇಲಿ ಮಷಿನ್ ಇರುತ್ತೆ, ಹೊಲಿದು ಬಿಡೋದು. ಆ ರೀತಿ ಆದಂಥದ್ದು. ಯಾರೂ ಬೇಸರ ಮಾಡ್ಕೋಬೇಡಿ. ಗೊಂಬೆ ಮಾಡ್ತೀವಿ ಅಂತ ಅನ್ನೋದು. ಬಟ್ಟೆಯಲ್ಲಿ ಹತ್ತಿಯಲ್ಲಿ ಗೊಂಬೆಗಳನ್ನು ಮಾಡ್ತಾರೆ, ನಾನು ನೋಡಿದ್ದೀನಿ.
ಗೊಂಬೆ ಪಾರ್ವತಮ್ಮನವರು ಅಂತ ನಮ್ಮ ಕುಟುಂಬಕ್ಕೆ ತುಂಬ ಆತ್ಮೀಯರಾದಂಥ ಮಿತ್ರರು. ಅವರು ಈ ಗೊಂಬೆ ಇಂಡಸ್ಟ್ರೀಸನ್ನೇ ಶುರು ಮಾಡಿದವರು. ಅವರು ತಲೆ ಒಂದು ಕಡೆ ಮಾಡಿಸ್ಕೊಂಡು ಬರೋದು, ಮುಖ ಒಂದು ಕಡೆ ಪೇಂಟ್ ಮಾಡಿಸ್ಕೊಳ್ಳೋದು, ಮೈಯನ್ನು ಸ್ಕೆಲೆಟನ್ ಒಂದು ಕಡೆ ಮಾಡಿಸ್ಕೊಂಡು ಬರೋದು, ಅದಕ್ಕೆ ಹುಲ್ಲನ್ನು ಒಂದು ಕಡೆ ಸುತ್ತಿಸೋದು, ಬಟ್ಟೆ ಒಂದು ಕಡೆ ಹೊಲಿಸೋದು, ಅಸೆಂಬಲ್ ಮಾಡ್ತಕ್ಕಂಥದ್ದು. ಅಂದರೆ ಎಲ್ಲ ಸ್ಪೇರ್ ಪಾರ್ಟ್ಸಾಗಿ ಸಿಗುತ್ತೆ. ನಾವು ಮಾಡಿದ್ದೇನು ನಮ್ಮ ಬ್ರ್ಯಾಂಡ್ ಅಂತ ಸೀಲ್ ಒತ್ತಿದ್ದಷ್ಟೇ. ಯಾವುದೋ ಒಂದು ಜೋಕ್ ಇದೆಯಲ್ಲ, ರಷ್ಯನ್ರು, ಜರ್ಮನರು, ಜಾಪನೀಸ್ ಜನ, ಅಮೇರಿಕನ್ರು ಇವರೆಲ್ಲ ತುಂಬ ಕುಶಾಗ್ರ ಬುದ್ಧಿಯವರು. ನಮ್ಮ ಇಂಡಸ್ಟ್ರೀಸ್ನೆಸ್ ಎಂಥದ್ದು ಅಂದರೆ ಕೂದಲಿಗಿಂತ ತೆಳ್ಳಗಿರುವ ತಂತಿಯನ್ನು ಎಳೀತೀವಿ ಅಂತ ಒಬ್ಬರಂದಂತೆ. ಆ ತಂತಿಯಲ್ಲಿ ಮತ್ತೂ ಸೂಕ್ಷ್ಮವಾದ ರಂಧ್ರ ಹಾಕ್ತೀವಿ ಅಂದಂತೆ. ಆಗ ಭಾರತೀಯರು ಅದರ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಮುದ್ರೆ ಒತ್ತೀವಿ ಅಂದ್ರಂತೆ. ಆ ರೀತಿಯಾಗಿ ಮಾಡಿಕೊಳ್ಳೋದಾಗುತ್ತದೆ. ಪಂಪನು ಎಷ್ಟೋ ಬಾರಿ ಆ ಥರ ಸ್ಟಾಕ್ ಮೆಟೀರಿಯಲ್ ಅಂತಲೇ ನಾನಿಲ್ಲಿ ಬರೆದಿಟ್ಕೊಂಡಿದ್ದೀನಿ ಟಿಪ್ಪಣಿಯನ್ನು. ಕಡವಿನ ಕಂಪಡಂಗಿದುದು ಜಾದಿಯ ಕಂಪೊದವಿತ್ತು ಸೋಗೆಯು ಕಡಗಿದುದು ಅಂಚೆಯುರ್ಕು ಪೊಸತಾಯ್ತು ಮುಗಿಲ್ಗಳ ಕರ್ಪು ಪೀನ ಮೋಗಡಿಸಿದುದು ಇಂದು ಮಂಡಲದ ಕರ್ಪೆಸೆದತ್ತು ಘನಾಗಮಂ ಮೊದಲ್ಗಿಡೆ ಶರದಾಗಮಂ ನೆರೆಯೆ ಪರ್ಪೆ ಸಮಸ್ತ ಮಹೀ ವಿಭಾಗಮಂ. ಒಳ್ಳೆ ಶೈಲಿ, ಸ್ವಾರಸ್ಯ ಏನೂ ಇಲ್ಲದೆ ಒಳ್ಳೆ ಶೈಲಿ ಅಂತಿರುತ್ತಲ್ಲ. ಇದು ಹೇಗೆ ಅಂತಂದರೆ ಕಾಟನ್ ಕ್ಯಾಂಡಿ ಅಂತ, ನೋಡೋದಕ್ಕೆ ಬಹಳ ಮನೋಹರವಾಗಿರುತ್ತದೆ. ಇಷ್ಟು ದಪ್ಪಗೆ ಕಾಣಿಸುತ್ತದೆ, ಮೆತ್ತಗೆ ಹತ್ತಿ ಆಗಿರುತ್ತದೆ. ಅದು ಮಾತ್ರ ಬರೀ ಸ್ಯಾಕರೆಯನ್ನು ಸಕ್ಕರೆ. ಹಿಂಡಿದರೆ ಹಿಡಿಯಷ್ಟಾಗುತ್ತದೆ, ನೋಡಿದರೆ ಮುಡಿಯಷ್ಟಿರುತ್ತದೆ. ಆ ರೀತಿಯಾಗಿ ಈ ಥರ ಪದ್ಯಗಳೆಲ್ಲ ತುಂಬ ಹಾಗೇ ಇರ್ತವೆ. ತುಂಬ ಮೈಲುದ್ದದ ಕಲ್ಪನಾಸ್ವರಗಳನ್ನು ಹಾಕೋದು, ಅದೆಲ್ಲ ಬಾಯ್ಪಾಠ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾವುದೇ ರಾಗಕ್ಕೂ ಅದೇ ರೀತಿಯಾದ ಮುಕ್ತಾಯಗಳು, ಹೀಗೆಲ್ಲ ರೆಡಿಮೇಡ್ ಮೆಟೀರಿಯಲ್ ಇದು. ನನ್ನಂಥ ಕವಿಯಿಂದ ಮೊದಲುಗೊಂಡು ಮಹಾಕವಿ ಪಂಪನವರೆಗೂ ಹೀಗೆ ಎಷ್ಟೋ ಈ ಥರದ ರೆಡಿಮೇಡ್ ಸರಕುಗಳು ಕೆಲವು ಇದ್ದೇ ಇರುತ್ತವೆ. ಅದಿಲ್ಲದೇ ಇದ್ರೆ ಬಾಳೋಕ್ಕಾಗೋದಿಲ್ಲ. ಹಾಗೆ ಮಾಡ್ತಕ್ಕಂಥದ್ದಾಗಿರ್ತದೆ. ಅಂದರೆ ಇಂಥವು ಅಂಗಡಿ ಸರಕು ಅಂತಂತೀವಿ, ಸ್ವಂತದ ಅಲ್ಲ. ಅದನ್ನು ಒಳ್ಳೆ ಶೈಲಿಯಲ್ಲಿ ಹೇಳಿದ್ದಾನೆ. ಕಡವಿನ ಕಂಪಡಂಗಿದುದು, ಕದಂಬದ ಪರಿಮಳ ಇಂಗಿ ಹೋಯಿತು. ಜಾದಿಯ ಕಂಪದವಿತ್ತು, ಜಾಜಿಯ ಪರಿಮಳ ಹೆಚ್ಚಾಯಿತು. ಸೋಗೆಯ ಉರ್ಕಡಗಿದುದು, ನವಿಲಿನ ಕೊಬ್ಬು ಇಳಿದಿತ್ತು. ಅಂಚೆಯ ಉರ್ಕು ಪಸತಾಯಿತು, ಅಂಚೆಯ ಕೊಬ್ಬು ಅಂದರೆ ಹಂಸದ ಹೆಮ್ಮೆ ಹೆಚ್ಚಾಯಿತು. ಮುಗಿಲುಗಳ ಕಪ್ಪು ಪೀನಂ ಓಗಡಿಸಿದುದು, ಮುಗಿಲುಗಳ ಕಪ್ಪು ಇಳಿದು ಹೋಯಿತು. ಇಂದು ಮಂಡಲದ ಕರ್ಪೆಸೆದತ್ತು, ಚಂದ್ರಮಂಡಲ ದೊಡ್ಡದಾಗಿ ಅದರ ಮಧ್ಯದ ಕಳಂಕದ ಕಾಂತಿ ಹೆಚ್ಚಾಯಿತು. ಘನಾಗಮಂ ಮೊದಲ್ಗಿಡೆ, ಇನ್ನು ಘನಾಗಮ ಮುಗೀತು ಅಂತ ಹೇಳಿ ಶರದಾಗಮಂ ನೆರೆಯೆ, ಶರತ್ಕಾಲ ಬಂತು ಅಂದಾಗ ಸಮಸ್ತ ಮಹೀ ವಿಭಾಗ ಕಂಗೊಳಿಸ್ತಾ ಇದೆ ಶರತ್ತಿಂದ ಅಂತ ಹೇಳ್ತಾನೆ. ಇನ್ನು ಪ್ರಸಿದ್ಧವಾದಂಥ ಪದ್ಯ ಪುಳಿಯೋಳ್ ಖರ್ಚಿದ ಬಾಳ ಬಣ್ಣ ಮನೆ ಪೋಲ್ವ ಆಕಾಶ ಮಂಡಲಮಂ ಪರ್ವಿದ ಮುಗಿಲ ಪೊಳ್ಪಕ್ಕು ತಳ್ಪೊಯ್ಯೆ ಬಳ್ವಳ ನಿಳ್ದಿದ್ದ ದಿಶಾಳಿ ಶಾಲಿವನ ಗಂಧಾಂಧ ದ್ವಿರೇಪಾಳಿ ಕಣ್ಗೊಳಿಸಿ ತೊರ್ಮಯ ಬಂದುದಂದು ಶರದಂ ಲೋಕಕ್ಕೆ ಕಣ್ಬರ್ಪಿನಂ. ಪಂಪನ ಕಲ್ಪನೆ ಇಲ್ಲುಂಟು. ಲೋಕಕ್ಕೆ ಕಣ್ಣು ಬರುವ ಹಾಗೆ ಶರತ್ಕಾಲ ಬಂತು ಅಂತ. ಕಣ್ಣು ಬರೋದು ಅಂದರೆ ಕತ್ತಲಕ್ಕೆ ಹೋಗೋದು ಅಂತ. ಮಳೆಗಾಲದ ಕತ್ತಲಿದ್ದಾಗ ಕಣ್ಣಿದ್ದೂ ಇಲ್ಲದಂತೆ. ಈಗ ಮಳೆಗಾಲದ ಮೋಡಗಳು ದೂರವಾಗಿ ದಿಶಃ ಪ್ರಸನ್ನಾಹ ಜಲಂ ಪ್ರಸನ್ನಂ. ವಾಲ್ಮೀಕಿ ಹೇಳ್ತಾನೆ, ತುಂಬ ಸೊಗಸಾದದ್ದು ವಾಲ್ಮೀಕಿ ಶರದೃತುವಿನಲ್ಲಿ. ಇವನು ಮೊದಲು ಪುಳಿಯೋಳ್ ಖರ್ಚಿದ ಬಾಳ ಬಣ್ಣ ಮನೆ ಅಂದರೆ ವ್ಯಭ್ರಂನ ಬಶ್ಯಸ್ತ್ರವಿಧೋತ ವರ್ಣಂ ಅಂತಲೇ ವಾಲ್ಮೀಕಿಗಳು ಆರಂಭ ಮಾಡ್ತಾರೆ. ತೊಳೆದ ಆಯುಧದ ಹಾಗೆ, ಮಸಿದಿಟ್ಟ ಕತ್ತಿಯ ಹಾಗೆ ಆಕಾಶ ಕಾಣಿಸ್ತು, ಫಳಫಳ ಹೊಳೆಯಿತು. ಅದನ್ನೇ ಪುಳಿಯೋಳ್ ಖರ್ಚಿದ ಬಾಳ್ ಅಂದರೆ ಖಡ್ಗ. ಹುಳಿನ ಅಲ್ಲಿ ಉಜ್ಜಿದ ಹುಣಸೆ ಹಣ್ಣು ಹಾಕಿ ತಿಕ್ಕಿ ತೊಳೆದ ಕತ್ತಿಯ ಹಾಗೆ ಆಕಾಶ ಬೆಳಗಿತು. ಪೋಲ್ವ ಆಕಾಶಮಂಡಲವಂ ಪರ್ವಿದ ಬೆಳ್ಮುಗಿಲ್, ಅಲ್ಲೆಲ್ಲ ವ್ಯಭ್ರಂ ನಭ ಶಸ್ತ್ರವಿಧೋತ ವರ್ಣಂ. ವ್ಯಭ್ರಂ ನಭ ವಿಶೇಷವಾದ ಬೆಳ್ಮುಗಲಿಂದ ನಿರ್ಮೇಘವಾಗಿ ಎರಡೂ ರೀತಿಯಲ್ಲೂ ಆಕಾಶ ಕಂಗೊಳಿಸ್ತು. ಕೃಶ ಪ್ರವಾಹಾನಿ ನದಿ ಜಲಾನಿ ಕಲ್ಹಾರ ಶೀತ ಪವನಾನು ಯಾತ್ರ ಎಲ್ಲ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಸೊಗಸುಗಳು. ಎಷ್ಟೋ ಜನ ಕನ್ನಡ ವಿಮರ್ಶಕರು ಇದು ಪಂಪನದು ಅಂತ ಹೇಳ್ತಾರೆ. ನೋಡಬೇಕು, 10 ಕಾವ್ಯ ನೋಡಬೇಕು, 10 ಭಾಷೆಯಲ್ಲಿ ಗಮನಿಸಬೇಕು. ಪರ್ವಿದ ಮುಗಿಲ ಪೊಳ್ಪಕ್ಕು ತಳ್ಪೊಯ್ಯೆ ಬಳ್ವಳ ನೀಳ್ದಿದ್ದ ದಿಶಾಳಿ, ದಿಕ್ಕುಗಳೆಲ್ಲವೂ ಪ್ರಸನ್ನವಾಯಿತು. ಮೋಡಗಳ ವ್ಯಾಪನೆಯಿಂದ ಮತ್ತಷ್ಟು ಆಕಾಶ ವಿಸ್ತಾರವಾಗಿ ಕಾಣಿಸ್ತು. ಶಾಲಿವನ, ದಿಶಾಲಿ ಅನ್ನುವಾಗ ದಿಕ್ಕುಗಳ ಸಮೂಹ, ಶಾಳಿವನ, ಅಲ್ಲಿ ಚೇಕಾನುಪ್ರಾಸ ಬಂದಿದೆ. ಶಾಳಿವನ ಗಂಧಾಂಧ, ಆ ಭತ್ತದ ತೆನೆಯ ಕಂಪು, ಆ ಕಂಪಿನ ಮೇಲೆ ಬೀಸಿ ಬರ್ತಕ್ಕಂಥ ಗಾಳಿ, ಆ ಗಾಳಿಗೆ ಮನಸೋತಂಥ ದ್ವಿರೇಪಾಳಿ ದುಂಬಿಗಳು,
ಕಣ್ಗೆ ಒತ್ತಳಿಸಿ ತೊರ್ಮೆಯ ಬಂದುದಂದು ಶರದಂ. ಹಾಗೆ ತುಂಬ ಸೊಗಸಾಗಿ ಕಾಡುವ ಶರತ್ತು ಇಂದು ಬಂದಿದೆ, ಲೋಕಕ್ಕೆ ಕಣ್ಣು ಬರ್ಪಿ ನಮ್ಮ ಲೋಕಕ್ಕೆ ಕಣ್ಣು ಬಂದಂತೆ ಅಂತ. ಆಮೇಲೆ ಹೀಗೆ ಬರ್ತಾ ಇದ್ದಂತೆ ಶಾರದ ನೀರದಂಗಳಂ ಎಲ್ಲಂ ಒಂದೊಟ್ಟಿಗೆ ತೆರಳ್ದು ಒಟ್ಟಿ ಬೆಟ್ಟದಂತಾದ ನೀಹಾರಗಿರಿಯಂ ಕಂಡು. ಶರತ್ಕಾಲದ ಬೆಳ್ಮೋಡಗಳೆಲ್ಲ ಒಂದು ರಾಶಿ ಬಂದಂತೆ ಹಿಮಾಲಯ ಕಂಡಿದೆ. ಅದು ಯಾವುದು ಅಂತ ಕೇಳ್ತಾನೆ. ಯಾವುದು ಆ ಒಂದು ಹಿಮಾಚ್ಛಾದಿತವಾದ ಶಿಖರ ಶ್ರೇಣಿ ಅಂದರೆ ಹಿಮಾಲಯ ಅಂಥೇಳಿ ಅವನು ಹಿಮಾಲಯವನ್ನು ವರ್ಣಿಸ್ತಾನೆ. ಇದು ಮತ್ತೆ ಭಾರವಿಯ 5ನೇ ಸರ್ಗದ ಪ್ರಭಾವ. ಅವನು ತುಂಬ ಸುಂದರವಾಗಿ ಧೃತವಿಲಂಬಿತ ಛಂದಸ್ಸಿನಲ್ಲಿ ಪದ್ಯಗಳ ಮೇಲೆ ಪದ್ಯವನ್ನು ಬರಿತಾನೆ ಭಾರವಿ ಕಿರಾತಾರ್ಜುನೀಯದಲ್ಲಿ. ಅದನ್ನು ಕೆಲವು ಭಾವಗಳನ್ನು ಅದರ ಒಂದು ಐಡಿಯಾನ ಇವನು ತೆಗೆದುಕೊಂಡಿದ್ದಾನೆ. ಆಗ ಹಿಮಾಲಯದಲ್ಲಿದ್ದ ಶಿವನ ಪಾರ್ವತಿ ಇದೆಲ್ಲವನ್ನೂ ತೆಗೆದುಕೊಂಡು ವರ್ಣಿಸ್ತಾನೆ. ತುಂಬ ವಿಸ್ತಾರವಾಗಿ ಅಲ್ಲಿ ಬಂದಿರೋದು ಇಲ್ಲಿ ಸಂಕ್ಷೇಪವಾಗಿದೆ. ಇಡೀ ಒಂದು ಸರ್ಗ ಬಂದಿರತಕ್ಕಂಥದ್ದು ಇಲ್ಲಿ 4-5 ಪದ್ಯಗಳಲ್ಲಿ. ಒಂದು ಪದ್ಯ ತುಂಬ ಚೆನ್ನಾಗಿದೆ. ಅಲ್ಲಿಯ ಗಂಗಾ ನದಿಯ ವರ್ಣನೆ, ಕೈಲಾಸದಿಂದ ಇಳಿತಕ್ಕಂಥ ಆ ಒಂದು ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಬರುವ ಗಂಗಾ ನದಿಯ ಬೇರೆ ಬೇರೆ ಉಪನದಿಗಳು, ಅಲಕನಂದ ಇರಬಹುದು, ಭಾಗೀರಥಿ ಇರಬಹುದು, ಮಂದಾಕಿನಿ, ಈ ಥರದ್ದೆಲ್ಲ. ತೊರೆಯೆಂಬ ಮಾತಿನ್ ಇನಿತೊಲ್ಲದೊಡಾಂ ತೊರೆವೆಂದಲೆಂದುಡಾ ತೊರೆಯೊಳೆ ಪೋಯ್ತು ಸೂರುಳೆನೆ ಸೂರುಳವೇವುದೋ ನಂಬು ಸೂರುಳು ದೇವುದೋ ನಂಬೆನೆಂಬುದುಂ ಕರಗೊಳಲಾತನಾತ್ಮ ವಿಟತತ್ವಮನಂತುಟದಾಗಿ ಮಾಡಿ ಬಾಂದೊರೆಯನೆ ಪೊತ್ತು ಗೌರಿಗೆ ಕವಲ್ ದೊರೆ ಗೈಸಿದ ನೀ ಪ್ರದೇಶದೊಳ್. ಪಾರ್ವತಿ ಶಿವನಿಗೆ ಹೇಳ್ತಾ ಇದ್ದಾಳೆ, ತೊರೆಯೆಂಬ ಮಾತನ್, ಇವಳು ಗಂಗೆ ಇದ್ದಾಳಲ್ಲ ತೊರೆ, ಅವಳ ಹೆಸರನ್ನೇ ನೀನು ಬಿಟ್ಟಾಕು ಅತ್ಲಾಗಿ ತೆಗೆದುಹಾಕು ಅಂದಾಗ, ಇಲ್ಲದೇ ಇದ್ದರೆ ತೊರೆವೆಂ, ನಿನ್ನನ್ನೇ ನಾನು ತೊರೆದು ಬಿಡ್ತೀನಿ ಅಂತ. ನೀನು ಅವಳನ್ನು ತೊರೆಯೋಲ್ಲ, ಅವಳನ್ನು ಮರೆಯೋಲ್ಲ ಅಂತಂದರೆ ನಾನು ನಿನ್ನನ್ನು ಮರಿತೀನಿ, ನಿನ್ನ ಬಿಡ್ತೀನಿ ಅಂತಂದಾಗ ತೊರೆಯೇ ಪೋಯ್ತು ಸೂರುಳೇನೆ, ನಿನ್ನ ಪ್ರತಿಜ್ಞೆ ಕೂಡ ನೀರಲ್ಲೇ ಹೊರಟೋಗ್ತಾ ಇದೆ, ಏಕಪತ್ನಿ ವ್ರತಸ್ಥನಾಗ್ತೀನಿ ಅಂತ ಅನ್ನೋದು. ತೊರೆಯೊಳೆ ಪೋಯ್ತು ಸೂರುಳ್ ಅಂದರೆ ಪ್ರತಿಜ್ಞೆ ಅಂದಾಗ, ಸೂರುಳೇವು ನಾನು ಎಲ್ಲಿ ಪ್ರತಿಜ್ಞೆ ಮಾಡಿದ್ದೆ, ಏನು ಎಂಥದ್ದು ಮಾಡಲಿ ಅಂತ ಹೇಳಿ, ನಾನು ನಂಬೋದಿಲ್ಲ ನಿನ್ನ ಪ್ರತಿಜ್ಞೆ ಅಂತ ಪಾರ್ವತಿ. ಹೀಗಾದಾಗ ತನ್ನ ಜಟಾಜೂಟದಿಂದ ಗಂಗೆಯನ್ನು ಒಳಗಡೆ ಸಿಕ್ಕಿಸಿಕೊಂಡು ಕವಲುಗಳನ್ನು ಒಂದೆರಡು ಶಾಖೆ ಮಾಡಿ, ನೋಡು ಈ ಕಡೆಗೆ ಬಿಟ್ಬಿಡ್ತಾ ಇದ್ದೀನಿ ಅಂಥೇಳಿ ಯಾವುದೋ ಒಂದು ತೊರೆಯನ್ನು ಕಳಿಸಿಬಿಟ್ಟು ಜಟೆಯಿಂದ ತೊರೆಯೇ ಪೊತ್ತು ಇನ್ನು ಗಂಗಾ ನದಿಯನ್ನು ಒಳಗೆ ಬಚ್ಚಿಟ್ಕೊಂಡು ಗೌರಿಗೆ ಕವಲ್ದೊರೆಗೈಸಿದ ನೀ ಪ್ರದೇಶದೊಳ್, ತಾನು ಮರೆಮಾಚಿ ಮೋಸ ಮಾಡಿದ ಶಿವ ಅದು ಈ ಪ್ರದೇಶದಲ್ಲಿ ಅಂತ. ಈಗ ಆ ಹಿಮಾಲಯದ ಕೆಲವೊಂದು ಸುಂದರವಾದ ಸಂದರ್ಭದ ವರ್ಣನೆಗಳು ಬರ್ತವೆ. ಅದರ ಒಂದು ಪದ್ಯವನ್ನು ಸುಮ್ಮನೆ ಆ ಶೈಲಿಯ ಸೌಂದರ್ಯಕ್ಕಾಗಿ ಓದ್ತೀನಿ ನೋಡಿ. ಸಾಳ ತಮಾಲ ಕಾನನ ಭರೋದ್ದತ ಸಿಂಧುರ ಕಂಠ ಗರ್ಜನಾ ಭೀಳಮನಂಬರ ಅಂಬರೇಚರ ವಧೂಕರ ಪಲ್ಲವ ಸಂಚಲಲ್ಲತಾಂದೋಳಮನ್ ಆಶ್ರಿತಾದಿನದ ಕೂಳಮನ್ ಅತ್ಯಧರೀಕೃತ ಅನ್ಯ ಕುತ್ಕೀಳಮನ್ ಇಂದುಕಾಂತ ಸುಸಲೀಲಮನ್ ಐದಿದನ್ ಇಂದ್ರಕೀಳಮಂ. ಆ ಶೈಲಿ ಸಾಲತಮಾಲಕಾನನ ಭರೋದ್ದತ ಸಿಂಧುರ ಕಂಠ ಗರ್ಜನಾ ಭೀಳಮನ್ ಅಂಬರೇಚರ ವಧೂಕರ ಪಲ್ಲವ ಸಂಚಳಲ್ಲತಾಂದೋಳಮನ್ ಆಶ್ರಿತಾದ್ರಿನದ ಕೂಳಮನ್ ಅತ್ಯಧರೀಕೃತಾನ್ಯ ಕುತ್ಕೀಳಮನ್ ಇಂದುಕಾಂತ ಸುಸಲೀಳಮನ್ ಐದನಿಂದ್ರ ಕೀಳಮಂ ಅಂತ. ಆ ತೆಲುಗು ಕವಿಗಳು ಈ ಶೈಲಿಯನ್ನು ಅನುಸರಿಸಿದರು. ಪೋತನ ತುಂಬ ಚೆನ್ನಾಗಿ ಇದನ್ನು ಮಾಡಿದ್ದಾನೆ. ಆ ಒಂದು ಪೋತನ ಭಾಗವತದಲ್ಲಿ ವಾಮನ ಬಲೀಂದ್ರನ ಆಸ್ಥಾನಕ್ಕೆ ಬಂದಾಗ ಸ್ವಸ್ತಿ ಜಗತ್ರಯೀ ಭಯದ ಶಾಸನಕರ್ತಕು ಹಾಸ ಮಾತ್ರ ವಿಧ್ವಸ್ತ ನಿಲಿಂಪ ಭರ್ತಕುನ್ ಉದಾರ ಪದವ್ಯವಹರ್ತಕುನ್ ನಿರ್ಜರೀಗಳನ್ಯಸ್ತ ಸುವರ್ಣಸೂತ್ರ ಪರಿಹರ್ತಕುದಾನವಲೋಕ ಭರ್ತಕುನ್ ಅಂತ ಹೇಳ್ತಾನೆ. ಸ್ವಸ್ತಿ ಜಗತ್ರಯೀ ಭಯದ ಶಾಸನಕರ್ತಕು ಹಾಸ ಮಾತ್ರ ವಿಧ್ವಸ್ತ ನಿಲಿಂಪ ಭರ್ತಕುನ್ ಉದಾರ ಪದವ್ಯವಹರ್ತಕುನ್. ಆ ಶೈಲಿ ನೋಡಿ, ಸ್ವಸ್ತಿ ನಿಲಿಂಪ ಭರ್ತಕೆ ಪರಿಹರ್ತ ನಿರ್ಜರೀಗಳ ನ್ಯಸ್ತ ಸುವರ್ಣಸೂತ್ರ ಪರಿಹರ್ತ ದಾನವ ಲೋಕ ಭರ್ತ ಅಂತ ಪ್ರಾಸಗಳ ಮೇಲೆ ಪ್ರಾಸಗಳು ಇಲ್ಲಿ ಹಾಗೆ. ಸಾಳ ತಮಾಳ ಕಾನನ ಭರೋದ್ದತ ಅಭೀಳಮನ್ ಸಂಚಳಲ್ಲತಾಂದೋಳಮನ್ ಆಶ್ರಿತಾದ್ರಿ ನದ ಕೂಳಂ ಅತ್ಯಧರೀಕೃತ ಅನ್ಯ ಕುತ್ಕೀಳ ಇಂದುಕಾಂತ ಸಲೀಲ ಇಂದ್ರಕೀಲ. ಆ ರೀತಿಯಾಗಿ ಹೀಗೆ ಪದ್ಯದ ಒಂದೊಂದು ಎತ್ತುಗಡೆಯಲ್ಲಿ ಒಂದೊಂದು ರಮಣೀಯತೆಯನ್ನು ಪದಬಂಧವನ್ನು ತಂದುಕೊಡ್ತಕ್ಕಂಥದ್ದು. ಅರ್ಥ ಏನೇ ಇರಲಿ ಶಬ್ದದಿಂದಲೇ ನಮಗೆ
ಕಿವಿಯಿಂದಿಂಟಿಸುವರ್ ಸಮಸ್ತರ ಸಮಂ ಅಂತ ನೇಮಿಚಂದ್ರ ಹೇಳಿದಂತೆ ಆಡಿಯಟರಿ ಇಮ್ಯಾಜಿನೇಷನ್ ಅಂತ ಯಾವುದನ್ನು ಟಿ.ಎಸ್. ಎಲಿಯಟ್ ಹೇಳ್ತಾನೆ ಹಾಗೆ ಮಾಡುವಂಥದ್ದು ಬಹಳ ಮುಖ್ಯ. ಕಮಲಾಂತರ್ಗತ ಗಂಧ ಬಂದು ನಯದಿಂ ಬಂದೊಪ್ಪಿಕೊಳ್ಳುವಂತೆ ಗಾಳಿ ಮನಂಗುಂಡಿರೆ ತೀಡೆ ಭೃಂಗಋತುಗಳ್ ಮಾಂಗಲ್ಯ ಗೆಯ್ಯಂಗಳಂದ ಮನಂದೀಯೆ ಮಡಲ್ತು ಪೂತಲತೆಗಳ್ ಕೈಗೈದು ಪೂನೀಡಲ್ ಅರ್ಘ್ಯಮನ್ ಈವಂತೆ ಒಲಾದ್ದುದದ್ರಿ ಹರಿಗಂಗಿಷ್ಟ ಅರ್ಥ ಸಂಸಿದ್ಧಿಯಂ. ಆ ಇಡೀ ಪರ್ವತವೇ ಇವನಿಗೆ ಆತಿಥ್ಯ ಸತ್ಕಾರ ಮಾಡದಂತೆ ಆಯಿತು. ಕಮಲ ಪರಿಮಳ ಪರಿಶೀಲಿತವಾದಂಥ ವಾಯು ವಿನಯದಿಂದ ಬಂದು ಆಲಿಂಗನ ಮಾಡಿಕೊಂಡಂತೆ ಆಯಿತು. ಮತ್ತು ದುಂಬಿಗಳ ಝಂಕಾರ ಮಂಗಳವಾದ್ಯಗಳ ಮಂಗಳ ಗೀತೆಗಳ ಸೊಗಸನ್ನು ಉಂಟು ಮಾಡಿತು. ಹೂಬಳ್ಳಿಗಳ ಅಲಂಕಾರ ಮಾಡಿಕೊಂಡು ಕೈನೀರು ಕೊಡ್ತಾ ಇರುವ ಸುಂದರಿಯರಂತೆ ಆದಾಗ ಅರ್ಜುನನಿಗೆ ಇಷ್ಟಾರ್ಥ ಸಿದ್ಧಿಯೇ ಮೈವೆತ್ತಂತೆ ಹಿಮಾಲಯ ಕಾಣಿಸಿತು ಅಂತ. ಬಸಿತಂ ಕರ್ಪೂರ ಕಾಳಾಗರು ಬಹುಳ ರಜಂ ವಲ್ಕಲಂ ಕಲ್ಪವೃಕ್ಷ ಪ್ರಸವಂ ಯಜ್ಞೋಪವೀತಂ ಕನಕ ಕಮಳನಾಳ ಉತ್ಕರಂ ನಿಚ್ಚ ನಿಚ್ಚಂ ಪೊಸತೆಂಬಂತಾಗೆ ಪರ್ಥಂಗೊಸೆದು ತುಡತುಡಲ್ ಪೂಸಲುಂ ಸಾಲ್ವಿನಂ ಸಾಧಿಸಿತುದ್ಭಕ್ತಿ ಭಾರಾನತ ವನವನಿತಾ ವೃಂದಂ ಆನಂದದಿಂದಂ. ಮಹಾಶ್ರದ್ಧರ ಹೀಗೆ ಬರೀಬೇಕು. ಅದು ಏನಾಯಿತು ಅಂತಂದರೆ ಅರ್ಜುನನಿಗೆ ಆ ಇಡೀ ಬೆಟ್ಟ ಅವನು ನಿತ್ಯ ತಪಸ್ಸಿಗೆ ಬೇಕಾಗಿರುವಂಥ ವೇಷವನ್ನು ಸದುಪಾಯಗಳನ್ನು ಕೊಟ್ಟಂತೆ ಆಯಿತು. ಅದು ಭಸ್ಮವನ್ನು ಕೊಡುವ ರೀತಿಯಲ್ಲಿ ಕರ್ಪೂರವನ್ನು ಕೊಡ್ತು ಅಂತ. ಕರ್ಪೂರ ವೃಕ್ಷಗಳಿಂದ ಬರುವಂಥದ್ದು ಅಲ್ಲಿದ್ದು ಅಂತ. ಕಾಳಾಗರು ಬಹುಳ ರಜಂ ಮತ್ತು ಇಟ್ಕೊಳ್ಬೇಕಾದಂಥ ಅಕ್ಷತೆಯಂತೆ ಆಗರು ವೃಕ್ಷ ಅದು ಕೊಟ್ಟಿದೆ. ಬಹುಳ ರಜಂ ವಲ್ಕಲಂ ಕಲ್ಪವೃಕ್ಷ ಪ್ರಸವಂ ನಾರನ್ನು ಕಲ್ಪವೃಕ್ಷ ಕೊಡ್ತು, ನಾರು ಬಟ್ಟೆಯನ್ನು. ಯಜ್ಞೋಪವೀತಂ ಕನಕ ಕಮಲ ನಾಳೋತ್ಕರಂ ಯಜ್ಞೋಪವೀತವನ್ನು ಮಾಡ್ಕೊಂತ ಕಮಲ ತನ್ನ ನಾಳವನ್ನು ಕೊಟ್ಟಿದೆ, ಅದು ಸ್ವರ್ಣ ಕಮಲ. ನಿಚ್ಚ ನಿಚ್ಚಂ ಪೊಸತೆಂಬಂತಾಗೆ, ಇದು ನಿಚ್ಚಂ ಪೊಸ ತರ್ಣವಂಬಲತಿ ಗಂಭೀರಂ ಅಂತ ಪಂಪನೆ ಒಂದು ಕಡೆ ಹೇಳ್ತಾನೆ. ಮಹಾಭಾರತ ನಿತ್ಯ ನಿತ್ಯ ನವೀನವಾದದ್ದು, ಸಮುದ್ರದ ಹಾಗೆ ಮತ್ತೆ ಮತ್ತೆ ನವನವೀನ ಎನಿಸ್ತಕ್ಕಂಥದ್ದು, ಪ್ರತಿಪರ್ವ ರಸೋದಯ. ಆ ರೀತಿ ಹೊಸ ಹೊಸದಾಗಿ ಅರ್ಜುನಿಗೆ ಉಡುವಂಥ ರೀತಿಯಲ್ಲಿ ತುಡಲ್ ಉಡಲ್ ತೊಟ್ಟುಕೊಳ್ಳೋಕ್ಕೆ ಉಟ್ಟುಕೊಳ್ಳೋಕ್ಕೆ ಬೇಕಾದಷ್ಟು ಸಾಲ್ವಿನಂತೆ ತೃಪ್ತಿಯಾಗುವಂತೆ ತೃಪ್ತಿ ಪಡುವಂತೆ ಉದ್ಯದ್ಭಕ್ತಿ ಪ್ರೀತಿಯಿಂದ ಭಾರಾನತ ವನವನಿತಾ ವೃಂದ, ಅವನಲ್ಲಿ ಭಕ್ತಿ ಇಟ್ಟುಕೊಂಡು ವನವನಿತಾ ವೃಂದ, ವನದ ವನಿತಾ ವೃಂದ, ವನದೇವತಾ ವೃಂದ ಆನಂದದಿಂದ ಅವನಿಗೆ ಉಪಚಾರ ಮಾಡ್ತು ಅಂತ ಆ ಶೈಲಿ ನೋಡಿ. ಸಾಧಿಸುವುದು ಉದ್ಯದ್ಭಕ್ತಿ ಭಾರಾನತ ವನವನಿತಾ ವೃಂದಂ ಆನಂದದಿಂದಂ. ಆ ಬಿಂದುಪೂರ್ವಕವಾದ ದಕಾರ ಎಷ್ಟು ಚೆನ್ನಾಗಿ ಅನುಪ್ರಾಸಗೊಂಡಿದೆ. ಅದಿರದ ಚಿಳ್ತಂ ಚಿತ್ತ ಮಳ್ಕದ ಮನಂ ಬಗೆಗೊಳ್ಳದ ಮೋಹಂ ಎತ್ತಿ ಕಟ್ಟಿದ ಜಟೆ ತೊಟ್ಟ ರತ್ನ ಕವಚಂ ಕೊರಳೊಳ್ ಸಲೆಕೋದ ಬಿಲ್ ಪ್ರಯತ್ನದೆ ಬಿಗಿದಿರ್ದ ಎರಳ್ದುಣೆ ಮಿಸುಪ ಅಸಿಖೇಟಕಂ ಇಂತಿ ಒಂದು ಗುಂದದೆ ನಿಲೆನೋಳ್ಪ ನೋಟಕರ್ಗೆ ಸೌಮ್ಯ ಭಯಂಕರನಾದನ ಅರ್ಜುನಂ. ಅರ್ಜುನ ತಪಸ್ಸು ಮಾಡ್ತಾನೆ. ಅಲ್ಲಾಡದ ಚಿತ್ತ, ಒಂದೂ ಮನಸ್ಸನ್ನು ಆಕ್ರಮಿಸಿಕೊಳ್ಳದೇ ಇರತಕ್ಕಂಥ ಮೋಹ, ಎತ್ತಿ ಕಟ್ಟಿದ ಜಟೆ, ತೊಟ್ಟ ಕವಚ, ಕೊರಲಲ್ಲಿ ಹಾಕ್ಕೊಂಡೇ ಇರತಕ್ಕಂಥ ಬಿಲ್ಲು, ಹೆದೆಯೇರಿಸಿದಂಥ ಬಿಲ್ಲು ಕೊರಳಿಗೆ ಹಾಕ್ಕೊಂಡ್ಬಿಟ್ಟಿದ್ದಾನೆ ಯಜ್ಞೋಪವೀತದಂತೆ. ಪ್ರಯತ್ನದಿಂದ ಬಿಗಿದುಕೊಂಡಿರ್ತಕ್ಕಂತಹ ಆ ಒಂದು ಬತ್ತಳಿಕೆ, ಬಿಗಿದ ದೊಣೆ. ಈ ದೊಣೆ ಅಂತಂದರೆ ಆ ಒಂದು ಬಾಣವನ್ನು ಇಟ್ಟುಕೊಳ್ಳುವ ತೂಣೀರ. ಅಂದರೆ ಎರಡು, ಆ ಕಡೆಗೆ ಈ ಕಡೆಗೆ, ಎರಡುಗಡೆ ಬಲಗಡೆ ಎರಡು ಕೈಯಿಂದಲೂ ಅವನು ಬಾಣ ಬಿಡತಕ್ಕಂಥ ಸವ್ಯಸಾಚಿ ಅಲ್ವ. ಹಾಗಾಗಿ ಮಿಸುಪ್ಪಸಿಖೇಟ, ಹೊಳೆಯತಕ್ಕಂಥ ಮಸ್ದಿಟ್ಟ ಕತ್ತಿ, ಖೇಟಕ ಅಂದರೆ ಗುರಾಣಿ. ಹೀಗೆ ಏಕಕಾಲದಲ್ಲಿ ಬ್ರಾಹ್ಮಕ್ಷತ್ರ ಸಮಾಯೋಗದಿಂದ ನೋಟಕರಿಗೆ ಸೌಮ್ಯ ಭಯಂಕರನಾಗಿ ಕಾಣಿಸಿಬಿಟ್ಟ ಅಂತ. ಆಗ ಇವನು ತಪಸ್ಸು ಮಾಡುವ ತಪಃ ಪ್ರಭಾವಕ್ಕೆ ಪರಿಸರವೇ ಮರುಳಾಗಿ ತನ್ನ ಕಠೋರ ವೃತ್ತಿಯನ್ನು ಬದಲಾಯಿಸಿಕೊಂಡು ಬಿಡ್ತು ಕಾಡು. ಕರ್ಣಿಯಸೀಯನಪ್ಪ ಮೊಲೆವಾಲ್ಗೆ ತಗುಳ್ದುದು ತತ್ ಕಿಶೋರ ಕೇಸರಿ ಹರಿಪೋತಮಂ ಬೆದರುತಂ ಕರಿಪೋತಂ ಅವುಂಡು ಗಚ್ಚಿ ಕೇಸರಣಿಯ ಕೆಚ್ಚಲಂ ತುಡುಕುತಂ ಪರಿದತ್ತು ಕುರಂಗಯೂಥದೊಳ್ ಬೆರೆಸಿದು ಒಂದು ಪರ್ಬುರಿಗಳಿಂದ ತನೂಜ ತಪಃ ಪ್ರಭಾವದಿಂ. ಹೆಣ್ಣಾನೆಯ ಸಿಹಿಯಾದ ಹಾಲಿಗೆ ಆಸೆ ಪಟ್ಟುಕೊಂಡು ಸಿಂಹದ ಮರಿ ಹೋಯಿತು. ಈ ಹಾಲು ನನಗೆ ಸಿಗ್ತಾ ಇಲ್ಲ ಅಂತ ಆನೆಯ ಮರಿಗಳು, ಕಲಭಗಳು, ಮರಿಯಾನೆಗಳು ಸಿಂಹಿ ಹತ್ತಿರಕ್ಕೆ ಹೋಗಿ ಅವು ಹಾಲು ಕುಡಿಯೋಕ್ಕೆ ನಿಂತುಕೊಂಡವು. ಇನ್ನು ಜಿಂಕೆಗಳ ಜೊತೆಗೆ ಹುಲಿಗಳ ಮರಿಗಳು ಸೇರಿಕೊಂಡವು. ಈ ರೀತಿ ಜಾತಿ ವೈರವನ್ನೂ ಬಿಟ್ಟು ಆ ಪ್ರಾಣಿ ಪಕ್ಷಿ ಮೊದಲಾದ ಸಮಸ್ತವೂ ಕೂಡ ಅರ್ಜುನ ತಪಃಪ್ರಭಾವಕ್ಕೆ ಒಳಗಾಗಿ ಪ್ರೀತಿ ಪುರಸ್ಸರವಾದವು ಅಂತ. ಇತ್ತ ಇಂದ್ರನಿಗೆ ಇದನ್ನು ನೋಡ್ತಾ ಇದ್ದಂತೆ ಹೃತ್ಕಂಪಮು ಆಸನಕಂಪಮು ಆದುದು ಅಂತ. ಇದು ಜೈನ ಕಾವ್ಯಗಳಲ್ಲಿ ಬರ್ತಕ್ಕಂಥದ್ದು. ಇಂದ್ರನಿಗೆ ಆಸನಕಂಪ ಆಯಿತು ಅಂತಂದರೆ ಯಾವುದೋ ತಪಸ್ಸು ನಡೀತಾ ಇದೆ, ಏನೋ ಒಂದು ಅಸಾಮಾನ್ಯವಾದ ಕೆಲಸ ನಡೀತಾ ಇದೆ ಅಂತ.
ಮೂಲ ಮಹಾಭಾರತದಲ್ಲಿ ಹೀಗೆ ಬರೋಲ್ಲ. ನಮ್ಮ ಮಹಾಭಾರತದಲ್ಲಿ ಇಂದ್ರನಿಗೆ ಈ ರೀತಿ ಸೀಟ್ ಶೇಕಿಂಗ್ ಎಲ್ಲ ಇಲ್ಲ, ಶಿವರಿಂಗ್ ಎಫೆಕ್ಟ್ ಇಲ್ಲ. ಇದು ಜೈನ ಸಮಯಕ್ಕೆ ಅನುಗುಣವಾಗಿ ಪಂಪ ಮಾಡಿದ್ದಾನೆ. ತನ್ನಿಂದ್ರತ್ವಮಂ ಕೊಳಲೆಂದು ತಪಂಗೈದಪನೆಂಬ ಸಂಖ್ಯೆಯೊಳ್ ಮೂಲದಲ್ಲಿ ಅರ್ಜುನನ ಮನಃಪರೀಕ್ಷೆಗಾಗಿ ಮಾಡಿದ್ದು ಅಂತ. ಇಲ್ಲಿ ಮಗನಿಗೆ ಹೀಗೆ ತಂದೆ ಭಯ ಪಟ್ಕೊಳ್ತಾ ಇದ್ದಾನೆಂದರೆ ತಂದೆ ಮಕ್ಕಳ ರಾಜಕೀಯದ ಲೋಕದಲ್ಲಿ ಸರಿಯಾಗಿರ್ತಕ್ಕಂಥದ್ದು ಅನಿಸ್ಬಿಡುತ್ತದೆ. ಈ ಕಲಿಯುಗಕ್ಕೆ ತಪೋ ವಿಘಾತಮಂ ಮಾಡಿಮೆಂದು ತನ್ನ ನಚ್ಚಿನ ಅಚ್ಚರಸರಿಯಂ 6 ಋತುಗಳಂ 6 ಋತುವನ್ನು ಅಪ್ಸರೆಗಳನ್ನು ಗಂಧರ್ವರನ್ನು ಕಾಮದೇವನಂ ದಂಡನಾಯಕಂ ಮಾಡಿ ಪೇಳ್ದು ಆಗಳು ಅವರೆಲ್ಲ ಬರ್ತಾರೆ. ಇದು ಮತ್ತೆ ಭಾರವಿಯ ಕಿರಾತಾರ್ಜುನಿಯಿಂದ ಬರ್ತಕ್ಕಂಥದ್ದು. ಅವನ ಕಾವ್ಯದಲ್ಲಿ ಬರುವಂಥ 6, 7, 8, 9 ಸರ್ಗಗಳು ಅಷ್ಟು ಇರತಕ್ಕಂಥದ್ದು. 6, 7, 8, 9 4 ಸರ್ಗಗಳಲ್ಲಿ ಅಪ್ಸರೇರು ದೇವಲೋಕದಿಂದ ಬರುವುದು, ಕಾಮನ ಬಿಲ್ಲಿನ ಇಳಿಜಾರಿನಿಂದ ಬರ್ತಾರೆ, ಮೋಡಗಳ ಮಾರ್ಗದಿಂದ ಬರ್ತಾರೆ, ಸೂರ್ಯನ ಮೇಲಿಂದ ಬರ್ತಾರೆ, ಸೂರ್ಯನ ಮೇಲಿಂದ ಬರೋ ಕಾರಣ ಕೊಡೆಯನ್ನು ಕೆಳಗಿಟ್ಕೋತಾರೆ ಅಂತೆಲ್ಲ ಬರುತ್ತೆ. ಭಾಳ ತಮಾಷೆಯಾಗಿದೆ ಅದೆಲ್ಲ. ಆಮೇಲೆ ಅವರು ಬಂದು ಇಲ್ಲಿ ಇಳಿದು ಬಂದಿದ್ದಕ್ಕೆ ಸುಸ್ತಾಗೋದು, ಸುಸ್ತಾಗಿದ್ದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ತೊಗೊಳ್ಳೋದಕ್ಕೆ ಈಸನ್ ಮಾಡ್ಕೊಳ್ಳೋದಕ್ಕೆ ಶರೀರದ ಒಂದು ಆಲಸ್ಯವನ್ನು ಅಂತ ಜಲಕ್ರೀಡೆಗಿಳಿಯೋದು, ಆಮೇಲೆ ಹೊಸ ಬಟ್ಟೆಗಳನ್ನು ಮುಟ್ಟು ಹೂಗಳನ್ನು ತಿರಿಯುವಂಥದ್ದು, ಪುಷ್ಪಾವಚಯ ಮಾಡೋದು, ಆಮೇಲೆ ಹೂಗಳನ್ನೆಲ್ಲ ಕುಯ್ದು ಸುಸ್ತಾಗಿದೆ ಅಂತ ಮಧುಪಾನ ಮಾಡುವುದು, ಮಧುಪಾನ ಮಾಡಿ ಮದವೇರಿದೆ ಅಂತ ಅದನ್ನು ಇಳಿಸ್ಕೊಳ್ಳೋದಕ್ಕೆ ಮದನ ಕ್ರೀಡೆಗೆ ತೊಡಗುವಂಥದ್ದು. ಈ ರೀತಿಯಾಗಿ 4 ಸರ್ಗ ವರ್ಣಿಸ್ತಾನೆ. ಅದರ ಜೊತೆಗೆ ಸೂರ್ಯಾಸ್ತ ಮತ್ತು ತಮಃ ಪ್ರಭಾವ, ಕತ್ತಲಿನ ಪ್ರಭಾವ, ಮತ್ತು ಚಂದ್ರೋದಯ, ಆಮೇಲೆ ಸೂರ್ಯೋದಯ, ಇವುಗಳದೆಲ್ಲ ವರ್ಣನೆ ಭಾರವಿ ಹಾಕ್ಕೊಟ್ಟ. ಇದು ಒಂದು ಐಟಮ್ ಸಾಂಗು ಫೈಟಿಂಗು ಎಲ್ಲ ಸೇರಿರ್ತಕ್ಕಂಥ ಕಮರ್ಷಿಯಲ್ ಫಿಲ್ಮ್ ಫಾರ್ಮುಲಾ ಥರ ಹಾಕ್ಕೊಟ್ಟ. ಮುಂದೆ ಎಲ್ಲ ಕವಿಗಳು ಆ ಹಳ್ಳಕ್ಕೆ ಬಿದ್ದರು. ಪಂಪ ಅದನ್ನು ಹಾಗಾಗಿ ಅದದೇ ರೀತಿಯಲ್ಲಿ ತೆಗೆದುಕೊಳ್ತಾನೆ. ತನ್ನ ಕಲ್ಪನೆಗಳನ್ನು ಅಲ್ಲಷ್ಟಿಲ್ಲಷ್ಟು ಮಾಡ್ತಾನೆ. ಅವೇನೂ ತುಂಬ ಪ್ರಶಂಸನೀಯವಾಗಿ ಇಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ನಾನು ಮತ್ತೆ ಇಲ್ಲಿ ಟಿಪ್ಪಣಿಯಲ್ಲಿ ಅಗೇನ್ ಭಾರವಿ ಅಂತ ಬರ್ಕೊಂಡಿದ್ದೀನಿ. ಆಗ ಈ ಸುಂದರಿಯರು ಮೈದೋರಲ್ ಬಗೆದನ್ ಅನಂಗ ಜಂಗಮ ಲತೆಗಳು ಮೈದೋರುವಂತೆ. ಈ ಅನಂಗ ಜಂಗಮ ಲತೆ ಅನ್ನುವ ಫ್ರೇಜ್ ಪಂಪನಿಗಿಷ್ಟ. ಸಾರಮನಂಗ ಜಂಗಮ ಲತಾ ಲಲಿತಾಂಗಿಯರಿಂದ ಲಲಿತೆ ಸಂಸಾರಂ ಅಂತ ಪಾಂಡುವಿನ ಒಂದು ಶಾಪ ಬಂದ ಸಂದರ್ಭದಲ್ಲಿ ಹೇಳ್ತಾನೆ. ಇಲ್ಲಿಯೂ ಹಾಗೆ ಹೇಳ್ತಾನೆ. ಸಮದ ಗಜಗಮನಿಯರ್ ಮುಗಿಲ ಮೇಲೆ ನಡೆಪಾಡುವ ಆಕಿಗಳು ತಮಗೆ ಧರಾಗಮನಂ ಪೊಸತಪ್ಪುದರಿಂದ ಅಮರ್ದಿರೆ ನಡೆದು ನಡೆಯಲಾರದೆ ಸುಳಿದರು. ಅವರಿಗೆ ಮೋಡಗಳ ಮೇಲೆ ನಡೆದು ಗೊತ್ತು, ಮೆತ್ತಗೆ ಸಾಫ್ಟಾಗಿರ್ತಕ್ಕಂಥದ್ದು. ಅದು ಒಳ್ಳೆ ಫೋಮ್ ಬೆಡ್ ಮೇಲೆ ನಡೆದಂತೆ, ಸ್ಪಾಂಜಿನ ಮೇಲೆ ನಡೆದಂತೆ. ಈಗ ನೆಲದ ಮೇಲೆ ನಡೆಯಬೇಕು ಅಂತ ಬಹಳ ಕಷ್ಟಪಟ್ಟು ಮೆಲ್ಲನೆ ನಡೆದು ಬಂದರಂತೆ. ಆಮೇಲೆ ಮುಡಿಯಂ ಸೋಗಿಗೆತ್ತು ಸೋಗೆ ನಡೆಯಂ ಪೆಣ್ಗಚ್ಚಿಗೆತ್ತಂಚೆ ಮೆಲ್ನುಡಿಯಂ ಕೋಗಿಲೆಗೆತ್ತು ಕೋಗಿಲೆ ಘನೋತ್ತುಂಗ ಸ್ತನದ್ವಂದದಿಟ್ಟೆಡೆಯೊಳ್ ಕೋಕಮೆಗೆತ್ತು ಕೋಕಂ ಅಳಕಾ ನೀಕಂಗಳಂ ಸೊರ್ಕಿದಾರಡಿಗೆತ್ತಾರಡಿ ಸುತ್ತು ತುಂಬರೆ ಬನಂ ಬರ್ಪಂತೆ ಬಂದ ಆಕೆಗಳು. ಈ ಪದ್ಯ ಒಂದು ತುಂಬ ಚೆನ್ನಾಗಿದೆ. ಅವರು ಬರ್ತಾ ಇದ್ದರೆ ಮುಡಿಯಂ ಸೋಗೆಗೆತ್ತು, ಮುಡಿ ಗರಿಬಿಚ್ಚಿದ ನವಿಲು ಹಾಕಿ ಕಾಣಿಸ್ತಾ ಇತ್ತಂತೆ. ನಡೆಯಂ ಪೆಣ್ಣಂಚೆಗೆತ್ತಂಚೆ, ಇನ್ನು ನಡೆ ಹಂಸದ ಹಾಗೆ ಕಾಣಿಸ್ತಾ ಇತ್ತು. ಅದು ಹೆಣ್ಣು ಹಂಸದ ಹಾಗೆ, ಹಂಸಿಯ ಹಾಗೆ. ನುಡಿಯಂ ಕೋಗಿಲೆಗೆತ್ತು, ನುಡಿ ನೋಡಿದ್ರೆ ಕೋಗಿಲೆ ಹಾಗೆ ಕೇಳಿಸ್ತಾ ಇತ್ತು. ಘನೋತ್ತುಂಗ ಸ್ತನದ್ವಂದದಿಟ್ಟಡಿಯಂ ಕೋಕಕ್ಕೆ ಗೆತ್ತು, ಇನ್ನು ಸ್ತನಗಳು ಚಕ್ರವಾಕಗಳಂತೆ ತೋರ್ತಾ ಇದ್ವು. ಅಳಕಾನೀಕಂಗಳು, ಮುಡಿಗಳು ಸೊಕ್ಕಿದ ಆರಡಿಗೆ, ಆರಡಿ ಅಂತಂದರೆ 6 ಕಾಲಿರ್ತಕ್ಕಂಥದ್ದು, ಷಟ್ಪದ ದುಂಬಿ ಅದಕ್ಕಿದ್ದು ಬಂದಾಗ ಯಾವುದೋ ತನ್ನ ಜೊತೆಗಾರ್ತಿ ಪಕ್ಷಿ, ಜೊತೆಗಾರ್ತಿ ಪ್ರಾಣಿ ಇವಳ ದೇಹದಲ್ಲಿ ಸೇರಿಕೊಂಡಿದೆ ಅಂತ ಮುಡಿಯನ್ನು ನೋಡಿಬಿಟ್ಟಿದ್ರು ಗಂಡು ನವಿಲು, ಹೆಣ್ಣು ನವಿಲು ಇವಳ ಮೈಯಲ್ಲಿದೆ ಅಂತ. ಇನ್ನು ನಡೆಯನ್ನು ನೋಡಿ ಹೆಣ್ಣು ಹಂಸೆ ಇವಳ ನಡೆಯಲ್ಲಿದೆ ಅಂತ, ಇವಳ ನುಡಿಯನ್ನು ನೋಡಿ ಹೆಣ್ಣು ಕೋಗಿಲೆ ಇವಳ ನುಡಿಯಲ್ಲಿದೆ ಅಂತ, ಇವಳ ಮುಂಗುರಳನ್ನು ನೋಡಿ ಹೆಣ್ಣು ದುಂಬಿಗಳಿವೆ ಅಂತ ಗಂಡು ದುಂಬಿಗಳು. ಈಗ ಅವುಗಳೆಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದ್ದರೆ ಇಡೀ ಕಾಡೇ ಬರುವಂತೆ ಕಾಣಿಸ್ತಾ ಇತ್ತು ಅಂತ. ಆಮೇಲೆ ಸುಂದರಿಯರು ನರ್ತನ ಮಾಡ್ತಾರೆ. ಊರ್ವಶಿ ಬಹಳ ಸೊಗಸಾಗಿ ಬಲದೊಳಿರ್ವಸಿ ದೇಸಿಗೆ ದೇಸಿಯಾಡಿದಳು. ತುಂಬ ಸುಂದರವಾಗಿ ಅಪ್ಪಟ ದೇಸಿಯ ನೃತ್ಯಕ್ಕಿಂತ ಚೆನ್ನಾಗಿರುವ ದೇಸಿಯ ನೃತ್ಯವನ್ನು ಮಾಡಿದಳು. ಇನ್ನು ಮೇನಕೆ ಯಾವ ರೀತಿಯಲ್ಲಿ ದೂರವೆತ್ತು ದೂರದಾರಿದ ದನಿ ಮುಟ್ಟೆ ಮೇನಕೆ ಸರಸ್ವತಿ ಬಾಯ್ದೆರದಂತೆ ಪಾಡಿದಳು. ಪದಕೊರಲಿಂಪ ನಪ್ಪುಕೆಯೇ ಕೊಂಕು ನಯಂ ಗಮಕಂಗಳಿಂ ಗಮಕಂಗಳಿಂ ಪದಕೊಳದಿಳಿದಿಕ್ಕಿದಂತೆ ಸ್ತುತಿಯೊಳ್ ಸಮಮಾಗಿರೆ ಜಾಣನಂತು ಮೆಚ್ಚಿದ ತೆರದಾಸೆ ವಟ್ಟಲ್ ಹಸವೆತ್ತಿದ ಓಲ್ ದೊರವೆತ್ತು ದೂರದಾರಿದ ದನಿ ಮುಟ್ಟೆ ಮೇನಕೆ ಸರಸ್ವತಿ ಬಾಯ್ದೆರದಂತೆ ಪಾಡಿದಳು. ಹದವಾದ ಶಾರೀರ ಇಂಪಿನಿಂದ ಕೂಡಿಕೊಂಡಿದ್ದಾಗ
ಕುಂಕು ನಯ. ಕುಂಕು ಅಂತಂದರೆ ನಾವು ಯಾವುದನ್ನು ದಾಟು ಸ್ವರ ಅಂತೀವಿ ಅದು ನಯ. ಮೀಂಡ್ ಅಲ್ಲಿಂದ ಕಂಪಿತ ಗಮಕಗಳಿಂದ ತುಂಬ ಚೆನ್ನಾಗಿ ತಂತಿ ಎಳೆದ ಹಾಗೆ ಶ್ರುತಿ ಸೇರಿಕೊಂಡಿದ್ದಾಗ ಜಾಣ್ಮೆಯಿಂದ ಆಸೆಯಿಂದ ತಾನು ಮೇನಕೆ ಸರಸ್ವತಿಯೇ ಬಾಯ್ದರದ ಹಾಗೆ ಹೃದಯಸ್ಪರ್ಶಿಯಾಗಿ ಹಾಡಿದಳಂತೆ. ಇನ್ನು ನಡುನಡುಗಲ್ಕೆ ಪುರ್ಬು ಪೊಡರಲ್ಕೆ ಕುರುಳ್ ಮಿಳಿರಲ್ಕೆ ಬಾಯಿ ಬೆಡಂಗಿಡಿದೆಳಸಲ್ ತೆರಳ್ತು ತುಡುಕಲ್ಕೆ ತಗುಳ್ದು ಕೆಂದನೀಕೆ ಕನ್ನಡಿಪಳು ಪಾಡಿದೀ ನವನದಿಂದೆಂಬೆನಗಂ ದನಿಯಿಂಪು ಬೀಣಿಯಂ ಮಿಡಿದವೊಲಾಗೆ ಒಡಂಬಡೆ ಮೇನಕ್ಕೆ ಮುಂದೆ ಪಾಡಿದಳು. ಮತ್ತು ಮುಂದಕ್ಕೆ ಅವಳು ಹಾಡ್ತಾಳಂತೆ. ಹಾಡುವಾಗ ಅವಳ ಸೊಂಟ ನಡುಗ್ತಾ ಇತ್ತಂತೆ ಕುಣಿಯುವ ಹಾಗೆ, ಹುಬ್ಬುಗಳು ಹಾರತಾ ಇದ್ವಂತೆ ಗಮಕಗಳಿಗೆ ತಕ್ಕಂತೆ, ಮುಂಗುರುಳು ರಾಗದ ಭಾವದಂತೆ ಓಲಾಡ್ತಾ ಇತ್ತಂತೆ. ಬಾಯಿ ಬೆಳಗಿಂದ ತುಂಬ ಸೊಗಸಾಗಿ ಒಂದೊಂದು ಸ್ವರವನ್ನು ಹಿಡ್ಕೊಳ್ಳೋದಕ್ಕೆ ಅಂತ ಮಾಡ್ತಾ ಇದ್ದಾಗ ಇವಳು ಸಂಗೀತದ ಮಾಧುರ್ಯವನ್ನು ರತಿಪ್ರೀತಿಯನ್ನೇ ಕನ್ನಡಿಸ್ತಾ ಇದ್ದಾಳೋ ಪ್ರತಿಬಿಂಬಿಸ್ತಾ ಇದ್ದಾಳೋ ಅನ್ನುವಂತೆ ವೀಣೆಯೇ ಮಿಡಿಯುತ್ತಾ ಇರುವ ಹಾಗೆ ಗಾನ ಅವಳ ಜೊತೆಗೆ ಕೂಡಿಕೊಂಡು ಬಂದಾಗ ಅವಳು ಹಾಡ್ತಾಳೆ. ಆಮೇಲೆ ಆಗ ಸೊಕ್ಕಿದಿಕ್ಕಿದಳೆ ಕಳ್ಳಿಗೆ ಚಕ್ಕಣಮಿಕ್ಕುವುದು ಚಕ್ಕಣಮನಿಪ್ಪುದು ಸಾಗಿನಿಸಲ್ಕೆ ಸಾಲ್ವ ಸಗ್ಗದ ಪೊಸ ದೇಸಿಯೊಳ್ ಈಗಳಲ್ ಒರ್ವಳೆ ಒರಲ್ದು ನೆರಲ್ದು ಪಾಡಿದಳು. ಆ ಸಂದರ್ಭದಲ್ಲಿ ಮದ್ಯಕ್ಕೆ ಸೊಗಸಾಗಿ ಒಪ್ಪುವ ಚಾಕ್ಕಣದ ಹಾಗೆ ಇವರ ಹಾಡು ನೃತ್ಯ ಸೇರಿಕೊಳ್ತು ಅಂತ. ಮಟನ್ ಚಾಪ್ಸ್ ಮ್ಯಾಚಿಂಗ್ ವಿತ್ ವೋಡ್ಕಾ ಅಂತ ಹೇಳ್ಬೋದು. ಆ ರೀತಿಯಾಗಿ ಇವರ ಹಾಡು ನೃತ್ಯ ಎರಡೂ ಕೂಡ ಚೆನ್ನಾಗಿ ಒಪ್ಪಿಕೊಂಡು ಬಂತಂತೆ. ಇನ್ನೆರಡು ಪದ್ಯಗಳಲ್ಲಿ ಈ ಪ್ರಕರಣ ಮುಗಿಯುತ್ತದೆ. ಓದಿ ಮುಗಿಸ್ತೀನಿ. ಆಡದ ಮೈಗಳಿಲ್ಲ ನಿಡು ಮೈಗಳು ಮಾಡಿದುವಂತೆ ಮೆಟ್ಟುವಳ್ ನೋಡಿದರೆಲ್ಲರಂ ಪಿಡಿದು ಮೆಟ್ಟಿದಳ್ ಇಟ್ಟಳಮಾಯಿತು ದೇಸಿ ಕೈಗೂಡುದುದೆಲ್ಲ ಮಾರ್ಗಮೆನೆ ವಿಸ್ಮಯವಾಗಿರೆ ತನ್ನ ಮುಂದೆ ಬಂದಾಡಿದಳ ತಿಲೋತ್ತಮೆ ನೊಲ್ದನು ಮಿಲ್ಲ ನರೇಂದ್ರ ತಾಪಸಂ. ತಿಲೋತ್ತಮೆ ಬಂದು ನರ್ತನ ಮಾಡ್ತಾಳಂತೆ. ಎಷ್ಟು ಸುಂದರವಾಗಿ ನರ್ತನ ಮಾಡ್ತಾಳೆ ಅಂದರೆ ಅವಳ ಮೈಯಲ್ಲಿ ಚಲಿಸದೇ ಇದ್ದ ದೇಹ ಭಾಗವೇ ಇರಲಿಲ್ವಂತೆ. ಆಡದ ಮೈಗಳಿಲ್ಲ, ಯಾವ ಭಾಗಕ್ಕೆ ಆ ಭಾಗ ಚೆನ್ನಾಗಿ ಪ್ರತಿಸ್ಪಂದಿಸ್ತಾ ಇತ್ತು ರೇಚಕಾದಿಗಳಿಂದ. ಮತ್ತು ದೇಹ ಇಡೀ ಚೆನ್ನಾಗಿ ಚಲಿಸ್ತಾ ಇತ್ತು. ಪ್ರೇಕ್ಷಕರನ್ನೆಲ್ಲ ನೋಡಿದರೆಲ್ಲರಂ ಪಿಡಿದು ಮೆಟ್ಟಿದಳು. ಎಲ್ಲರನ್ನೂ ಸೆಳೆಯುವಂತೆ ನೃತ್ಯ ಮಾಡಿ ಮೆಟ್ಟಿಬಿಟ್ಲಂತೆ. ಇಟ್ಟಳಮಾಯಿತು ದೇಸಿ ತುಂಬ ಸುಂದರವಾಯಿತು. ಮತ್ತು ಕೈಗೂಡುವುದಿಲ್ಲ ಮಾರ್ಗಮೆನೆ, ಮಾರ್ಗದ ಪದ್ಧತಿಯಲ್ಲಿ ಬರಲಿಲ್ಲ, ಅಪ್ಪಟ ದೇಸಿಯನ್ನೇ ಮಾಡಿದಳು. ಆಮೇಲೆ ವಿಸ್ಮಯವಾಗಿರೆ ಎಲ್ಲರಿಗೂ ಬೆರಗಾಗುವಂತೆ ತನ್ನ ಮುಂದೆ ಬಂದಾಡಿದಳ. ಅರ್ಜುನನ ಮುಂದೆ ಬಂದಾಡಿದಾಗ ತಿಲೋತ್ತಮೆ ನರೇಂದ್ರ ತಾಪಸಂ ಒಲ್ದನು ಇಲ್ಲ, ಅರ್ಜುನ ಒಲಿಯಲಿಲ್ಲ. ಇವರೆಲ್ಲ ಆಗ ಕೋಪ ಮಾಡಿಕೊಂಡು ಅರ್ಜುನನ್ನು ಮೂದಲಿಸೋಕ್ಕೆ ಆರಂಭ ಮಾಡ್ತಾರೆ. ಇದು ಭಾರವಿಯಲ್ಲಿ ಬರುತ್ತದೆ. ಬೂದಿ ಜಡೆ ಲಕ್ಕಣಂ ತಪಕ್ಕಾದುದು ಬೆರಳ್ದುಣೆ ಶರಾಸನಂ ಕವಚಮಿವೆಂತಾದುದೋ ಮುತ್ತುಂ ಬೆಳಸುಂ ಕೋದಂತುಟೆ ನಿನ್ನ ತಪಸ ಪಾಂಗೆಂತು ಗಡ. ಮುತ್ತುಂ ಬೆಳಸುಂ ಕೋದಂತೆ ಇದೊಂದು ನುಡಿಗಟ್ಟಾಗಿ ಬಂದ್ಬಿಡ್ತು. ಎಲ್ಲಿವರೆಗೆ ಅಂತಂದರೆ ಕರ್ಮಣಿ ಸರದೊಳ್ ಚೆಂಬಳಮಂ ಕೋದಂತೆ ಅಂತ ಮುದ್ದಣ ಹೇಳಿದ್ದು ಮುಂದೆ ಎಷ್ಟು ಪ್ರಸಿದ್ಧವಾಯಿತು. ಆ ರೀತಿಯಲ್ಲಿ ನೀನು ಭಸ್ಮ ಬಳಿದಿರೋದು, ಬೂದಿ ಅಂತ ಗೇಲಿ, ಜಟೆ ಕಟ್ಕೊಂಡಿರೋದು ಇದೆಲ್ಲ ತಪಸ್ಸಿನ ಲಕ್ಷಣ. ಆದರೆ ಬಿಲ್ಲು ಬಾಣ ಕವಚ ಮತ್ತು ಇಜ್ಜೋಡಾಗಿರ್ತಕ್ಕಂಥ ಆ ಹೆಗಲಿನ ಶರಾಸನಗಳು ಅಂದರೆ ಯಾವುದನ್ನು ನಾವು ತೂಣೀರ ಅಂತ ಕರಿತೀವಿ, ಮೂಡಿಗೆ, ಇವೆಲ್ಲ ಸರಿಯಾಗುವಂಥದ್ದಲ್ಲ. ಯಾಕೆ ನೀನು ತಪಸ್ಸು ಮಾಡ್ತೀಯಾ ಅಂತಂದರು. ಸ್ವರ್ಗ ಸುಖಕ್ಕೆ ನೀನು ಯಾಕೆ ಹಿಂಜರೀತೀಯ ಅಂದರು. ಆದರೂ ಅವನೇನೂ ಕೇಳಲಿಲ್ಲ. ಆಗ ಕಾಮದೇವನ್ ಏವಮಂ ಕೈಗೊಂಡು ಸೀಂತಂತೆ ಮೊಗ ಮಾಡಿ ಹೋಗಿ ದೇವೇಂದ್ರನ ಮೊಗಮಂ ನೋಡಲ್ ತಾನು ಸೋತೋಗಿದ್ದೀನಿಂತ ಮುಖ ಸಿಂಡ್ರಿಸ್ಕೊಂಡು ಮನ್ಮಥ ಹೋಗಿ ದೇವನಾದಂಥ ಇಂದ್ರನಿಗೆ ಹೇಳ್ತಾನೆ ನಾನು ಸೋತೆ ಅಂತ. ಆಗ ನಾಂಚಿದಾಗ ಇಂದ್ರನ್ ನರೇಂದ್ರ ತಾಪಸನ ಧೈರ್ಯಕ್ಕೆ ಮೆಚ್ಚಿ ಭೂಮಿಗೆ ತಪಸ್ವಿ ವೇಷದಲ್ಲಿ ಬರ್ತಾನೆ ಎನ್ನುವಲ್ಲಿಗೆ 7ನೇ ಆಶ್ವಾಸ ಮುಗಿಯುತ್ತದೆ. ಮುಂದೆ ನಾವು ಉತ್ತರೋತ್ತರ ಕಾಣೋಣ. ನಮಸ್ಕಾರ.